ನಮಸ್ತೆ ಎಲ್ಲರಿಗೂ. ಸೊ ಜನವರಿ ಬಂದೇ ಬಿಡ್ತು. ಸೊ ಜನವರಿ ಆ ಈ ಮಂತ್ ಮುಗಿತಾ ಇದ್ದಂಗೆ ಶುರು ಆಗುತ್ತೆ. ಜನವರಿಯಿಂದ ಡಿಸೆಂಬರ್ ವರೆಗೂ ಸೊ 2025 ನಿಮ್ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆ ತರುತ್ತೆ, ಯಾವ ಬದಲಾವಣೆಗೆ ನಿಮ್ಮನ್ನ ನೀವು ರೆಡಿ ಮಾಡ್ಕೊಳ್ಬೇಕು, ಅಥವಾ ಏನ್ ಸಜೆಷನ್ ಇದೆ, ವಾಟ್ ಎವರ್ ವಿಲ್ ಹ್ಯಾಪನಿಂಗ್ ಇನ್ 2025 ಮಂತ್ಲಿ ವೈಸ್ ಅಂತ ನೋಡೋಣ. ಒಂದು ಶಾರ್ಟ್ ವಿಡಿಯೋ ಮಾಡೋಣ ಅಂತ. ಸ್ವಲ್ಪ ಹೆಲ್ತ್ ಅಲ್ಲಿ ವೇರಿಯೇಷನ್ ಇರೋದ್ರಿಂದ ಸ್ವಲ್ಪ ರೀಡಿಂಗ್ಸ್ ಎಲ್ಲ ಸಣ್ಣದಾಗಿ ಮಾಡ್ತಾ ಇದ್ದೀನಿ, ಕ್ಷಮೆ ಇರಲಿ. ಸೊ ಇದರಲ್ಲಿ ಟ್ಯಾರೋ ಕಾರ್ಡ್ ಇಂದ ನಿಮ್ಗೆ ಗೈಡೆನ್ಸ್ ಇರುತ್ತೆ. ಎಲ್ಲದಕ್ಕಿಂತ ಎಂಡ್ ಅಲ್ಲಿ ನಿಮ್ಗೆ ಟೈಮಿಂಗ್ ಇರುತ್ತೆ. ಇದು ಬಿ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಸೊ ವೆನ್ ದ ಇವೆಂಟ್ ವಿಲ್ ಹ್ಯಾಪನ್, ಸೊ ನೀವು ಅನ್ಕೊಂಡಿರುವಂಥದ್ದು ಯಾವಾಗ ಆಗುತ್ತೆ ಅನ್ನೋದು ಈ ಡೆಕ್ಕಲ್ಲಿ ನೋಡೋಣ. ಸದ್ಯಕ್ಕೆ ಇಲ್ಲಿ ನಾನು ಆಲ್ರೆಡಿ ಶಫಲ್ ಮಾಡಿ ಇಟ್ಟಿದ್ದೀನಿ ಜನವರಿ ಮಂತಿಂದ ಡಿಸೆಂಬರ್ ಮಂತ್ವರೆಗೂ ಏನೇನು ಆಗಬಹುದು, ಏನ್ ಟ್ಯಾರೋ ಕಾರ್ಡ್ ಗೈಡೆನ್ಸ್ ಇದೆ ಅಂತ. ಇಲ್ಲಿ ಬಾಟಮ್ ಆಫ್ ದಿ ಡೆಕ್ ನಮಗೆ ರಿಲೀಸ್ ಅಂತ ಇದೆ. ಸೊ ಈ ವರ್ಷ ಎಂಡ್ ಆಗೋ ಅಷ್ಟರಲ್ಲಿ ನಾವೇನ್ ಮಾಡ್ಬೇಕು ಅಂದ್ರೆ ಇದನ್ನ ನಾವು ರಿಲೀಸ್ ಮಾಡ್ಕೊಳ್ಬೇಕು. ಹಿಂದೆ ಏನಾಯ್ತು, ಇಡೀ ವರ್ಷ ಪೂರ್ತಿ ಏನಾಯ್ತು, ಹೋದ ವರ್ಷ ಏನಾಯ್ತು, ಸೊ ನಿನ್ನೆ ಏನಾಯ್ತು, ಮೊನ್ನೆ ಏನಾಯ್ತು, ಇದೆಲ್ಲವನ್ನು ಕೂಡ ನಾವು ರಿಲೀಸ್ ಮಾಡಿ ಮೂವ್ ಆನ್ ಮಾಡಬೇಕು. ಪಾಸ್ಟನ್ನ ಪಾಸ್ಟಿಗೆ ಬಿಟ್ಬಿಟ್ಟು ಸಮಥಿಂಗ್ ಹೊಸ ಅದ್ರ ಕಡೆ ಬರ್ತಾ ಇದೆ. ಹೊಸ ಒಂದು ಶುದ್ಧತೆಯಿಂದ, ಪರಿಶುದ್ಧತೆಯಿಂದ, ಒಂದು ಪ್ಯೂರ್ ಹಾರ್ಟ್ ಇಂದ, ಒಂದು ಸ್ನೇಹದ ಮನೋಭಾವದಿಂದ 13 ನಂಬರ್ ಕೂಡ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಸೊ ಶುರು ಮಾಡಿ ಅಂತ ಇದೆ. ಸೊ ಫಸ್ಟು ಎಂಡಿಂಗ್ ಮಾಡಬೇಕು, ಆಮೇಲೆ ಹೊಸ ಜೀವನ ಫ್ಯೂಚರ್ ಕಡೆ ಗಮನ ಹರಿಸ್ಬೇಕು ಅಂತ ಇದೆ. ಇಲ್ಲಿ ತುಂಬಾ ಚೆನ್ನಾಗಿದೆ. ನಂಗೆ ಈ ರಿಲೀಸ್ ಕಾರ್ಡ್ ಬಂದಿದ್ದು ತುಂಬಾ ಖುಷಿ ಆಯ್ತು. ಸೊ ಯಾಕೆಂದ್ರೆ ನಾವು ಒಂದು ಎಕ್ಸೆಪ್ಟೇಷನ್ ಇಟ್ಕೊಂಡು, ಒಂದು ಪಾಸಿಟಿವ್ ಥಿಂಕಿಂಗ್ ಅನ್ನ ಇಟ್ಕೊಂಡು, ಒಂದು ಸಕಾರಾತ್ಮಕ ಯೋಚನೆಯೊಂದಿಗೆ ನಮ್ಮ ಈ ಒಂದು 2025ಕ್ಕೆ ಕಾಲು ಇಡ್ತೀವಿ ಅನ್ನೋದು ಖುಷಿ ಕೊಟ್ಟಿದೆ ನಂಗೆ. ಅದ್ರ ಜೊತೆಗೆ ಏನೇ ಆದ್ರೂ ಕೂಡ ನಾವು ಈಗ ಗರಿ ಬಿಚ್ಚಿ ಗರಿ ಗೆದರಿ ಹಾರಾಡುವಂತ ಸಮಯ ಅನ್ನುವಂಥ ರೀತಿಯಲ್ಲಿ ಬಟರ್ಫ್ಲೈ ಕೂಡ ಅದೇ ಹೇಳ್ತಾ ಇದೆ. ನಂಗೂ ಕೂಡ ಬಟರ್ಫ್ಲೈ ಕಾಣಿಸ್ತು. ಸೊ ರಿಯಲ್ ಆಗಿ ಇಲ್ಲೂ ಕೂಡ ಬಟರ್ಫ್ಲೈ ಇದೆ. ಸೊ ಎಲ್ಲವೂ ಕೂಡ ಸ್ನೇಹದಿಂದ, ಪರಿಶುದ್ಧವಾಗಿ, ನಿರ್ಮಲತೆಯಿಂದ ಮತ್ತೊಮ್ಮೆ ಶುರು ಮಾಡೋಣ ಹೊಸ ವರ್ಷನ ಅನ್ನುವಂಥ ರೀತಿಯಲ್ಲಿ ಇದೆ. ಸೊ ಎಷ್ಟು ಬೇಗ ಹೊಸ ವರ್ಷ ಬಂತೋ ಅಷ್ಟೇ ಕಠಿಣವಾದ ನೆನಪುಗಳನ್ನ ಕೂಡ ಕೊಟ್ಟು ಹೋಗಿದೆ. ನನ್ನ ಜೀವಮಾನದಲ್ಲೇ 2024ನ್ನ ನಾನು ತುಂಬಾ ಖುಷಿಯಿಂದ ಸ್ವಾಗತ ಮಾಡಿದೆ. ನನ್ನ ಜೀವನದಲ್ಲೇ 2024 ನನ್ನ ಜೀವನನ ತುಂಬಾ ವರ್ಸ್ಟ್ ಮೆಮೊರೀಸ್ ಇಂದ ಮತ್ತೊಮ್ಮೆ ನಾನು ಸಾವನ್ನ ದಾಟಿ ಬದುಕಿನೆಡೆಗೆ ಬಂದಂತ, ಮತ್ತೆ ನನ್ನ ಜೀವನದಲ್ಲಿ ಪ್ರೀತಿ ಪಾತ್ರರೆಲ್ಲರನ್ನೂ ಕೂಡ ಕಳ್ಕೊಂಡಂತ ವರ್ಷ. ಸೊ 2024 ನನ್ನ ಕರ್ಮ ಫಲದ ವರ್ಷ, ನನ್ನ ಕಾರ್ಮಿಕ್ ವರ್ಷ ಅಂತ ನಾನು ಅನ್ಕೊಳ್ತೀನಿ. ಸೊ 13 ಡೆತ್ನ ಕೂಡ ಹೇಳುತ್ತೆ, ರಿಲೀಸ್ ಕೂಡ ಹೇಳ್ತಾ ಇದೆ, ಸೊ ನ್ಯೂ ಬಿಗಿನಿಂಗ್ ಹೇಳ್ತಾ ಇದೆ. ಸೊ ತುಂಬಾ ಚೆನ್ನಾಗಿ ಬಂದಿದೆ ಕಾರ್ಡ್ ಆಕ್ಚುಲಿ ಅಂತ ನಂಗೆ ಅನ್ನಿಸ್ತಿದೆ. ಇದ್ರಲ್ಲಿ ಏನ್ ಬಂದಿದೆ ಗೊತ್ತಿಲ್ಲ, ಶಫಲ್ ಮಾಡಿ ಹಾಗೆ ಇಟ್ಟಿದ್ದೀನಿ. ಸೊ ಮಂತ್ ವೈಸ್ ಅಲ್ಲಿ ಸೊ ಒಟ್ನಲ್ಲಿ ನಂಗೆ ರಿಲೀಸ್ ಕಾರ್ಡ್ ತುಂಬಾನೇ ಎನರ್ಜಿ ವೈಬ್ ಕೊಡ್ತಾ ಇದೆ. ಸೊ ಈ ಡಿಸೆಂಬರ್ ಇಂದಾನೇ ನಿಮ್ಗೆ ಆ ಒಂದು ಲೆಟ್ ಗೋ ಮೂಮೆಂಟ್ ಬಂದ್ಬಿಡುತ್ತೆ. ಸೊ ಬೇಡದಿರುವಂತ ಅನಾರೋಗ್ಯಗಳು ದೂರ ಆಗುವಂತ ಸಾಧ್ಯತೆ ಇದೆ. ಬೇಡದೇ ಇರುವಂತ ವ್ಯಕ್ತಿಗಳು ನಿಮ್ಮ ಜೀವನದಿಂದ ದೂರ ಆಗ್ತಾರೆ. ಸೊ ಒಂದು ಕಾರ್ಮಿಕ್ ಎನರ್ಜಿ ರಿಲೀಸ್ ಆಗುವಂಥದ್ದು. ಸೊ ಶತ್ರುಗಳೆಲ್ಲರೂ ದೂರ ಆಗುವಂಥದ್ದು. ನೀವು ಹೊಸ ವರ್ಷನ ಹೇಗೆ ಶುರು ಮಾಡ್ತೀರಾ ಅಂದ್ರೆ ಒಂದು ಪರಿಶುದ್ಧವಾದ ಪ್ಯೂರ್ ಹಾರ್ಟ್ ಇಂದ ಶುರು ಮಾಡ್ತೀರಾ, ಒಂದು ಸ್ನೇಹದ ಮನೋಭಾವದಿಂದ ಶುರು ಮಾಡ್ತೀರಾ. ಸೊ ಖಂಡಿತವಾಗ್ಲೂ ಹೊಸ ವರ್ಷ ನಿಮ್ಗೆ ಒಂದು ಸ್ನೇಹದ ಮನೋಭಾವದ ಜೊತೆಗೆ ಒಬ್ಬ ಸ್ನೇಹಿತನಾಗಿ, ಸ್ನೇಹಿತೆಯಾಗಿ, ಒಂದು ಯೂನಿವರ್ಸ್ ನಿಮ್ ಜೊತೆ ನಿಲ್ಲಿ, ನಿಮ್ಮ ಸೋಲಿಗೆ ಒಂದು ಸೋಲ್ ಎನರ್ಜಿಯಾಗಿ ಅದು ನಿಲ್ಲಿ, ನಿಮ್ಮ ಕನಸುಗಳನ್ನೆಲ್ಲ ನನಸು ಮಾಡ್ಲಿ. ನಿಮ್ಮ ಜೀವನದಲ್ಲಿ ಇದುವರೆಗೂ ಸಾಧ್ಯನೇ ಆಗಿಲ್ದಿರೋ ಅಂತ ವಿಚಾರಗಳೆಲ್ಲವೂ ಕೂಡ 2025ರಲ್ಲಿ ನಿಮ್ಮ ಜೀವನದಲ್ಲಿ ನಡಿಲಿ ಅಂತ ನಾನು ಕೂಡ ಹಾರೈಸ್ತೀನಿ. ನಿಮ್ಗೆ ರೀಡಿಂಗ್ ತಲುಪಿಸ್ಲಿಕ್ಕೆ ಬಂದಿರುವಂತ ನನ್ನ ಏಂಜಲ್ಸ್ ಆಗ್ಲಿ, ಸ್ಪಿರಿಟ್ ಗೈಡ್ಸ್ ಆಗ್ಲಿ, ಅವರು ಕೂಡ ನಿಮ್ಗೆ ಹಾರೈಸ್ತಾ ಇದ್ದಾರೆ. ಇಡೀ ವಾಗ್ದೇವಿ ಕುಟುಂಬದ ಡಿವೈನ್ ಟೀಮ್ ಏನಿದೆ ಅದು ಡಿವೈನ್ ಟೈಮಿಂಗ್ ಅಲ್ಲಿ ನಿಮ್ ಜೊತೆ ಯಾವಾಗ್ಲೂ ಇರುತ್ತೆ. ನೋ ಮ್ಯಾಟರ್ ನೀವು ಕಷ್ಟದಲ್ಲಿದ್ದೀರಾ, ಸುಖದಲ್ಲಿದ್ದೀರಾ, ಒಂಟಿಯಾಗಿದ್ದೀರಾ, ಜೊತೆಯಲ್ಲಿದ್ದೀರಾ, ಸೊ ಪ್ರಾಬ್ಲಮ್ ಅಲ್ಲಿ ಇದ್ದೀರಾ, ಈಗೋಲಿ ಇದ್ದೀರಾ, ಯಾವಾಗ್ಲೂ ನಿಮ್ ಜೊತೆ ಅವ್ರು ಇರ್ತಾರೆ. ಅಂಗಾಳ ಪರಮೇಶ್ವರಿಯ ಆಶೀರ್ವಾದ, ವಾಗ್ದೇವಿಯ ಆಶೀರ್ವಾದ, ನೀಲ ಸರಸ್ವತಿಯ ಆಶೀರ್ವಾದ, ಗಣೇಶನ ಆಶೀರ್ವಾದ, ಮಹಾಲಕ್ಷ್ಮಿಯ ಆಶೀರ್ವಾದ,
ನಿಮ್ಮ ಕುಲದೇವರು, ಇಷ್ಟದೇವರ ಆಶೀರ್ವಾದ, ನಿಮ್ಮ ಗ್ರಾಮ ದೇವರದ ಆಶೀರ್ವಾದ, ಎಲ್ಲರ ಆಶೀರ್ವಾದ ನಿಮ್ ಜೊತೆ ಇರ್ಲಿ ಅಂತ ಆಶಿಸ್ತೀನಿ. ಇರುತ್ತೆ ಅನ್ನುವಂತ ಭರವಸೆ ಕೂಡ ಇಲ್ಲಿ ಇದೆ. ಖಂಡಿತವಾಗ್ಲೂ ಇರ್ತಾರೆ. ಟೈಮ್ ಈಸ್ ಎವ್ರಿಥಿಂಗ್. ಟೈಮನ್ನ ಮರಿಬೇಡಿ. ಟೈಮ್ ಈಸ್ ಎವ್ರಿಥಿಂಗ್. ಟೈಮನ್ನ ಮರಿಬೇಡಿ. ಟೈಮೇ ಮುಖ್ಯ. ಸಮಯಕ್ಕೆ ಸರಿಯಾಗಿ ಸಮಯದ ಕೆಲಸಗಳನ್ನ ಸಮಯಕ್ಕೆ ಮಾಡಿ ಮುಗಿಸಿ ಸಮಯಕ್ಕೆ ನೀವು ಸಮಯದ ಬಗ್ಗೆ ಗಮನನ ಕೊಡಿ. ಮಿಕ್ಕಿದೆಲ್ಲವೂ ಕೂಡ ನಿಮ್ಮ ಇಚ್ಛೆಯಂತೆ ನಡ್ಕೊಂಡು ಹೋಗುತ್ತೆ ಅನ್ನುವಂಥದ್ದು ಇಲ್ಲಿ ಒಂದು ಭರವಸೆ ಇದೆ. ಶುರು ಮಾಡೋಣ. ಮೊದಲಿಗೆ ಎಷ್ಟೆಷ್ಟು ಕಾರ್ಡ್ ಬಂತೋ ಒಂದೊಂದು ಮಂತಿಗೆ ಅಂತ ಶಫಲ್ ಮಾಡಿದಾಗ ಅಷ್ಟೆಷ್ಟು ಕಾರ್ಡ್ ತಗೊಂಡಿದ್ದೀನಿ. ಈಗ ನಂಗೆ ಜನವರಿ ಮಂತಿಗೆ ಬಂದಂಥದ್ದು ಸೊ 2 ಕಾರ್ಡ್ ಇದೆ. ಸೊ ಹಾಗಾಗಿ ಈ 2 ಕಾರ್ಡ್ ಅನ್ನ ತಗೊಳ್ಳೋಣ. ಸೊ ಎಂಪ್ರೆಸ್ ಅಂಡ್ ರಿನ್ಯೂವಲ್ ಬಂದಿದೆ. ಸೊ ಏನ್ ಹೇಳಿ ಜನವರಿಗೆ, ಇಲ್ಲೋಡಿ ಇಲ್ಲಿ ಡಿಸೆಂಬರ್ ಎಂಡ್ ನಮ್ಗೆ ರಿಲೀಸ್ ಮಾಡಿ ನ್ಯೂ ಬಿಗಿನಿಂಗ್ ಕಡೆ ಗಮನ ಕೊಡಿ ಅಂತ ಹೇಳ್ತಾ ಇದ್ರೆ ಬಹಳಷ್ಟು ಜನ ವೆಯ್ಟ್ ಕೂಡ ಮಾಡ್ತಾ ಇದ್ದೀರಾ ಕನ್ಫ್ಯೂಷನ್ ಅಲ್ಲಿ. ಸೊ ಏನ್ ಬರಬಹುದು ಅಂತ ಕ್ಯೂರಿಯಾಸಿಟಿನ ಬೇಗ ಮುಗಿಸೋಣ. ಸೊ ಇಲ್ಲಿ ರಿನ್ಯೂವಲ್ ಹೇಳ್ತಾ ಇದೆ, ನ್ಯೂ ಬಿಗಿನಿಂಗ್, ಎಲ್ಲವೂ ಕೂಡ ರಿನ್ಯೂವಲ್. ಈವನ್ ವಾಟ್ಸಪ್ ಇರ್ಬೋದು, ಮೆಸೇಜಸ್ ಇರ್ಬೋದು, ವಾಟ್ ಎವರ್ ಸೋಷಿಯಲ್ ಮೀಡಿಯಾ ಇದೆ ಎಲ್ಲವುದ್ರ ಜೊತೆಗೆ ಕ್ಯಾಲೆಂಡರ್ ಕೂಡ ರಿನ್ಯೂವಲ್ ಆಗತ್ತೆ ಅನ್ನುವಂಥದ್ದು ಇದೆ. ನೀವು ಈ ವರ್ಷ ಒಂದು ಕ್ಲಾರಿಟಿನ ತಗೊಳ್ಬೇಕು, ಒಂದು ಲೈಫ್ ಪರ್ಪಸ್ ಕಡೆ ಗಮನನ ಕೊಡ್ಬೇಕು, ಒಂದಷ್ಟು ಬದಲಾವಣೆಗಳನ್ನ ನಿಮ್ ಜೀವನದಲ್ಲಿ ಮಾಡ್ಕೊಳ್ಬೇಕು, ಯಾವ ದಾರಿಲಿ ಹೋದ್ರೆ ಸೂಕ್ತ ಅಂತ ನೀವು ತಿಳ್ಕೊಳ್ಬೇಕು. ಜೊತೆಗೆ ಯಾವ ದೈವ ನಿಮ್ಗೆ ಒಂದು ಮಾರ್ಗದರ್ಶನ ಮಾಡ್ತಾ ಇದೆ ಅದ್ರ ಕಡೆ ಗಮನನ ಕೊಡ್ಬೇಕು, ಯಾರನ್ನ ಕ್ಷಮಿಸ್ಬೇಕು ಅದ್ರ ಕಡೆ ಗಮನನ ಕೊಡ್ಬೇಕು. ಎಸ್ಪೆಷಲಿ ತುಂಬಾ ಮುಖ್ಯವಾಗಿ ಯಾರನ್ನು ಜಡ್ಜ್ ಮಾಡಬಾರ್ದು. ನೀವು ಇವ್ರು ಒಳ್ಳೆಯವರು ಇವ್ರು ಕೆಟ್ಟವರು ಅನ್ನುವಂತ ಯಾವುದೇ ಜಡ್ಜ್ಮೆಂಟ್ ಮಾಡ್ದಿರಾ ಒಂದು ಭಯನ ಬಿಟ್ಟಾಕಿ ಯಾವುದು ನಿಮ್ ದಾರಿಗೆ ಬರುತ್ತೋ, ಯಾವುದು ನಿಮ್ಗೆ ಅವಕಾಶಗಳು ಸಿಗುತ್ತೋ ಆ ಅವಕಾಶಗಳೇ ನಿಮ್ಮ ಪಾಲಿನ ಅಮೃತ ಅನ್ಕೊಂಡು ಮುಂದುವರಿರಿ. ಇನ್ನ ಹೆಚ್ಚಿನ ಒಂದು ಏಳಿಗೆ ಯಶಸ್ಸು ನಿಮ್ಗೆ ಸಿಗತ್ತೆ ಅಂತ ಹೇಳಿದೆ. ಸೊ ಹಾಗಾಗಿ ಫಿಯರ್ಲೆಸ್ಲಿ ಎಂಬ್ರೇಸ್ ವಾಟ್ ಟು ಕಮ್. ಸೊ ಹಾಗಾಗಿ ನೀವು ಭಯ ಬಿಟ್ಬಿಟ್ಟು ಸ್ವಚ್ಛಂದವಾಗಿ ಇರಿ ಅನ್ನುವಂಥದ್ದು ಇದೆ. ಎಲ್ಲೋ ಒಂದ್ ಕಡೆ ಹೆದರ್ಕೊಂಡು ಒಂದ್ ಕಡೆ ಕೂರ್ಬೇಕಾದಂತ ಅಗತ್ಯ ಇಲ್ಲ. ಸೊ ನೀವು ನಿಮ್ ಫ್ಯಾಮಿಲಿ ಕಡೆ ಹೆಚ್ಚಿನ ಗಮನನ ಕೊಡ್ತೀರಾ ಅನ್ನುವಂಥದ್ದು ಇದೆ. 20 ಕಾರ್ಡ್ ಜಡ್ಜ್ಮೆಂಟ್ ಕಾರ್ಡ್ ಕೂಡ ಆಗಿದೆ. ಒಂದು ನ್ಯಾಯ ಸಿಗುವಂಥದ್ದು, ಒಂದು ಪಾಸ್ಟ್ ಲೈಫ್ ಎನರ್ಜಿ ಕ್ಲಿಯರ್ ಆಗುವಂಥದ್ದು ತುಂಬಾ ಚೆನ್ನಾಗಿದೆ. ಪಾಸ್ಟ್ ಲೈಫ್ ಎನರ್ಜಿ ಕ್ಲಿಯರ್ ಆಗೋದ್ರ ಜೊತೆಗೆ ಪಾಸ್ಟ್ ಈ 24 ಕೂಡ ಎಂಡ್ ಆಗತ್ತೆ ನಿಮ್ಗೆ ಜನವರಿಲಿ. ತುಂಬಾ ಚೆನ್ನಾಗಿ ಬಂದಿದೆ. ಒಂದು ಲೈಫ್ ಪರ್ಪಸ್ ಕಡೆ ಗಮನನ ಕೊಡ್ತೀರಾ, ಒಂದು ಮಾರ್ಗದರ್ಶನ ನಿಮ್ಗೆ ಬರುತ್ತೆ ಅನ್ನುವಂಥದ್ದು ಇದೆ. ಒಂದು ಬಟರ್ಫ್ಲೈ ಇಲ್ಲಿ ಇದ್ದಂತ ಬಟರ್ಫ್ಲೈ ಇಲ್ಲಿ ಕಲರ್ಫುಲ್ ಆಗಿ ನಿಮ್ ಜೀವನಕ್ಕೆ ಬಂದಿದೆ ಅನ್ನುವಂಥದ್ದು ಇದೆ. ಸಾಕಷ್ಟು ಕನಸುಗಳನ್ನ ಆಸೆಗಳನ್ನ ನಿಮ್ ಜೀವನಕ್ಕೆ ತಗೊಂಡ್ಬರುತ್ತೆ. ಸೊ ಹಾಗಾಗಿ ನೀವೇನ್ ಮಾಡ್ಬೇಕು ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಜಸ್ಟ್ ಒಂದೇ ಒಂದು ಹಂತ ದೂರ ಇದ್ದೀರಾ ನಿಮ್ಮ ಜೀವನದಲ್ಲಿ ನೀವ್ ಅನ್ಕೊಂಡಿದ್ದನ್ನ ಅಚೀವ್ ಮಾಡಿ ನ್ಯೂ ಬಿಗಿನಿಂಗ್ ಅನ್ನ ತಗೊಂಡ್ಬರೋದಕ್ಕೆ ಅಂತ ಅನ್ಸುತ್ತೆ. ದ ಎಂಪ್ರೆಸ್ ಕೂಡ ಇದ್ದಾರೆ ಇಲ್ಲಿ. ಸೊ ಹಾಗಾಗಿ ಸಾಕಷ್ಟು ಟೈಮ್ ಅನ್ನ ಯಶಸ್ವಿ ವ್ಯಕ್ತಿ ಆಗೋದ್ರ ಕಡೆ ಗಮನನ ಕೊಡ್ತೀರಾ. ಜಾಗ ಜಮೀನಿನ ವಿಚಾರಗಳು, ನೀರಿನ ವಿಚಾರಗಳು ಮತ್ತೆ ರಿಯಲ್ ಎಸ್ಟೇಟಿಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಯಶಸ್ಸನ್ನ ನೋಡ್ತೀರಾ. ಶುಕ್ರ ಕೂಡ ಚೆನ್ನಾಗಿರ್ತಾನೆ, ಚಂದ್ರ ಕೂಡ ಚೆನ್ನಾಗಿರ್ತಾನೆ. ನಿಮ್ಗೆ ಸಾಕಷ್ಟು ಹಣದ ಅನುಕೂಲಗಳು ಕೂಡ ಆಗತ್ತೆ, ಸಾಕಷ್ಟು ಆಸ್ತಿ ಖರೀದಿ ಕೂಡ ಮಾಡ್ತೀರಾ, ಸಾಕಷ್ಟು ಸಕ್ಸಸ್ ಅನ್ನ ಕೂಡ ನೋಡ್ತೀರಾ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಸಾಕಷ್ಟು ಸಕ್ಸಸ್ ಅನ್ನ ನೋಡೋದ್ರಿಂದ ನಿಮ್ ಜೀವನಕ್ಕಿಂತ ಹೆಚ್ಚಿನ ಒಳ್ಳೇದ್ ಬರುತ್ತೆ ಅನ್ನುವಂಥದ್ದು. ಟೈಮ್ ಟು ಹೋಪ್ ಇನ್ ಟು ಆಕ್ಷನ್ ಅಂತ ಹೇಳ್ತಿದ್ದಾರೆ. ಸೊ ಭರವಸೆಯೊಂದಿಗೆ ಈಗ ಒಂದು ಮುನ್ನಡಿಬೇಕಾದಂತಹ ಸಮಯ. ಈಗ ನಿಂತ್ಕೊಳ್ಬೇಡಿ. ಯಾವುದೇ ನಿರ್ಧಾರ ತಗೊಳ್ಬೇಕು ಅಂದ್ರೆ ಯಾವ ನಿರ್ಧಾರ ತಗೊಳ್ಬೇಕು ಅಂತ ನಿಮಗ್ ಸರಿ ಅನ್ಸುತ್ತೋ ಅದನ್ನ ಮುಂದುವರಿಸಿ. ವೆಯ್ಟ್ ಮಾಡ್ಬೇಡಿ ಯಾವ್ದಕ್ಕೂ. ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರೋ ಮಾಡಿ ಅನ್ನುವಂಥದ್ದು ಇದೆ. ಯಾರಿಗೆ ಪ್ರೆಗ್ನೆನ್ಸಿ ವಿಚಾರದಲ್ಲಿ ಸಮಸ್ಯೆ ಇತ್ತು ಅದೆಲ್ಲವೂ ಕೂಡ ರಿಲೀಸ್ ಆಗಿ ಪ್ರೆಗ್ನೆಂಟ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಇದೆ. ಸೊ 3 ನಂಬರು ಮತ್ತೆ 23 ನಂಬರ್ ಇಂಪಾರ್ಟೆಂಟ್ ಇದೆ. ಇಲ್ಲಿ ನೋಡಿದ್ರೆ 13 ಇತ್ತು, ಇಲ್ಲಿ 23 ಇತ್ತು, 23 ಇದೆ. ಸೊ ಹಾಗಾಗಿ ತುಂಬಾ ಇಂಪಾರ್ಟೆಂಟ್. ನಿಮ್ಮ ಮನೆಗೆ ಹೊಸ ಅತಿಥಿ ಬರುವಂತ ಸಾಧ್ಯತೆಗಳು ಕೂಡ ಇದೆ ಜನವರಿ ಮಂತ್ ಅಲ್ಲಿ. ನೀವು ಯಾರ್ದೋ ಮನೆಗೆ ಹೊಸ ಫ್ಯಾಮಿಲಿ ಮೆಂಬರ್ ಆಗಿ ಹೋಗ್ತೀರಾ, ಅದು ಕೂಡ ಸಾಧ್ಯತೆ ಇದೆ. ನಿಮ್ಗೆ ಹೆಣ್ ಪಾಪು ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಸಾಕಷ್ಟು ಒಳ್ಳೆಯ ಮಳೆ ಬೆಳೆಗಳನ್ನ ಕೂಡ ನಾವು ಜನವರಿಲಿ ನೋಡ್ತೀವಿ ಅನ್ನುವಂಥದ್ದು ಇದೆ. ನಿಮ್ಮದೇ ಆದ ಒಂದು ಲೋಕ ಸೃಷ್ಟಿ ಮಾಡ್ಕೊಂಡು ನಾನು ನನ್ನ
ಮಕ್ಕಳು ಅನ್ನುವಂಥ ರೀತಿಲಿ ಒಂದು ಹಾಡುಗಾರ ಜ್ಞಾಪನ ಬರ್ತಿದೆ, ಪ್ರೇಮಲೋಕ ದೇವಲೋಕ ನನ್ನ ಮನೆ ಈಗ. ಸೊ ಅದರ ಖುಷಿಯಾಗಿ ಇರ್ತೀರಾ ಅನ್ನುವಂಥದ್ದು ಅದ. ಸೊ ಒಟ್ನಲ್ಲಿ ಸಾಕಷ್ಟು ಶಕ್ತಿ ದೇವತೆಯ ಆಶೀರ್ವಾದದೊಂದಿಗೆ, ನಿಮ್ಮ ತಾಯಿಯ ಆಶೀರ್ವಾದದೊಂದಿಗೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಯಶಸ್ಸು ಬರುತ್ತೆ ಅನ್ನುವಂಥದ್ದು ಇದೆ. ತಾಯಿಯ ಆಸ್ತಿಗೆ ಸಂಬಂಧಪಟ್ಟಂಗೆ, ಮನೆಗೆ ಸಂಬಂಧಪಟ್ಟಂಗೆ ಒಂದಷ್ಟು ಡಾಕ್ಯುಮೆಂಟ್ ಕೂಡ ರಿನ್ಯೂವಲ್ ಆಗುತ್ತೆ. ನೀವು ಮನೆ ಕೂಡ ರಿನ್ಯೂವಲ್ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಚೆಕ್ ಕೂಡ ಕೇಳಿಸ್ತಾ ಇದೆ. ಒಂದಷ್ಟು ವಿಚಾರಗಳು ಲೀಗಲಿ ಏನಿತ್ತು ಅದು ಕೂಡ ಮಾಡ್ಕೊಳ್ತೀರಾ. ಇನ್ನೊಂದಷ್ಟು ನಿರ್ಧಾರಗಳು ನಿಮ್ಮ ಜೀವನದಲ್ಲಿ ಮೇಜರ್ ಏನಿದೆ ಅದು ಡಿವೈನ್ ನೋಡ್ಕೊಳ್ಳುತ್ತೆ ಅನ್ನುವಂಥದ್ದು ಇದೆ ಇಲ್ಲಿ. ವರ್ಷದ ಶುರು ಚೆನ್ನಾಗ್ ಆಗೋದ್ರಿಂದ ಸೊ ಸಿಂಗಲ್ ಆಗಿರೋರು ಮ್ಯಾರೇಜ್ ಆಗುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ. ಒಳ್ಳೇದಾಗ್ಲಿ. ಫೆಬ್ರವರಿ ಮಂತಿಗೆ ಬರೋದಾದ್ರೆ ಓಕೆ, 5 ಆಫ್ ಅರ್ತ್ ಇಸ್ ಅ ಫೈರ್ ಅಂಡ್ ಲೈಫ್ ಎಕ್ಸ್ಪೀರಿಯನ್ಸ್ ಇದೆ. ಫೆಬ್ರವರಿ ಮಂತ್ ಫುಲ್ ಆಫ್ ಲವ್ ಮೂಡ್ ಅಲ್ಲೇ ಇರ್ತೀರಾ ಎಲ್ಲರೂನು. ಸೊ ಹಾಗಾಗಿ ಸಾಕಷ್ಟು ಚಿಟ್ಟೆಗಳು ನಿಮ್ಗೆ ಮಾರ್ಗದರ್ಶನನ ತೋರಿಸ್ತಾ ಇರುತ್ತೆ ಅನ್ನುವಂಥದ್ದು ಇದೆ. ಲೈಫ್ ಅಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಮಾಡ್ತೀರಾ. ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂತ ಒಂದಿರುತ್ತೆ. ಜೀವಮಾನದ ಸಾಧಕರಿಗೆ ಒಂದಷ್ಟು ಸಾಧನೆಯ ಫಲವಾಗಿ ಅವಾರ್ಡ್ ಕೂಡ ಬರ್ಬಹುದು. ಇನ್ನೊಂದಷ್ಟು ಜನಕ್ಕೆ ನಿಮ್ಮ ಜೀವನದಲ್ಲೇ ಒಂದು ಅತ್ಯುತ್ತಮ ಕೆಲಸನ ನೀವು ಮಾಡಬಹುದು, ಅಥವಾ ಏನೋ ಒಂದು ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಆಗುತ್ತೋ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಆಗುತ್ತೋ ಗೊತ್ತಿಲ್ಲ, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಒಂದು ನಿಮ್ಗೆ ಆಗುತ್ತೆ. ಒಂದು ಇಂಪಾರ್ಟೆಂಟ್ ಚೇಂಜ್ ನಿಮ್ ಜೀವನಕ್ಕೆ ಬರುವಂತ ಸಾಧ್ಯತೆ ಇದೆ. ನಿಮ್ಮ ಲೈಫ್ ಅಲ್ಲಿ ಯಾವುದು ಮುಖ್ಯ, ಯಾವ್ದು ಇಂಪಾರ್ಟೆಂಟು, ಏನ್ ರಿಕ್ವೈರ್ ಮಾಡ್ಬೇಕು ನಿಮ್ಮ ಲೈಫ್ ಅಲ್ಲಿ ಫೆಬ್ರವರಿ ಮಂತ್ ಅಲ್ಲಿ, ಅದ್ರ ಕಡೆ ಗಮನನ ಕೊಡಿ, ಆಕ್ಷನ್ ತಗೊಳ್ಳಿ ಅಂತ ಹೇಳ್ತಾ ಇದೆ. ಯಾವುದಕ್ಕೂ ನೀವು ಮುಜುಗರ ಪಟ್ಕೊಂಬೇಡಿ. ಒಂದು ಹೊಸ ಜೀವನ, ಹೊಸ ದಾರಿ, ಹೊಸ ಬದುಕು, ಹೊಸ ನ್ಯೂ ಡೈರೆಕ್ಷನ್ ಅಲ್ಲಿ ನಿಮ್ ಜೀವನ ಮುಂದುವರಿಯುತ್ತೆ ಅನ್ನುವಂಥದ್ದು ಇದೆ. ನಿಮಗ್ ಗೊತ್ತಿದೆ ಯಾವ್ದು ನಿಮ್ಗೆ ಸೂಟ್ ಆಗತ್ತೆ, ಯಾವ್ದು ಸೂಟ್ ಆಗಲ್ಲ ಅಂತ. ಜೊತೆಗೆ ಯಾವ ಡೈರೆಕ್ಷನ್ ನಿಮ್ಮನ್ನ ಯಾವ ಹಾದಿಗೆ ಕರ್ಕೊಂಡು ಹೋಗುತ್ತೆ, ಅದರಲ್ಲಿ ಹೇಗೆ ಹೋಗಬೇಕು, ಯಾವ ರೀತಿಯ ಅನುಭವಗಳು ನಿಮ್ಗೋಸ್ಕರ ಕಾದಿದೆ, ಇದು ಕೂಡ ನೀವು ತಿಳ್ಕೊಳ್ತೀರಾ ಫೆಬ್ರವರಿ ಮಂತ್ ಅಲ್ಲಿ. ಒಂದು ಲೈಫ್ ಎಕ್ಸ್ಪೀರಿಯನ್ಸ್ ಚೇಂಜಿಂಗ್, ಸಡನ್ ಆಗಿ ಅನ್ಎಕ್ಸ್ಪೆಕ್ಟೆಡ್ ಚೇಂಜಸ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಒಂಚೂರು ಆರೋಗ್ಯದ ಕಡೆ ಕೂಡ ಹೆಚ್ಚಿನ ಗಮನ ಕೊಡಲೇಬೇಕಾದಂತ ಅಗತ್ಯ ಕೂಡ ಇದೆ. ಜೊತೆಗೆ ಒಂದಷ್ಟು ಜನರಿಗೆ ಬ್ರೇಕಪ್ ಹೇಳ್ತಾ ಇದೆ. ಫೆಬ್ರವರಿ ಮಂತ್ ಆಲ್ಸೋ ವ್ಯಾಲೆಂಟೈನ್ಸ್ ಅದು ಇದು ಅನ್ಕೊಂಡು ತಲೆ ಕೆಡ್ಸ್ಕೊಳ್ಬೇಡಿ. ಲೈಫ್ ಈಸ್ ಲೈಕ್ ಮೂವ್ ಆನ್ ಮಾಡೋದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಹೆಚ್ಚು ದುಡ್ಡಿನ ವಿಚಾರಕ್ಕೆ ಒಂದಷ್ಟು ನೆಗೆಟಿವಿಟಿನ ಫೇಸ್ ಮಾಡ್ತಾ ಇದ್ದೀರಾ, ಅಥವಾ ನೆಗೆಟಿವಿಟಿನ ನೋಡ್ತಾ ಇದ್ದೀರಾ ಅಂತ ಅನ್ಕೊಂಡ್ರೆ ಅದ್ರ ಬಗ್ಗೆ ಚಿಂತೆ ಮಾಡೋದನ್ನ ಬಿಟ್ಬಿಟ್ಟು ದುಡ್ಡಿನ ವಿಚಾರದಲ್ಲಿ, ಕೆರಿಯರ್ ವಿಚಾರದಲ್ಲಿ, ಮನೆ ವಿಚಾರದಲ್ಲಿ ನಿಮ್ಗೇನ್ ಬ್ಲಾಕೇಜಸ್ ಇದೆ, ಯಾವುದು ನಿಮ್ಗೆ ನಿಮ್ಮ ಪ್ರೋಗ್ರೆಸ್ಸಿಗೆ ಅಡ್ಡಿ ಮಾಡ್ತಾ ಇದೆ, ಅದರಿಂದ ಹೊರಗೆ ಬರೋದು ಹೇಗೆ, ಇದನ್ನ ಹೇಗೆ ಸರಿಪಡಿಸ್ಕೊಳ್ಬೇಕು, ನಾನೀಗ ಕಲ್ತರ ಕೂತ್ರೆ ಆಗೋದಿಲ್ಲ, ಒಂಚೂರು ಮೂವ್ಮೆಂಟ್ ಮಾಡ್ಬೇಕು, ಯಾರನ್ನ ನಂಬಬಹುದು, ಯಾರನ್ನ ನಂಬಾರ್ದು, ಯಾರು ನನ್ನ ನಂಬಿಕೆಯನ್ನ ಮುರಿದ್ರು, ಯಾರ ನಂಬಿಕೆಯ ಮೇಲೆ ನಾನು ಮುಂದಿನ ಭರವಸೆನ ಇಟ್ಕೊಂಡು ಯಾವ ಪಾಯಿಂಟ್ ಮೇಲೆ ನಾನು ಕೆಲಸನ ಮಾಡ್ಬೇಕು, ಯಾವ ರೀತಿ ನನ್ನನ್ನ ರೈಟ್ ಡೈರೆಕ್ಷನ್ಗೆ ನಾನು ಕರ್ಕೊಂಡು ಹೋಗ್ಬೇಕು, ನನ್ನ ಲೋ ಪಾಯಿಂಟ್ ಯಾವುದು, ನನ್ನ ಹೈ ಪಾಯಿಂಟ್ ಯಾವುದು, ಇದ್ರ ಬಗ್ಗೆ ನೀವು ಗಮನನ ಹರಿಸ್ತೀರಾ. ಜೊತೆಗೆ ನಿಮ್ಮನ್ನ ನೀವು ಹೇಗೆ ತಿದ್ಕೊಳ್ಬೇಕು, ನಿಮ್ಮನ್ನ ನೀವು ಹೇಗೆ ಪಡ್ಕೊಳ್ಬೇಕು, ನಿಮ್ಮನ್ನ ನೀವು ಯಾರ ಜೊತೆ ಒಂದು ಕಂಫರ್ಟ್ ಝೋನ್ ಕೊಡ್ಬೇಕು, ಯಾರಿಗೆ ನಿಮ್ಮ ಕಂಫರ್ಟ್ ಝೋನ್ ಕೊಡಬಾರ್ದು. ಡಿಸೈಡ್ ಯುವರ್ ಸೆಲ್ಫ್. ಓಕೆ, ಅದು ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಜೊತೆಗೆ ಸಂಬಂಧಿಕರಿಂದ ಒಂದಷ್ಟು ನೆಗೆಟಿವಿಟಿನ ಎದುರಿಸ್ತೀರಾ. ಆ ಸಂಬಂಧಿಕರಿಂದ ನೆಗೆಟಿವಿಟಿ ಎಷ್ಟು ಎದುರಿಸ್ತೀರೋ ಅಷ್ಟೇ ನೆಗೆಟಿವಿಟಿನ ಅವರು ಅನುಭವಿಸೋದನ್ನ ಕೂಡ ನೀವು ನೋಡ್ತೀರಾ ಅನ್ನುವಂಥದ್ದು ಇದೆ. ಸೊ ಒಂದಷ್ಟು ಒಳ್ಳೆ ಓನ್ ಬಿಸ್ನೆಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ, ನಾನೇ ಒಂದು ಸೆಲ್ಫ್ ಎಂಪ್ಲಾಯ್ಡ್ ಆಗ್ಬೇಕು ಅಂತ ಅನ್ಕೊಂಡಿದ್ರೆ, ಮೇ ಬಿ ಫೆಬ್ರವರಿ ಮಂತ್ ನಿಮ್ಗೆ ಲಕ್ಕಿ ಮಂತ್ ಅಲ್ಲ ಅಂತ ಹೇಳ್ಬೋದು ಬಿಸ್ನೆಸ್ ಶುರು ಮಾಡ್ಲಿಕ್ಕೆ. ಯಾಕೆಂದ್ರೆ ಪೂರ್ತಿ ಲವ್ ಮೂಡ್ ಅಲ್ಲಿ ಇರುತ್ತೆ ಜಗತ್ತೇನೆ, ಹಾಗಾಗಿ ನಿಮ್ಮ ಬಿಸ್ನೆಸ್ ಸಪೋರ್ಟ್ ಸಿಗಲ್ವೋ ಏನೋ ಗೊತ್ತಿಲ್ಲ. ಹಾಗಾಗಿ ಒಂಚೂರು ಬಿಸ್ನೆಸ್ ಮೈಂಡ್ ಏನಾದ್ರೂ ಇದ್ರೆ, ಓನ್ ಬಿಸ್ನೆಸ್ ಶುರು ಮಾಡ್ಬೇಕು ಅನ್ಕೊಂಡಿದ್ರೆ, ಅಥವಾ ಬೇರೆ ಏನಾದ್ರೂ ನೀವು
ಶುರು ಮಾಡ್ಬೇಕು ಸೆಲ್ಫ್ ಆಗಿ ಅಂತ ಅನ್ಕೊಂಡಿದ್ರೆ ಅಷ್ಟೊಂದು ಒಳ್ಳೆ ಸಮಯ ಅಲ್ವೇನೋ ಎಲ್ಲಾದ್ರೂ ಇನ್ವೆಸ್ಟ್ ಮಾಡ್ಲಿಕ್ಕೆ ದುಡ್ಡಿನ ವಿಚಾರದಲ್ಲಿ ಅಂತ ಹೇಳ್ತಾ ಇದೆ. ಸೊ ಸ್ವಲ್ಪ ನೋಡ್ಕೊಂಡು ಮಾಡಿ ಅನ್ನುವಂಥದ್ದು. ಸ್ವಲ್ಪ ಕಾಳಜಿ ವಹಿಸ್ಬೇಕು ಆರ್ಥಿಕ ಪರಿಸ್ಥಿತಿ ಕಡೆ, ಎಸ್ಪೆಷಲಿ ಫೆಬ್ರವರಿಲಿ ಅನ್ನುವಂಥದ್ದು ಇದೆ. ಜೊತೆಗೆ ಒಂದು ಒಳ್ಳೆ ಅವಕಾಶ ನಿಮ್ಗೆ ಹೆಂಗ್ ಬರುತ್ತೆ ಅಂದ್ರೆ, ನಿಮ್ಮ ಲೈಫನ್ನೇ ಒಂದು ರೆಪ್ರೆಸೆಂಟ್ ಮಾಡೋ ರೀತಿ, ನಿಮ್ಮನ್ನ ನೀವು ತೆರೆದುಕೊಳ್ಳೋ ರೀತಿ, ನಿಮ್ಮನ್ನೇ ಒಂದು ರೀತಿ ವಾವ್ ಅನ್ನುವಂಥ ರೀತಿಲಿ ಅವಕಾಶ ಬರುತ್ತೆ. ಸೊ ಅದೇ ನೀವು ಬಿಸ್ನೆಸ್ ಏನಾದ್ರೂ ಶುರು ಮಾಡಿದ್ರೆ ಹೊರಗಡೆಯಿಂದ ಬರುವಂತ ಈ ಅವಕಾಶ ನಿಮ್ಗೆ ಸಿಗದಿರ ಹೋಗಬಹುದು. ಮೇ ಬಿ ಅದಕ್ಕೋಸ್ಕರನೇ ಯೂನಿವರ್ಸ್ ನಿಮ್ಗೆ ಫೆಬ್ರವರಿ ಮಂತ್ ಅಲ್ಲಿ ಆ ಬಿಸ್ನೆಸ್ ಶುರು ಮಾಡ್ಬೇಡ, ಹೊರಗಡೆ ಹೋಗಿ ಕೆಲಸ ಮಾಡು, ಬರುವಂತ ಅವಕಾಶನ ನೀನ್ ಅದಾಗಿಸ್ಕೋ ಅಂತ ಹೇಳ್ತಾ ಇರಬಹುದು. ಕೆಲವರಿಗೆ ನೀವು ಮಾಡುವಂತ ಬೇರೆ ಕಡೆಯಿಂದ ಬಂದಿರುವಂತ ಅವಕಾಶನೇ ನಿಮ್ಮ ಬಿಸ್ನೆಸ್ಸಿಗೆ ಕೂಡ ದಾರಿ ಮಾಡಿಕೊಡುವಂತ ಸಾಧ್ಯತೆಗಳು ಕೂಡ ಇದೆ. ಒಂದ್ ರೀತಿ ಸರ್ಪ್ರೈಸ್ ರೀತಿಯಲ್ಲಿ ನಿಮ್ಮ ಜೀವನಕ್ಕೆ ಪ್ರೀತಿ ಬರುವಂತ ಸಾಧ್ಯತೆ ಇದೆ, ಪಾಪು ಬರುವಂತ ಸಾಧ್ಯತೆಗಳು ಕೂಡ ಇದೆ. ಬಟ್ ನೀವೆಲ್ಲೋ ಒಂದ್ ಕಡೆ ಅಲ್ಲೇ ಇರ್ತೀರಾ, ಏನು ಆಕ್ಷನ್ ತಗೊಳ್ಳೋದಿಲ್ಲ, ನೀವು ಮಾಡ್ಬೇಕು ಅನ್ನೋದೇ ನಿಮ್ಗೆ ಬರೋದಿಲ್ಲ, ಒಂದ್ ರೆಸ್ಪಾನ್ಸಿಬಿಲಿಟಿ ತಗೊಳ್ಬೇಕು ಅನ್ನೋದು ನಿಮ್ಗೆ ಅನ್ಸೋದಿಲ್ಲ, ಇದು ಮಾಡ್ಬೇಕು ಅನ್ನೋ ಮನೋಭಾವನೆನೆ ಕಳ್ಕೊಳ್ತೀರಾ. ಯಾಕೆ ಹಾಗೆ ಮಾಡ್ತೀರಾ? ಮಾಡ್ಬೇಡಿ. ಇದರಿಂದ ನಂಗೆ ಯಶಸ್ಸು ಸಿಗುತ್ತಾ ಇಲ್ವಾ ಅನ್ನೋದೇ ಡೌಟ್ ನಿಮ್ಗೆ. ಹಾಗೆಲ್ಲ ಅನುಮಾನ ಪಡ್ಬೇಡಿ, ಧೈರ್ಯವಾಗಿ ಮುಂದುವರಿಸಿ, ಇನ್ನ ಹೆಚ್ಚಿನ ಯಶಸ್ಸನ್ನ ನೀವು ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ಆಸೆ ಕನಸುಗಳು ಏನಿದೆ ಎಲ್ಲವೂ ಕೂಡ ಈಡೇರುತ್ತೆ. ಅದು ಯೂನಿವರ್ಸ್ ಕಡೆಯಿಂದ ನಿಮ್ಗೆ ಒಂದು ವಿಚಾರ ಕೂಡ ಸಿಗತ್ತೆ ಅನ್ನುವಂಥದ್ದು ಇದೆ. ದೊಡ್ಡದಾದ ಅರಮನೆ ಅಥವಾ ಒಂದು ರಾಜಮನೆತನ, ಈ ವಿದೇಶ ಆಗಿರ್ಬಹುದು, ಸ್ವದೇಶ ಆಗಿರ್ಬಹುದು, ಎಲ್ಲೇ ಆಗಿರ್ಬಹುದು, ನಮ್ಮ ರಾಜ್ಯ ಬೇರೆ ರಾಜ್ಯ ಆಗಿರ್ಬಹುದು, ಒಂದು ಸಾವಿನ ಸುದ್ದಿ ಕೂಡ ಕೇಳ್ತೀವಿ ಅನ್ನುವಂಥದ್ದು ಇದೆ ಫೆಬ್ರವರಿ ಮಂತ್ ಅಲ್ಲಿ. ಸೊ ಒಂದು ಮನೆತನಕ್ಕೆ, ದೊಡ್ಡ ಮನೆತನಕ್ಕೆ, ರಾಜ್ಯವಾಳೋ ಮನೆತನದ ಒಂದು ಸಾವಿನ ಸುದ್ದಿ ಕೂಡ ಕೇಳ್ತೀವಿ ಅನ್ನುವಂಥದ್ದು ಇದೆ. ಇದಕ್ಕಿದ್ದಂಗೆ ಒಂದು ಕೋಟೆ ಮಣ್ಣಿನೊಳಗೆ ಹೂತ್ ಹೋಗುತ್ತೆ, ಇದನ್ನ ಕೂಡ ನಾವು ನೋಡ್ತೀವಿ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಸಮುದ್ರದ ಪ್ರಾಣಿಗಳು ನೀರಿನಲ್ಲಿ ಆ ಮುಳುಗ್ ಹೋಗ್ತವೆ, ಅಂದ್ರೆ ಸಮಥಿಂಗ್ ಪ್ರಾಣಿಗಳಿಗೆ ತೊಂದರೆ ಆಗತ್ತೆ ಫೆಬ್ರವರಿ ಮಂತ್ ಅಲ್ಲಿ, ಜಲ ಪ್ರಾಣಿಗಳಿಗೆ ಅನ್ನೋದು ಕೂಡ ನಂಗೆ ಇಲ್ಲಿ ವೈಬ್ ಇದೆ. ಬಟ್ ಏನೇ ಆದ್ರೂ ನೀವು ಸ್ವಲ್ಪ ತಲೆ ಕೆಡ್ಸ್ಕೊಳ್ತೀರಾ ಆರಾಮಾಗಿ ಇದ್ರೆ ಬೆಟರ್ ಅಂತ ಅನ್ಸುತ್ತೆ. ಸೊ ತುಂಬಾ ಚಿಂತೆ ಮಾಡಕ್ಕೆ ಹೋಗ್ಬೇಡಿ, ತುಂಬಾ ಒಂದು ರೆಸ್ಟ್ಲೆಸ್ ಮೈಂಡ್ ನ ಮಾಡ್ಕೊಳ್ಬೇಡಿ. ನಿಮ್ಗೆ ಏನ್ ಕರೆಕ್ಟ್ ಅನ್ಸುತ್ತೋ, ಈ ನನ್ ಗ್ಯಾರಂಟಿ ಇದ್ರಲ್ಲಿ ಸಕ್ಸಸ್ ಆಗತ್ತೆ ಅಂತ ಅನ್ಸುತ್ತೋ ಅದ್ರ ಕಡೆ ಆಕ್ಷನ್ ತಗೊಳ್ಳಿ ಅನ್ನುವಂಥದ್ದು ಇದೆ. ಒಳ್ಳೇದಾಗ್ಲಿ. ಮಾರ್ಚ್ ಅಗೇನ್ ಮಾರ್ಚ್ 5 ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಸೊ ಒಂದಷ್ಟು ಗುದ್ದಾಟ ನಡೆಯುತ್ತೆ ಅನ್ನುವಂಥದ್ದು ಇದೆ. ಒಂದಷ್ಟು ಜಗಳಗಳು ನಡಿಬಹುದು. ನಿಮ್ ಫೋನ್ ರ್ಯಾಮ್ ಸರಿ ಇಲ್ಲ ಅನ್ಬಿಟ್ಟು ಹೊಸ ಫೋನ್ ತಗೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ. ಒಂದಷ್ಟು ಜಗಳಗಳು ಬೇರೆಯವ್ರ ಜೊತೆ ಏನ್ ಆಡ್ಬೇಕು ಅಂತ ಅನ್ಕೊಂಡಿದೀರಾ, ಆ ಜಗಳನ ಮಾಡಕ್ ಹೋಗ್ಬೇಡಿ. ವೇಸ್ಟ್ ಆಫ್ ಎನರ್ಜಿ ಅಂದ್ರೆ ಆ ಜಗಳನ ಮಾಡ್ಬೇಡಿ. ಯಾಕೆಂದ್ರೆ ಇಬ್ರು ಸಮಬಲರಿದ್ದೀರಾ. ಆ ಜಗಳ 6ಕ್ಕೆ ಏರಲ್ಲ 3ಕ್ಕೆ ಇಳಿಯಲ್ಲ ಅನ್ನುವಂಥ ರೀತಿಲಿ ಇರುತ್ತೆ. ಸೊ ಹಾಗಾಗಿ ಆ ಜಗಳವಾಗಿ ಉಳಿದಿರ ಒಂದಷ್ಟು ಪಾಸಿಟಿವ್ ಆಗಿ ಬದ್ಲಾದ್ರೆ ಸರಿ, ಇಲ್ಲ ಅದರಿಂದ ನಿಮ್ಗೇನು ಉಪಯೋಗನೇ ಇಲ್ಲ ಅಂದ್ರೆ ಅಂತ ಜಗಳನ್ನ ಅವಾಯ್ಡ್ ಮಾಡಿ ಅನ್ನುವಂಥದ್ದು ಇದೆ. ನಿಮ್ಮ ಕನಸುಗಳನ್ನ, ಆಸೆಗಳನ್ನ ಉಳಿಸ್ಕೊಳ್ಳೋದಕ್ಕೆ, ನಿಮ್ಮ ಲೈಫ್ ಗ್ರೋತ್ ಆಗೋದಕ್ಕೆ ನೀವೇನ್ ಮಾಡ್ಬೇಕು ಅದ್ರ ಕಡೆ ಗಮನನ ಕೊಡಿ. ಸೊ ಸಾಕಷ್ಟು ತ್ಯಾಗ ಮಾಡ್ದಿರ ನಿಮ್ಮ ಜೀವನನ ನಿಮ್ಮ ಗೋಲ್ ಕಡೆ, ನಿಮ್ಮ ನಂಬಿಕೆ ಕಡೆ ಕರ್ಕೊಂಡು ಹೋಗಿ ಅನ್ನುವಂಥದ್ದು ಇದೆ. ಒಂದಷ್ಟು ದೂರ ಪ್ರಯಾಣ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ಒಂದಷ್ಟು ಭೂಮಿ ವಿಚಾರಕ್ಕೆ ಜಗಳಗಳು ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಮೋಡ, ಗುಡುಗು, ಮಿಂಚು, ಸಿಡಿಲು ಎಲ್ಲವನ್ನು ಕೂಡ ಮಾರ್ಚ್ ಅಲ್ಲಿ ನೋಡ್ತೀವಿ. ಒಂದಷ್ಟು ಹೈ ವೈಬ್ರೇಷನ್ ಇರುವಂತ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಇದೆ ಇಲ್ಲಿ. ನಿಮ್ ನಂಬಿಕೆ ತುಂಬಾ ಇಂಪಾರ್ಟೆಂಟ್. ಓಕೆ, ಓಹ್ ಇನ್ ನನ್ ಕೈಲಿ ಕಾಯಕ್ ಆಗೋದಿಲ್ಲ, ಇನ್ನ ಎಷ್ಟು ಬರೀ ಕೆಲ್ಸ ಮಾಡ್ಕೊಂಡೇ ಇರ್ಬೇಕು, ಯಾವಾಗ ನಾನು ಯಶಸ್ಸನ್ನ ನೋಡೋದು, ಎಲ್ಲಾನು ಹೇಗೆ ಉಳಿಸ್ಕೊಳ್ಳಿ, ಇಷ್ಟು ಕಷ್ಟಪಟ್ಟಿದೀನಿ, ನಾನ್ ಕಷ್ಟಪಟ್ಟಿದ್ದು ಬೇರೆಯವ್ರ ಪಾಲಾಗಕ್ಕೆ ಬಿಡ್ಬೇಕಾ ಅಂತ ಒಂದಷ್ಟು ಯೋಚನೆನ ಮಾಡ್ತೀರಾ. ಎಸ್ಪೆಷಲಿ ಬೆಳೆಗಳ ವಿಚಾರಕ್ಕಾಗಿ ಭತ್ತ ಇರಬಹುದು,
ತೆನೆಗಳನ್ನ ಉಳಿಸ್ಕೊಳ್ಬೇಕು, ಒಂದಷ್ಟು ಅಗ್ನಿ ಅವಘಡಗಳು ಆಗಬಹುದು, ಅದಾಗದೇ ಇರೋ ಹಾಗೆ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ನಿಮ್ಗೆ ಒಂದಷ್ಟು ಪ್ರೊಟೆಕ್ಷನ್ ಗೊತ್ತಿದೆ ಹೇಗೆ ಹಾಕೊಬೇಕು ಅಂತ, ಹಾಗೆ ಪ್ರೊಟೆಕ್ಷನ್ ಹಾಕೊಳ್ಳಿ. ಜೊತೆಗೆ ಬೇರೆಯವರಿಂದ ಪ್ರೊಟೆಕ್ಷನ್ ಬೇಕು ಅಂದ್ರೆ ಹಾಕಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಸಾಕಷ್ಟು ಚಾಲೆಂಜಸ್ ಇದೆ, ಸಾಕಷ್ಟು ಒಂದಾದ್ಮೇಲೆ ಒಂದು ಸಮಸ್ಯೆಗಳು ಅಂತ ಅನ್ನಿಸ್ತಾ ಇರ್ಬೋದು ನಿಮ್ಗೆ ಮಾರ್ಚ್ ಅಲ್ಲಿ. ಯಾಕೆ ಅಂದ್ರೆ ಗ್ರಹತಿಗಳೇ ಚೇಂಜ್ ಆಗತ್ತೆ. ಎಸ್ಪೆಷಲಿ ನಮ್ಗೆ ಯುಗಾದಿ, ಹೊಸ ವರ್ಷ, ಇಯರ್ ಎಂಡಿಂಗ್ ಎಲ್ಲ ಅವಾಗ ಶುರು ಆಗತ್ತೆ ಅಲ್ವಾ. ಸೊ ಹಾಗಾಗಿ ಒಂದ್ ರೀತಿ ಪ್ರೊಟೆಕ್ಷನ್ ಇರುತ್ತೆ, ಒಂದಷ್ಟು ಬ್ಯುಸಿ ಶೆಡ್ಯೂಲ್ಸ್ ಇರುತ್ತೆ ನಿಮ್ಗೆ, ಒಂದಷ್ಟು ಚಾಲೆಂಜಸ್ ಅಂತ ಅನ್ಸುತ್ತೆ. ಆದ್ರೆ ನೀವು ಯಾವ್ದಕ್ಕೂ ಕೇರ್ ಮಾಡೋದಿಲ್ಲ, ಚಿಂತೆ ಮಾಡ್ಬೇಡಿ. ಎಲ್ಲವೂ ಕೂಡ ಬಿಟ್ಟಾಕ್ಬಿಟ್ಟು ಮುಂದುವರಿತಾ ಇರಿ. ಒಂದ್ ರೀತಿಲಿ ಎಲ್ಲವೂ ಕೂಡ ಈಗ ಡಿಸೆಂಬರ್ ಮಂತ್ ಮುಗೀತು, ಹೊಸ ವರ್ಷ ಹೊಸ ರೀತಿಲಿ ಶುರು ಮಾಡ್ತೀನಿ ಅಂತಿರಲ್ಲ ಅನ್ಕೊಳ್ತೀವಲ್ಲ, ಹಾಗೇನೆ ನೀವು ಕೂಡ ಮಾರ್ಚ್ನ ಒಂದು ಇಯರ್ ಎಂಡಿಂಗ್ ಅಂತ ಅನ್ಕೊಂಡು ನಿಮ್ ಜೀವನದಲ್ಲಿ ಹಳೆದನ್ನೆಲ್ಲ ಬಿಟ್ಟಾಕಿ ಹೊಸ ರೀತಿಲಿ ಶುರು ಮಾಡ್ತೀನಿ ಅಂತ ಅನ್ಕೊಂಡು ಒಂದು ಆಕ್ಷನ್ ನ ತಗೊಳ್ಳಿ ಅನ್ನುವಂಥದ್ದು ಇದೆ. ಇಲ್ಲಿ 7 ಎನರ್ಜಿ, 5 ಎನರ್ಜಿ, 9 ಎನರ್ಜಿ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಮಾರ್ಚ್ ಅಲ್ಲಿ ನೀವು ಗಾಡಿ ತಗೊಳ್ಳುವಂತ ಸಾಧ್ಯತೆ ಇದೆ. ಸೊ ಈ ಆಕ್ಷನ್ ತಗೊಂಡಿದ ತಕ್ಷಣ ನಿಮ್ ಲೈಫ್ ನಿಮ್ಮ ಕಂಟ್ರೋಲಿಗೆ ಬರುತ್ತೆ, ನಿಮ್ಗೊಂದು ಮಾರ್ಗದರ್ಶನ ಸಿಗುತ್ತೆ, ಸಾಕಷ್ಟು ಬ್ಯಾಲೆನ್ಸ್ ಮಾಡ್ಕೊಳ್ತೀರಾ ಲೈಫ್ ನ. ಜೊತೆಗೆ ನಿಮ್ಮ ಎನರ್ಜಿ ಕೂಡ ಬ್ಯಾಲೆನ್ಸ್ ಮಾಡ್ಕೊಳ್ತೀರಾ. ನಿಮ್ಮ ಜೀವನಕ್ಕೆ ಇಂಪಾರ್ಟೆಂಟ್ ವ್ಯಕ್ತಿ ಬರುವಂತ ಸಾಧ್ಯತೆ ಇದೆ, ನೀವು ಪ್ರಯಾಣ ಹೋಗ್ತೀರಾ. ಜೊತೆಗೆ ನಿಮ್ ಜೀವನದಲ್ಲಿ ನೀವು ಯಶಸ್ಸಿನ ನಾಗಲೋಟಕ್ಕೆ ಏರ್ಬೇಕು ಅಂದ್ರೆ ಯಾವ ರೀತಿ ಫೋಕಸ್ ಮಾಡ್ಬೇಕು, ಯಾವ ರೀತಿಲಿ ನೀವು ನಿಮ್ಮ ಯಶಸ್ಸನ್ನ ನೋಡ್ಬೇಕು, ಇದ್ರ ಕಡೆ ಫೋಕಸ್ ಮಾಡ್ತೀರಾ. ಅದ್ರ ಕಡೆ ಗಮನ ಕೊಟ್ಟು ಹೊಸ ರೀತಿಲಿ ಆ ಏನೋ ಒಂದ್ ಚಾಲೆಂಜಸ್ ಬರುತ್ತೆ, ಅದನ್ನೆಲ್ಲ ನೀವು ಗೆಲ್ತಾ ಹೋಗ್ತೀರಾ. ಅದಕ್ಕೆ ನಿಮ್ಗೆ ಅವಾರ್ಡ್ ಕೂಡ ಬರುತ್ತೆ. ಒಂದಷ್ಟು ಜನರು ಕಾಂಪಿಟೇಷನ್ಗೆ ಹೋಗ್ಬೋದು, ಒಂದಷ್ಟು ಚಾನೆಲ್ಗಳ ಕಡೆಯಿಂದ ನಿಮ್ಗೆ ಕಾಂಪಿಟೇಷನ್ ಬರಬಹುದು. ಸಾರಿ. ಕೆಲವರಿಗೆ ಒಂದಷ್ಟು ನಿಮ್ಮದೇ ಆದ ಏನಾದ್ರು ಆಟಗಳನ್ನ ಆಡಿ ಗೆಲುವು ಸಾಧಿಸಬಹುದು. ಸಾರಿ, ಕನ್ನಡ ಒಂದ್ ನಿಮಿಷ ಹಾಗೆ ಹೀಗೆ ಎಳ್ಳಾಡ್ಬಿಟ್ಟು. ಸೊ ಎಸ್, ನಿಮ್ಮ ಯಶಸ್ಸಿನ ಕಡೆ ನೀವು ಹೆಚ್ಚಿನ ಗಮನನ ಕೊಡ್ತೀರಾ, ಹೆಚ್ಚು ದುಡಿತೀರಾ, ಹೆಚ್ಚು ಹಣ ಮಾಡ್ತೀರಾ ಮಾರ್ಚ್ ಅಲ್ಲಿ. ಜೊತೆಗೆ ಸಾಕಷ್ಟು ರೆಕಗ್ನೈಸೇಷನ್ ಕೂಡ ನಿಮ್ಗೆ ಸಿಗತ್ತೆ. ನೀವು ಏನ್ ಇಷ್ಟ ದಿನ ಕಳ್ಕೊಂಡಿದ್ರಿ ಅದೆಲ್ಲವನ್ನು ಕೂಡ ನೀವು ಪಡ್ಕೊಳ್ತೀರಾ ಮಾರ್ಚ್ ಅಲ್ಲಿ ಅನ್ನುವಂಥದ್ದು ಇದೆ. ಅದು ಪ್ರೀತಿ ಇರ್ಲಿ, ಗೌರವ ಇರ್ಲಿ, ಸ್ಥಾನಮಾನ ಇರ್ಲಿ, ಹಣ ಇರ್ಲಿ, ಯಶಸ್ಸಿರ್ಲಿ, ನಿಮ್ಮ ಮನೆ ಇರ್ಲಿ, ನಿಮ್ಮ ದುಡ್ಡಿರ್ಲಿ, ಎಲ್ಲವೂ ಕೂಡ ನಿಮ್ಗೆ ಸಿಗತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾರೋ ನಿಮ್ಗೆ ಫೈನಲ್ ಗುಡ್ ಬೈ ಹೇಳಿ ಹೋಗುವಂತ ಸಾಧ್ಯತೆಗಳು ಕೂಡ ಮಾರ್ಚ್ ಅಲ್ಲಿ ಇದೆ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ಹೇಗೆ ಹೇಳೋದು, ಇನ್ನೊಬ್ರು ವಸ್ತುನ ಕದ್ದಿ ಎತ್ಕೊಂಡು ಹೋಗಿರ್ತಾರಲ್ಲ, ನಿಮ್ಮ ಕಳ್ಳತನ ಆದಂತ ವಸ್ತುಗಳೆಲ್ಲ ನಿಮ್ಗೆ ವಾಪಸ್ ಬರುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಗೊಂದಷ್ಟು ಹೆಲ್ಪ್ ಕೂಡ ಸಿಗತ್ತೆ ಅನ್ನುವಂಥದ್ದು ಇದೆ. ಒಂಚೂರು ಹುಷಾರಾಗಿರಿ, ನಿಮ್ಮ ಬೆಲೆ ಬಾಳುವಂತ ವಸ್ತುಗಳನ್ನ ಯಾರು ಕಳ್ಕೊಳ್ದಿರ ಇರಿ. ಸೊ ನಿಮ್ಮ ವಸ್ತುಗಳನ್ನ ಜೋಪಾನ ಮಾಡ್ಕೊಳ್ಳಿ, ಅದು ಉಂಗುರ ಆಗಿರ್ಲಿ, ದುಡ್ಡಾಗಿರ್ಲಿ, ಸೊ ಡೈಮಂಡ್ಸ್ ಆಗಿರ್ಲಿ, ಗೋಲ್ಡ್ ಇರ್ಲಿ, ನಿಮ್ಮ ಬೀರು ಕೀ ಇರ್ಲಿ, ಎಂಗೇಜ್ಮೆಂಟ್ ರಿಂಗ್ ಇರ್ಲಿ, ಏನೇ ಇರ್ಲಿ, ಯಾವ್ದನ್ನ ಕಳ್ಕೊಂಡಿದಿರೋ ಅದು ವಾಪಸ್ ಸಿಗುತ್ತೆ, ಅದು ಸೆಕೆಂಡ್ರಿ. ಆದ್ರೆ ಮಾರ್ಚ್ ಮಂತ್ ಅಲ್ಲೇ ಕಳ್ಕೊಳ್ಳೋರ್ ಬಗ್ಗೆ ನಾವೇನು ಹೇಳಕ್ಕಾಗಲ್ಲ, ಕಳ್ಕೊಳ್ಬೇಡಿ ಅಂತಷ್ಟೇ ಹೇಳಬಹುದು ಅನ್ನುವಂಥದ್ದು ಇದೆ. ಸೊ ನಿಮ್ಮನೆ ವಸ್ತುಗಳನ್ನೆಲ್ಲ ತಗೊಂಡೋಗಿ ಬೇರೆಯವ್ರ ಮನೇಲಿ ಇಡ್ತೀರಾ, ಬೇರೆಯವ್ರ ಮನೆಯಿಂದ ತಗೊಂಬಂದು ನಿಮ್ಮನೆಗೆ ಇಡ್ತೀರಾ. ಈ ತರದ್ ಏನೋ ಒಂದು ರೆಸ್ಟ್ಲೆಸ್ ಆಟ ನಡೀತಾ ಇರುತ್ತೆ, ಆ ತರದಕ್ಕೆ ಅವಕಾಶನ ಕೊಡ್ಬೇಡಿ ಅನ್ನುವಂಥದ್ದು ಇದೆ. ಮತ್ತೆ ನಿಮ್ಮ ಮನೆ ಆ ಗೊತ್ತಿಲ್ಲ ಹೇಗೆ ಹೇಳೋದು ಅಂತ, ನಿಮ್ಮ ಮನೆ ಒಂದು ಅದ್ಭುತವಾದಂತಹ ತಾಣ, ಅದೊಂದು ದೇವರ ಸನ್ನಿಧಾನ ಇದ್ದಂಗೆ. ಮತ್ತೆ ಇನ್ನೊಂದಷ್ಟು ಜನರಿಗೆ ನಿಮ್ಮ ಮನೆಯಲ್ಲಿ ಭೂಮಿಲಿ ಅಡಗಿರುವಂತಹ ವಸ್ತುಗಳಿರ್ಬೋದು, ಅಥವಾ ಭೂಮಿಲಿ ಕೆಲವು ವಸ್ತುಗಳು, ಐ ಮೀನ್ ಟ್ರೆಷರ್ ಸಿಗುವಂತ ಸಾಧನೆ ಮಾಡಿದ್ರೆ ಸಿಗುವಂತ ಸಾಧ್ಯತೆಗಳಿದೆ. ಬಟ್ ಸಾಧನೆ ಮಾಡಕ್ ಹೋಗ್ಬೇಡಿ, ಹಾಗೆ ಬಿಟ್ಬಿಡಿ ಅದನ್ನ. ಅದು ಯಾರಿಗ್ ಸೇರ್ಬೇಕೋ ಅವರಿಗೆ ಸಮಯ ಬಂದಾಗ ಸೇರುತ್ತೆ ಅನ್ನುವಂಥದ್ದು ಇದೆ. ಸೊ ಕೆಲವರಿಗೆ ದೇವರಿಗೆ ಸೇರ್ಬೇಕು, ದೇವರಿಗೆ ಮುಟ್ಟಿಸ್ಬಿಡಿ ಅನ್ನುವಂಥದ್ದು ಇದೆ. ಕಾಲಾಯ ತಸ್ಮೈ ನಮಃ, ಮರಿಬೇಡ, ಇಲ್ಲ ಅಂದ್ರೆ ಗೂಡಿಗೆ ಬೆಂಕಿ ಬೀಳುತ್ತೆ ಮಗನೇ ಅನ್ನುವಂಥದ್ದು ಕೂಡ ಇದೆ. ಸೊ ಹಾಗಾಗಿ ಹೆಚ್ಚು ತಲೆಗೆಡ್ಸ್ಕೊಳ್ಬೇಡಿ, ನಿಮ್ಮ ಪೀಸ್ ಆಫ್ ಮೈಂಡ್ ಹೇಗಿರ್ಬೇಕು ಹಾಗೆ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ.
ಮಾರ್ಚ್ ಮಂತ್ ನಿಮ್ಗೆ ತುಂಬಾ ಸುಖ, ಶಾಂತಿ, ನೆಮ್ಮದಿ ಎಲ್ಲ ಸಿಗುತ್ತೆ. ನೀವು ಹುಡುಕ್ತಾ ಇದ್ದಂಥ ಕೀ ನಿಮ್ಗೆ ಸಿಕ್ಬಿಡುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಒಂಚೂರು ಹುಷಾರಾಗಿ ಇರಿ. ಯಾವ ರೀತಿಲಿ ನೀವು ಆಕ್ಷನ್ ತಗೊಳ್ತೀರಾ ಅದು ತುಂಬಾ ಇಂಪಾರ್ಟೆಂಟು. ನಿಮ್ಮ ಬೆನ್ ಹಿಂದೆ ನಿಮ್ಮ ವಿರುದ್ಧ ಯಾರ್ಯಾರು ಏನೇನ್ ಮಾಡ್ತಿದ್ದಾರೆ ಒಳಸಂಚು, ಇದನ್ನ ಕೂಡ ತಿಳ್ಕೊಳ್ಬೇಕು. ಅದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಮಾರ್ಚ್ ಮಂತ್ ಅಲ್ಲಿ ತುಂಬಾ ವೇರಿಯೇಷನ್ ಅನ್ನೋದು ನಿಮ್ಗೆ ಬರುತ್ತೆ. ಓಕೆ, ಸೊ ಹಾಗಾಗಿ ಸ್ವಲ್ಪ ಕೇರ್ಫುಲ್ ಆಗಿ ಇರಿ ಅನ್ನುವಂಥದ್ದು ಇದೆ. ಸೊ ಏಪ್ರಿಲ್ಗೆ ಬರೋದಾದ್ರೆ, ಏಪ್ರಿಲ್ ಅಲ್ಲಿ ಒಂದೇ ಒಂದ್ ಕಾರ್ಡ್ ಬಂತು ಏಪ್ರಿಲ್ ಮಂತಿಗೆ. ಸೊ ದ ಸ್ಟಾರ್ ಕಾರ್ಡ್ ಬಂದಿದೆ. ಸೊ ಅದೇ ಹೇಳ್ತಾ ಇದೆ, ಸ್ಟಾರ್, ನೀವೊಬ್ಬ ಸ್ಟಾರ್ ಆಗಿ ಬದಲಾಗ್ತೀರಾ. ಜೊತೆಗೆ ಸೋಲಾರ್ ಸಿಸ್ಟಮ್ ಅಲ್ಲಿ ಸಾಕಷ್ಟು ಬದಲಾವಣೆಗಳಾಗತ್ತೆ. ನಮ್ಗೆ ಹೊಸ ವರ್ಷಗಳು ಕೂಡ ಶುರು ಆಗಿರುತ್ತೆ. ಒಂದು ಭರವಸೆಯ ಹೊರ ಹರಿವು ಹೆಚ್ಚಾಗತ್ತೆ ಅನ್ನುವಂಥದ್ದು ಇದೆ. ಸೊ ಕೂಡಿಟ್ಟಿದ್ದೆಲ್ಲವೂ ಕೂಡ ಉಪಯೋಗಿಸುವಂತ ಸಮಯ ಕೂಡ ಬರುತ್ತೆ ಅನ್ನುವಂಥದ್ದು ಇದೆ. ಒಂದು ದೊಡ್ಡ ಮಟ್ಟದಲ್ಲಿ ನಿಮ್ ಜೀವನ ಒಂದು ಯೂ ಟರ್ನ್ ತಗೊಳ್ಬಹುದು ಕೆಲವರಿಗೆ ಒಂದು ಫಾಸ್ಟ್ ಮೂವಿಂಗ್ ನಿಮ್ ಲೈಫ್ ಅಲ್ಲಿ ಬರಬಹುದು ಅನ್ನುವಂಥದ್ದು ಇದೆ. ಒಂದು ದೊಡ್ಡ ನಿರ್ಧಾರನ ತಗೊಳ್ತೀರಾ, ಆ ನಿರ್ಧಾರ ನಿಮ್ಮ ಜೀವನದಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಬದಲಾವಣೆನ ತರುತ್ತೆ ಅನ್ನುವಂಥದ್ದು ಇದೆ. ಸಾಕಷ್ಟು ಚಿಂತೆಗಳು, ಸಾಕಷ್ಟು ಸಮಸ್ಯೆಗಳನ್ನ ಧೈರ್ಯವಾಗಿ ಎದುರಿಸ್ತೀರಾ ಅನ್ನುವಂಥದ್ದು ಇದೆ. ಯಾರು ಏನೇ ಮಾಡಿದ್ರು ಏಪ್ರಿಲ್ ಅಲ್ಲಿ ನಿಮ್ಮ ಭರವಸೆನ ಯಾರು ಅಲುಗಾಡಿಸ್ಲಿಕ್ಕೆ ಆಗೋದಿಲ್ಲ. ತುಂಬಾ ದೊಡ್ಡ ಮಟ್ಟದೊಂದಿಗೆ ನೀವು ನಿಮ್ಮ ಏಪ್ರಿಲ್ ಮಂತ್ ಅನ್ನ ಶುರು ಮಾಡ್ತೀರಾ. ಕೆಲವರು ಸ್ಟಾರ್ಸ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಇದೆ. ಸೊ ಪ್ರೀತಿ ವಿಚಾರದಲ್ಲೂ ಕೂಡ ಸಾಕಷ್ಟು ಯಶಸ್ಸು ಬರುತ್ತೆ. ಒಂದಷ್ಟು ಆಧ್ಯಾತ್ಮಿಕ ವಿಚಾರವಾಗಿ ಹೆಚ್ಚಿನ ಗಮನನ ಕೊಡ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಮನೆಗೆ ಕೂಡ ಒಂದು ಯಶಸ್ಸು ಬರುವಂಥದ್ದು, ಒಂದು ಖುಷಿ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಏಪ್ರಿಲ್ ಮಂತ್ ಹೋಪ್ ಇಸ್ ರೋಪ್ ಅನ್ನುವಂಥ ರೀತಿಲಿ ನೀವು ಕಳಿತೀರಾ ಅನ್ನೋ ರೀತಿಲಿ ಇದೆ. ಸೊ ಒಳ್ಳೇದಾಗ್ಲಿ. ಸೊ ಮೇ ಮಂತಿಗೆ ಬರೋದಾದ್ರೆ, ಓಕೆ ಇನ್ನೊಬ್ಬರ ನೆನಪಿನಲ್ಲಿ ಇಲ್ಲಿ ನೋಡಿ, ಸ್ಟಾರ್ ಬಂದಿದೆ ಏಪ್ರಿಲ್ ಅಲ್ಲಿ, ಮೇಲಿ ಮೂನ್ ಬಂದಿದೆ. ಸ್ಟಾರ್ ಮೂನ್ ಸನ್ಸೈನ್ ಇದೆ ಇಲ್ಲಿ. ಸೊ ನೀವು ಒಂದಷ್ಟು ಟ್ವಿನ್ ಫ್ಲೇಮ್ ಜರ್ನಿನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ, ಅಥವಾ ಟ್ವಿನ್ ಫ್ಲೇಮ್ ಜರ್ನಿ ಎಂಡ್ ಆಗತ್ತೆ, ಅಥವಾ ನಿಮ್ಮ ಟ್ವಿನ್ ಫ್ಲೇಮ್ ನಿಮ್ ಲೈಫಿಗೆ ಎಂಟ್ರ್ ಆಗ್ಲಿ, ಅಥವಾ ನಿಮ್ಮ ಸೋಲ್ಮೇಟ್ ನಿಮ್ ಲೈಫಿಗೆ ಬರ್ಲಿ ಅಂತ ಇದ್ರೆ, ಸಾಕಷ್ಟು ಸೀಕ್ರೆಟ್ಸ್ ಇದೆ ಇಲ್ಲಿ. ಇಲ್ಲಿ ಒಂದು ಅವೇಕನಿಂಗ್ ನಡೀತಾ ಇದೆ ನಿಮ್ಮ ಮತ್ತು ನಿಮ್ಮ ಟ್ವಿನ್ ಫ್ಲೇಮ್ ಮಧ್ಯೆ. ಇಬ್ಬರಿಗೂ ಯೂನಿವರ್ಸ್ ಒಂದು ಅವೇಕನಿಂಗ್ ಕೊಡ್ತಾ ಇದೆ. ನೋಡೋಣ, ಒಂದು ಸೀಕ್ರೆಟ್ ಎನರ್ಜಿ ಇದೆ ಇಲ್ಲಿ. ಸಾಧ್ಯತೆ ಇದೆ ಇಬ್ರು ರಿಯೂನಿಯನ್ ಆಗುವಂಥದ್ದು. ಸೊ ಹಾಗಾಗಿ ಸ್ವಲ್ಪ ಹೆಚ್ಚಿನ ಗಮನನ ನಿಮ್ಮ ಮನಸ್ಥಿತಿಯ ಕಡೆ ಕೊಡಿ ಅನ್ನುವಂಥದ್ದು ಇದೆ. ನಿಮ್ಮ ತಾಯಿ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾರೆ, ಅಥವಾ ನಿಮ್ಮ ತಾಯಿಗೆ ನೀವು ತುಂಬಾ ಇಂಪಾರ್ಟೆಂಟ್ ಆಗ್ತೀರಾ ಅನ್ನುವಂಥದ್ದು ಇದೆ. ನಿಮ್ಮ ನಂಬಿಕೆನ, ನಿಮ್ಮ ಇಂಟ್ಯೂಷನ್ ನ ನೀವು ನಂಬಿ ಸಾಕಷ್ಟು ರಹಸ್ಯಗಳಿಂದ ನೀವು ತಲೆ ಕೆಟ್ಟಿದ್ರೆ ಒಂಚೂರು ಶಾಂತವಾಗಿ ಕೂತ್ಕೊಂಡು ಯೋಚನೆ ಮಾಡಿ. ನಿಮ್ಗೆ ಗ್ಯಾರಂಟಿ ಏನಾಗ್ತಿದೆ ಅನ್ನೋದು ಗೊತ್ತಾಗತ್ತೆ. ಜೊತೆಗೆ ನಿಮ್ಮ ಸೈಕಿಕ್ ಎಬಿಲಿಟಿ ಏನಿದೆ ಅದು ಚೆನ್ನಾಗಾಗತ್ತೆ. ನಿಮ್ಮ ಸಿಕ್ಸ್ತ್ ಸೆನ್ಸ್ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಅನ್ನುವಂಥದ್ದು ಇದೆ. ಒಂದಷ್ಟು ರಹಸ್ಯಗಳು ಗೊತ್ತಾಗಿದ ತಕ್ಷಣ ನೀವು ಇಷ್ಟು ವೇಸ್ಟ್ ಆಗಿ ಯೋಚನೆ ಮಾಡದ್ನ ನಾನು, ಇಷ್ಟು ಯೋಚನೆ ಮಾಡೋದೇ ಬೇಕಾಗಿರ್ಲಿಲ್ಲ, ಸುಮ್ನೆ ಟೆನ್ಷನ್ ತಗೊಂಡೆ ನಾನು ಅಂದ್ಕೊಳ್ತೀರಾ. ಸೊ ಹಾಗಾಗಿ ಅಂತ ಅನ್ನೆಸೆಸರಿ ವರೀಸ್ಗೆಲ್ಲ ನಿಮ್ ಜೀವನದಲ್ಲಿ ಯಾವುದೇ ಜಾಗನ ಕೊಡಬೇಡಿ ಅನ್ನುವಂಥದ್ದು ಇದೆ. ಸೊ ಸ್ವಲ್ಪ ಆರೋಗ್ಯದ ಕಡೆ ಗಮನನ ಕೊಟ್ರೆ ಬೆಟರ್ ಇದೆ ಅನ್ನುವಂಥದ್ದು ಇದೆ. ಮೇ ಮಂತ್ ಅಲ್ಲಿ ಪ್ರಯಾಣ ಹೆಚ್ಚಿಗೆ ಹೋಗ್ತೀರಾ. ಹನಿಮೂನ್ಗೆ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ಇಲ್ಲಿ ಹನಿ ಇದೆ, ಇಲ್ಲಿ ಮೂನ್ ಇದೆ, ಅಲ್ಲಿ ಸ್ಟಾರ್ ಇದೆ. ಓಹೋ, ಸೊ ಏಪ್ರಿಲ್ ಮೇ ಎರಡು ಕೂಡ ನಿಮ್ಗೆ ಒಂದ್ ರೀತಿ ಹನಿಮೂನ್ ಎನರ್ಜಿಲೇ ಇರ್ತೀರಾ ಅಂತ ಅನ್ಸುತ್ತೆ. ವೆರಿ ರೊಮ್ಯಾಂಟಿಕ್ ಮಂತ್ ಅಂತ ಹೇಳ್ಬೋದು. ಸಾಕಷ್ಟು ಬದಲಾವಣೆನ ನೋಡ್ತೀರಾ. ಮಾರಿಗೋಲ್ಡ್ ಅಥವಾ ಹನಿ ಬಿಸ್ನೆಸ್, ಅಥವಾ ಏನ್ ಹೇಳ್ತಾರೆ ಕನ್ನಡದಲ್ಲಿ, ಚೆಂಡು ಹೂವ ಮತ್ತೆ ಚಿಂತಾಮಣಿ ಅಂತ ಕೇಳಿಸ್ತಾ ಇದೆ, ಯಾಕೆ ಅಂತ ಗೊತ್ತಿಲ್ಲ. ಚಿಂತಾಮಣಿ, ಚೆಂಡು ಹೂವನೋ ಗೊತ್ತಿಲ್ಲ. ಮತ್ತೆ ಡೇರೆ ಹೂವ ಮತ್ತೆ ಸನ್ಫ್ಲವರ್ ಈ ತರ ಬೆಳೆನ ಹೆಚ್ಚಾಗಿ ಬೆಳಿತೀರಾ ಅಂತ ಕಾಣಿಸುತ್ತೆ.
ಮತ್ತೆ ಒಂದು ಗ್ರಹಣ ಸಂಭವಿಸುವಂತ ಸಾಧ್ಯತೆ ಇದೆ. ಆ ಗ್ರಹಣದ ಸಮಯದಲ್ಲಿ ಕೆಲವರು ವೈಯಕ್ತಿಕವಾಗಿ ಸೇರುವಿಕೆಯ ಅಗತ್ಯ ಇಲ್ಲ, ಮಾಡಬೇಡಿ, ಇದರಿಂದ ಸಮಸ್ಯೆಗಳನ್ನ ಎದುರಿಸ್ತೀರಾ ಅನ್ನುವಂಥದ್ದು ಕೂಡ ಇದೆ. ಎಸ್, ಬ್ಲಾಕ್ ಮಾಡಿ. ಯಾರಾದ್ರೂ ನಿಮ್ಮ ಪ್ರೇಮಿ ನಿಮ್ಮಿಂದ ಮುನ್ಸ್ಕೊಂಡು ದೂರ ಆಗಿದ್ರೆ ಅವರೆಲ್ಲರೂ ವಾಪಸ್ ಬರ್ತಾರೆ ಅನ್ನುವಂಥದ್ದು ಇದೆ. ಜೇನು ಹುಳುಗಳು ಕಚ್ಚುವಂತ ಸಾಧ್ಯತೆಗಳು ಕೂಡ ಇದೆ. ಜೇನು ಹುಳುಗಳ ಹಾವಳಿಯಿಂದ ನಿಮ್ಮನ್ನ ನೀವು ಕಾಪಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಹನಿ ಬಿ ಬಿಸ್ನೆಸ್ ಕೂಡ, ಜೇನಿನ ಬಿಸ್ನೆಸ್ ಕೂಡ ನಿಮ್ಗೆ ಹೆಚ್ಚಿನ ಯಶಸ್ಸನ್ನ ತಂದ್ಕೊಡುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಜೀವನದಲ್ಲಿ ಸಾಕಷ್ಟು ಅವಕಾಶಗಳು ಬರುತ್ತೆ. ಲೈಫ್ ಟೈಮ್ ಆಪರ್ಚುನಿಟಿ, ಒನ್ ಟೈಮ್ ಆಪರ್ಚುನಿಟಿ ಬರುತ್ತೆ. ಲೈಫಲ್ಲಿ ಒಂದೇ ಒಂದು ಅವಕಾಶ ಸಿಗೋದು ಈ ತರದ್ದು ಅಂತ ಅಂತಾರಲ್ಲ, ಅಂತ ಒಂದು ಅವಕಾಶ ನಿಮ್ಗೆ ಎಂಟೆಂಟು ಬಂದ್ಬಿಡುತ್ತೆ ಆ ವರ್ಷದಲ್ಲಿ. ಸೊ ಹಾಗಾಗಿ ಆ ಎಂಟೆಂಟು ಅವಕಾಶನೋ 18 ಅವಕಾಶನೋ 800 ಅವಕಾಶ ಬರುತ್ತೋ ಗೊತ್ತಿಲ್ಲ. ಸೊ ಎಲ್ಲ ಅವಕಾಶಗಳನ್ನು ನಿಮ್ಮ ಸದುಪಯೋಗಕ್ಕೆ ಬಳಸ್ಕೊಳ್ಳಿ. ತುಂಬಾ ಸ್ಟ್ರೆಸ್ ಅಲ್ಲಿ ಇರ್ತೀರಾ, ತುಂಬಾ ಸ್ಟ್ರೆಸ್ ಮಾಡ್ಕೊಳ್ಬೇಡಿ. ತುಂಬಾ ಜವಾಬ್ದಾರಿ ಇರುತ್ತೆ, ಹಾಗಂತ ತುಂಬಾ ತಲೆ ಬಿಸಿ ಮಾಡ್ಕೊಂಡು ಯಾವ್ದು ಮಾಡಕ್ ಆಗ್ದಿರೋ ಹಾಗೆ ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಸೊ ನಿಮ್ಮನ್ನ ನೀವು ನಂಬಿ, ಜೊತೆಗೆ ನೀವು ಕೃತಜ್ಞತೆಯಿಂದ ಇರಿ. ನಿಮ್ ಜೀವನದಲ್ಲಿ ಎಷ್ಟು ಆಶೀರ್ವಾದ ಇದೆ, ಎಷ್ಟು ಕೃತಜ್ಞತೆಯಿಂದ ಇರ್ಬೇಕು. ನಿಮ್ಗೆ ಯಾರ್ ಸಹಾಯ ಮಾಡ್ತಾ ಇರೋದು, ಯಾಕೆ ಸಹಾಯ ಮಾಡ್ತಾ ಇರೋದು, ಎಲ್ಲಿಂದ ಸಹಾಯ ಮಾಡ್ತಾ ಇದೆ, ಎಲ್ಲಿಂದ ಸಹಾಯ ಬಂತು, ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಇದನ್ನ ಮರ್ತ್ಬಿಟ್ಟು ಅಹಂಕಾರದಿಂದ ಮೆರೆಯಕ್ ಹೋಗ್ಬೇಡಿ. ಇದು ಯಾವಾಗ ಅಲ್ಲಲ್ಲೇ ಕಟ್ಟಾಕಿ ಬಿದ್ದೋಗ್ಬಿಡುತ್ತೋ, ನಿಮ್ಮ ಅಹಂಕಾರ ನಿಮ್ಮ ಯಶಸ್ಸನ್ನ ಎಲ್ಲಿ ತಿಂದು ಬಿಡುತ್ತೋ ಅದೊಂದು ಎಚ್ಚರಿಕೆ ಇಲ್ಲಿ ಇದೆ. ಸೊ ಆ ಎಚ್ಚರಿಕೆಯೊಂದಿಗೆ ನಿಮ್ಮ ಯಶಸ್ಸನ್ನ ನಿಮ್ಮದಾಗಿಸ್ಕೊಂಡು ಮುಂದುವರಿಸಿ. ನಿಮ್ಗೆ ಏನ್ ಬರುತ್ತೋ ಅದು ನಿಮ್ಮ ಪುಣ್ಯ ಫಲ, ನಿಮ್ಮ ಆಶೀರ್ವಾದದ ಫಲ, ನಿಮ್ಮ ಪ್ರಾರ್ಥನೆಯ ಫಲ ಆಗಿರುತ್ತೆ. ಸೊ ಅದನ್ನ ಪ್ರೀತಿಯಿಂದ ಸ್ವೀಕಾರ ಮಾಡಿ, ಕೃತಜ್ಞತೆಯಿಂದ ಸ್ವೀಕಾರ ಮಾಡಿ ಅನ್ನುವಂಥದ್ದು ಇದೆ. ಸಾಕಷ್ಟು ಗುಡ್ ನ್ಯೂಸ್ ಕೂಡ ಕೇಳ್ತೀರಾ, ಸಾಕಷ್ಟು ಪ್ರಯಾಣ ಕೂಡ ಮಾಡ್ತೀರಾ ಅನ್ನುವಂಥದ್ದು ಇದೆ. ಭೂಮಿ ವಿಚಾರಕ್ಕೂ ಲಾಭ ಇದೆ. ಅಂಬರೀಷ್ ಅಣ್ಣ ಅವ್ರ ಮನೆಯಲ್ಲಿ ಏನೋ ಒಂದು ಕಾರ್ಯಗಳು ನಡೆಯುತ್ತೆ ಅನ್ನೋದು ಬರ್ತಿದೆ. ಯಾಕೆ ಇಲ್ಲಿ ಬರ್ತಿದೆ ರೀಡಿಂಗ್ ಅಲ್ಲಿ ನನಗೆ ಗೊತ್ತಿಲ್ಲ, ಐ ಆಮ್ ವೆರಿ ಸಾರಿ. ಬಟ್ ಅದು ಬರ್ತಿದೆ, ಯಾಕೆ ಬರ್ತಿದ್ಯೋ ಗೊತ್ತಿಲ್ಲ, ಏನಾಗುತ್ತೋ ಅದು ಗೊತ್ತಿಲ್ಲ. ಸೊ ಒಳ್ಳೇದಾಗ್ಲಿ ಅಂತ ಬಯಸೋಣ. ಮಾತಾಡ್ದ ಗಿಲ್ಲ ಎನರ್ಜಿ ಬರುತ್ತೆ ನಂಗೆ. ಏನ್ ಹೇಳ್ಬೇಕು ಅಂತ ಗೊತ್ತಾಗಲ್ಲ, ಸ್ಟಕ್ ಆಗ್ಬಿಡುತ್ತೆ ಎನರ್ಜಿ. ಸೊ ಒಂದು ಚಿನ್ನದ ಏನೋ ಒಂದಷ್ಟು ವಿಚಾರಗಳು ನಡೆಯುತ್ತೆ. ಗೋಲ್ಡನ್ ಆಪರ್ಚುನಿಟೀಸ್ ಇರಬಹುದು, ಅಥವಾ ಗೋಲ್ಡ್ಗೆ ಸಂಬಂಧಪಟ್ಟಂತ ವಿಚಾರಗಳು ಕೂಡ ನಡೆಯುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಸಾಕಷ್ಟು ತಿಳ್ಕೊಳ್ಬೇಕು ಅನ್ನುವಂಥದ್ದು ಇದೆ. ಸೊ ಒಂದಷ್ಟು ಕಮಿಟ್ಮೆಂಟ್ಗಳು ಕೂಡ ಬರುವಂತ ಸಾಧ್ಯತೆ ಇದೆ. ಫೈನಾನ್ಷಿಯಲಿ ಒಂದಷ್ಟು ಸೆಕ್ಯೂರ್ ಮಾಡ್ಕೊಳ್ಬೇಕಾದಂತ ಸಾಧ್ಯತೆ ಇದೆ. ನಿಮ್ಮ ಫ್ಯಾಮಿಲಿ ಕಡೆ ನೀವು ಹೆಚ್ಚಿನ ಗಮನನ ಕೊಡ್ಬೇಕು. ಹೊಸ ಮನೆ ಖರೀದಿ ಮಾಡುವಂಥದ್ದು, ಮನೆಗೆ ವಸ್ತುಗಳನ್ನ ಖರೀದಿ ಮಾಡುವಂಥದ್ದು, ಅತಿ ದುಬಾರಿ ಆದಂತ ಜೀವನ ಶೈಲಿ ನಿಮ್ದಾಗುವಂತ ಸಾಧ್ಯತೆಗಳು ಕೂಡ ಇದೆ. ಆಸ್ತಿಗಳು ಬರುವಂತ ಸಾಧ್ಯತೆಗಳು ಕೂಡ ಇದೆ. ಫ್ಯಾಮಿಲಿ ಇಂಪಾರ್ಟೆಂಟ್ ಇದ್ದಾರೆ, ಫ್ಯಾಮಿಲಿ ಕಡೆ ಪ್ರಾಮಾಣಿಕವಾಗಿ ನೀವು ಗಮನನ ಕೊಡಿ. ನಿಮ್ಮ ಜೀವನದಲ್ಲಿ ನೀವು ಹೆಮ್ಮೆ ಪಡೋ ರೀತಿಲಿ ನಿಮ್ಮ ಪೂರ್ವಿಕರು ಬಾಳಿ ಬದುಕಿದ್ದಾರೆ, ಹಾಗೆ ಬಾಳಿ ಬದುಕಿರುವ ರೀತಿನ, ಆ ಒಂದು ಬೆಲೆನ, ಆ ಒಂದು ಸ್ಥಾನಮಾನನ ಮುಂದುವರ್ಸ್ಕೊಂಡು ಹೋಗ್ಬೇಕಾಗಿರೋದು ನಿಮ್ಮ ಜವಾಬ್ದಾರಿಯಾಗಿದೆ. ನಿಮ್ಮ ಇಂದಿನ ತಲೆಮಾರಿಗೆ ಅವಮಾನ ಆಗದೆ ಇರೋ ಹಾಗೆ ನೀವು ಮುಂದಿನ ದಿನಗಳಲ್ಲಿ ನಿಮ್ಮನ್ನ ನೀವು ಬದಲಾವಣೆ ಮಾಡ್ಕೊಂಡು ಒಳ್ಳೆ ರೀತಿಲಿ ನಡೆಸ್ಕೊಂಡು ಹೋಗಿ ಅನ್ನುವಂಥದ್ದು ಇದೆ. ಅಕಾಂಪ್ಲಿಷ್ಮೆಂಟ್ ಆಫ್ ಯುವರ್ ಆನ್ಸಿಸ್ಟರ್ಸ್ ಅಂತ ಇದೆ. ಸೊ ನಿಮ್ಮ ಪೂರ್ವಜರು ಅಂದ್ರೆ ನಿಮ್ಮ ಪಿತೃ ದೇವತೆಗಳು, ನಿಮ್ಮ ಏನ್ ಹೇಳ್ತಾರೆ, ದೊಡ್ಡವರು ತೀರೋಗಿರ್ತಾರಲ್ಲ ಅವರಿಗೆ. ಸೊ ಅವರಿಗೆ ಒಂದು ರೀತಿ ಕೃತಜ್ಞತೆ ಸಲ್ಲಿಸ್ಬೇಕಾದಂತ ಸಮಯ, ಸಲ್ಲಿಸ್ತೀರಾ ಅನ್ನುವಂಥದ್ದು ಇದೆ. ಅವರಿಗೆ ಕೊಟ್ಟಂತ ಮಾತನ್ನ ನೀವು ಮುಂದುವರ್ಸ್ಕೊಂಡು ಹೋಗ್ತೀರಾ ಅನ್ನುವಂಥದ್ದು ಇದೆ. ಸೊ ಸಾಕಷ್ಟು ಆಸ್ತಿ, ಜಾಗ, ಜಮೀನು, ಒಡವೆ, ನಿಧಿ, ಹೊಸ ವ್ಯಕ್ತಿ ಬರುವಂಥದ್ದು, ಫ್ಯಾಮಿಲಿ ಸ್ಟೇಬಲ್ ಆಗುವಂಥದ್ದು, ದೃಢವಾಗಿ ಒಂದು ಛಿದ್ರವಾಗಿದ್ದಂತ ಫ್ಯಾಮಿಲಿ ಒಂದು ಮತ್ತೆ ರಿಯೂನಿಯನ್ ಆಗುವಂಥದ್ದು, ಮತ್ತೆ ಒಂದು ದೊಡ್ಡ ಕುಟುಂಬವಾಗಿ ಬೆಳೆಯುವಂತ ಸಾಧ್ಯತೆಗಳು ಇದೆ. ತುಂಬಾ ಒಳ್ಳೆ ರೀತಿಯ ಬದಲಾವಣೆನ ನೀವು ಅನುಭವಿಸ್ತೀರಾ ಅನ್ನುವಂಥದ್ದು ಇದೆ. ಲ್ಯಾವೆಂಡರ್ ಕೂಡ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ ನಂಗೆ. ಒಳ್ಳೇದಾಗ್ಲಿ. ಸೊ ಜೂನ್
ಜೂನ್ ಅಲ್ಲಿ ಲೋನಿಗೆ ಅಪ್ಲೈ ಮಾಡಿದ್ರೆ ಲೋನ್ ಸಿಗುವಂತ ಸಾಧ್ಯತೆ ಇದೆ. ನೀವೇನ್ ಚಿಕನ್ ಫಾರ್ಮ್ ಮಾಡ್ಬೇಕು ಅಂತಿದ್ರೆ ಅದು ಕೂಡ ನಿಮ್ಗೆ ಸಕ್ಸಸ್ ಸಿಗುತ್ತೆ. ನೀರು ಎಲ್ಲಿ ಸಿಗುತ್ತೆ ಅನ್ನೋರಿಗೆ ನೀರ್ ಕೂಡ ಸಿಗುತ್ತೆ. ಟ್ರೆಕ್ಕಿಂಗ್ ಹೋಗ್ಬೇಕು ಅನ್ಕೊಂಡಿರೋರಿಗೂ ಕೂಡ ಟ್ರೆಕ್ಕಿಂಗ್ ಸಿಗುತ್ತೆ. ಗಣಿಗಾರಿಕೆಗೆ ಯಾರೋ ಜಾಗ ಹುಡುಕ್ತಾ ಇರ್ತಾರೆ ಅದು ಕೂಡ ಸಿಗುತ್ತೆ. ಮತ್ತೆ ಯಾವುದೋ ಒಂದು ಆ ಭೂಮಿಯಲ್ಲಿ ಹುದುಗೋಗಿರೋದನ್ನ ಹುಡುಕ್ತಾ ಇರ್ತಾರೆ ಅದು ಕೂಡ ಸಿಗುತ್ತೆ. ಇನ್ ಕೆಲವರಿಗೆ ಒಂದು ದೊಡ್ಡ ಬಂಡೆ ಬೇಕಾಗತ್ತೆ ದೇವಸ್ಥಾನಕ್ಕೆ ಶಿಲೆ ಮಾಡ್ಲಿಕ್ಕೆ, ಅದು ಕೂಡ ಸಿಗುತ್ತೆ ನಿಮ್ಗೆ ಅನ್ನುವಂಥದ್ದು ಇದೆ. ಪರ್ವತಗಳ ಸಾಲಿನಲ್ಲಿ ಬೆಟ್ಟದ ಮಧ್ಯದ ಭಾಗದಲ್ಲಿ ಅವರಿಗೆ ಸಿಗುತ್ತೆ ಅನ್ನುವಂಥದ್ದು ಇದೆ. ಸೊ ಸಾಕಷ್ಟು ಸಾಲಗಳನ್ನ ಮಾಡ್ತೀರಾ, ಸಾಕಷ್ಟು ಸಾಲಗಳನ್ನ ತೀರಿಸ್ತೀರಾ ಅನ್ನುವಂಥದ್ದು ಇದೆ. ಒಂದಷ್ಟು ಲೋನ್ ಕೂಡ ಸಿಗುವಂಥದ್ದು, ಈಕ್ವಲ್ ಗಿವ್ ಅಂಡ್ ಟೇಕ್ ಇಲ್ದಿದ್ರೆ ಈಕ್ವಲ್ ಗಿವ್ ಅಂಡ್ ಟೇಕ್ ಅನ್ನ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಸ್ಕಾಲರ್ಶಿಪ್ ಬರುವಂತ ಸಾಧ್ಯತೆ ಇದೆ. ನಿಮ್ಮ ಎಕ್ಸ್ ನಿಮ್ಮ ಲೈಫಿಗೆ ವಾಪಸ್ ಬರುವಂತ ಸಾಧ್ಯತೆ ಇದೆ. ನನ್ಗೆ ಈ ಕೆಲಸ ಮಾಡಿದೆ, ನಾನು ಒಳ್ಳೆ ಕೆಲಸ, ಅದಕ್ಕೆ ನಂಗೆ ಆಶೀರ್ವಾದ ಸಿಕ್ಕಿಲ್ಲ ಅಂದ್ರೆ ಆ ಆಶೀರ್ವಾದ ಕೂಡ ನಿಮ್ಮನ್ನ ಹುಡ್ಕೊಂಡ್ ಬರುತ್ತೆ ಅನ್ನುವಂಥದ್ದು ಇದೆ. ಎಲ್ಲಾದ್ರೂ ಕೇಳಿದೀರಾ ಆಶೀರ್ವಾದ ಹುಡ್ಕೊಂಡ್ ಬರುವಂಥದ್ದು? ನಿಮ್ಮನ್ನ ಆಶೀರ್ವಾದ ಹುಡ್ಕೊಂಡ್ ಬರ್ತಾ ಇದೆ ಅನ್ನುವಂಥದ್ದು ಇದೆ. ನೀವು ದೃಢವಾಗಿ ಇರಿ, ಬಿ ಶೋರ್ ಅಂಡ್ ಶೇರ್ ದ ವೆಲ್ತ್ ಅಂತ ಇದೆ. ಸೊ ನಿಮ್ಮಲ್ಲಿರುವಂತ ಹಣನ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಉಪಯೋಗಿಸ್ಕೊಳ್ಳಿ. ಬೇರೆಯವರಿಗೆ ಅಗತ್ಯ ಇರೋರಿಗೂ ಕೂಡ ಒಂಚೂರು ದಾನ ಧರ್ಮನ ಮಾಡಿ ಅನ್ನುವಂಥದ್ದು ಇದೆ. ಕಲಿಯುಗದ ಒಂದು ದಿನದ ಪುಣ್ಯ ಹಿಂದಿನ ಯುಗಗಳಿಗೆ ಒಂದು ತಿಂಗಳು, ಒಂದು ವರ್ಷದ ಪುಣ್ಯ ಸಂಪಾದನೆಗೆ ಸಮ ಅಂತ ಹೇಳಿದ್ದಾರೆ. ಹಾಗಾಗಿ ಕಲಿಯುಗದಲ್ಲಿ ಪುಣ್ಯ ಸಂಪಾದನೆ ಮಾಡುವಂತ ಅವಕಾಶನ ಕಳ್ಕೊಂಬೇಡಿ, ಹೆಚ್ಚು ಹೆಚ್ಚು ಪುಣ್ಯ ಸಂಪಾದನೆ ಮಾಡಿ ಅನ್ನುವಂಥದ್ದು ಇದೆ. ಯಾಕೆ ಒತ್ತಿ ಒತ್ತಿ ಹೇಳ್ತಿದ್ದೀನಿ ಅಂದ್ರೆ, ಸೊ ನನ್ನ ತಮ್ಮನ ಸಾವಿಗೆ ಕಾರಣ ಒಂದು ಮುಖ್ಯವಾದದ್ದು ಏನು ಅಂದ್ರೆ, ನಮ್ಮ ತಂದೆ ತಾಯಿ ಮಾಡಿದಂತ ಪುಣ್ಯ ಫಲಗಳು ಖಾಲಿ ಆಗೋಗಿತ್ತು ಅಂತ. ನಮ್ಮ ತಂದೆ ತಾಯಿ ಪುಣ್ಯ ಫಲ ಯಾಕೆ ಖಾಲಿ ಹೋಗಿತ್ತು ಅಂದ್ರೆ, ನಮ್ಮ ತಂದೆ ತಾಯಿ ಒಂದ್ 35-40 ಇಯರ್ಸ್ಗೆ ಸತ್ತು ಹೋದ್ರು. ಹಾಗಾಗಿ ಅವರು ಜಾಸ್ತಿ ಪುಣ್ಯ ಮಾಡೋದಕ್ಕೆ ಟೈಮ್ ಸಿಕ್ಲಿಲ್ಲ. ಸೊ ನನ್ ತಮ್ಮನು ಬೇಗ ಹೊರಟೋದ. ಸೊ ನಾನು ನನ್ನ ಪುಣ್ಯ ಫಲ ಅನ್ನೋದ್ಕಿಂತ ನಿಮ್ಮೆಲ್ಲರ ಪುಣ್ಯ ಫಲದಿಂದ ಬದುಕ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ. ಧನ್ಯವಾದಗಳು. ಹಾಗಾಗಿ ನೀವೆಲ್ಲರೂ ಪುಣ್ಯನ ಮಾಡಿ ನಂಗ್ ಹಂಚಬೇಕು ಅಂತಲ್ಲ, ನಿಮ್ಮ ಮುಂದಿನ ತಲೆಮಾರಿಗೆ, ನಿಮ್ಮ ಮಕ್ಕಳಿಗೆ ಸಿಗುತ್ತೆ, ಒಳ್ಳೇದಾಗ್ಲಿ. ಸೊ ಆಶೀರ್ವಾದ ನಿಮ್ಗೆ ಸಿಗುತ್ತೆ ಅನ್ನುವಂಥದ್ದು ಇದೆ. ಒಂದಷ್ಟು ಡೊನೇಷನ್ ಕೂಡ ಬರುವಂತ ಸಾಧ್ಯತೆ ಇದೆ. ಒಂದಷ್ಟು ಚಾರಿಟಿಗೆ ದುಡ್ಡನ್ನ ಕೂಡ ಕೊಡ್ತೀರಾ ಅನ್ನುವಂಥದ್ದು ಇದೆ. ದುಡ್ಡಿನ ಬೆಲೆ ಏನು ಅನ್ನೋದು ನಿಮ್ಗೆ ಗೊತ್ತಾಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ಹಸ್ಕಿ ಡಾಗ್ಸ್ ನ ತಗೊಂಡ್ಬರ್ತೀರಾ ಮನೆಗೆ ಅಂತ ಕೂಡ ಅನ್ನಿಸ್ತಾ ಇದೆ. ಸೊ ನಂಗೆ ಈ ಡಾಗ್ ತುಂಬಾ ಇಷ್ಟ, ಚೆನ್ನಾಗಿರುತ್ತೆ ನೋಡಕ್ಕೆ. ವೆರಿ ಕ್ಯೂಟ್ ಅಂತ ಹೇಳಕ್ಕಾಗಲ್ಲ, ಒಂದ್ ರೀತಿ ರಗಡ್ ಆಗಿದ್ದಾಗೆ ಇರುತ್ತೆ ಇದು. ಒಂದು ಕೆರಿಯರ್ ಅಲ್ಲಿ ಎಂಡ್ ನ ನೋಡ್ತೀರಾ ಅನ್ನುವಂಥದ್ದು. ಜೂನ್ ಮಂತ್ ಅಲ್ಲಿ ನಮ್ಗೆ ಒಂದು ಗ್ರಹಗತಿಗಳು ಕೂಡ ಚೇಂಜ್ ಆಗತ್ತೆ. ಮತ್ತೆ ಇದೊಂದು 6 ತಿಂಗಳದ್ದು ಏನ್ ಬರುತ್ತೆ, ಜೂನ್ ಜುಲೈ ಬಿಟ್ವೀನ್ ಅಲ್ಲಿ ರೆಟ್ರೋಗ್ರೇಡ್ ಶುರು ಆಗುತ್ತೆ, ಅದನ್ನ ಕೂಡ ನೋಡ್ತೀವಿ. ಅದ್ರ ಜೊತೆಗೆ ಇಲ್ಲೊಂದು ನಿಮ್ಮ ಕೆರಿಯರ್ ಪಾತ್ ಎಂಡ್ ಆಗತ್ತೆ, ಒಂದು ರಿಲೇಶನ್ಶಿಪ್ ಎಂಡ್ ಆಗತ್ತೆ. ಒಂದ್ ರೀತಿ ದುಃಖದಲ್ಲಿ ಇದಿರೋ, ಸುಖದಲ್ಲಿ ಇದಿರೋ, ಒಂದು ರಿಲೀಫ್ ಅಲ್ಲಿ ಇದಿರೋ, ಒಂದು ಡಿಸಪಾಯಿಂಟ್ಮೆಂಟ್ ಅಲ್ಲಿ ಇದಿರೋ, ಅಥವಾ ಭಯದಲ್ಲಿ ಇದಿರೋ, ಸಮಾಧಾನದಲ್ಲಿ ಇದಿರೋ, ನಿಮ್ಗೆ ಗೊತ್ತಾಗದಿರೋ ಅಷ್ಟು ಕನ್ಫ್ಯೂಷನ್ ಅಲ್ಲಿ ಇರ್ತೀರಾ. ಆದ್ರೆ ಯಾಕೆ ಇದು ಒಂದು ಕನ್ಫ್ಯೂಷನ್ ಅಲ್ಲಿ ಇರ್ತೀರಾ ಅಂತ ಹೇಳಿದ್ರೆ, ಆ ದುಃಖ ಏನಿದೆ ಅದು ನಿಮ್ ಜೀವನದಲ್ಲಿ ಆಗ್ಬೇಕಾಗಿತ್ತು. ಯಾಕೆ ಅಂದ್ರೆ, ಒಂದ್ ಕೆರಿಯರ್ ಎಂಡ್ ಆಯ್ತು ಅಂದ್ರೆ ನೀವು ಹೊಸದಾಗಿ ಏನೋ ಸಾಧನೆ ಮಾಡ್ಬೇಕು, ಅಥವಾ ಒಂದು ಪ್ರಯತ್ನನ ಪಡ್ಬೇಕು, ಒಂದು ಹೊಸದನ್ನ ನೀವು ತಿಳ್ಕೊಳ್ಬೇಕು ಅನ್ನುವಂಥದ್ದು ಇದೆ. ಮತ್ತೆ ಹೊಸದಾಗಿ ಬಿಸ್ನೆಸ್ ಶುರು ಮಾಡ್ತಿರೋ, ಹೊಸದು ಏನೋ ಒಂದು ಇನ್ವೆಸ್ಟ್ ಮಾಡ್ತಿರೋ, ಇವೆಂಟ್ ಮಾಡ್ತಿರೋ, ಅಥವಾ ನಿಮ್ಮದೇ ಆದ ರೀತಿಯಲ್ಲಿ ಒಂದು ಬದಲಾವಣೆನ ತಗೊಂಬರ್ತಿರೋ, ಕಲ್ತ್ಕೊಳ್ತಿರೋ ಗೊತ್ತಿಲ್ಲ. ಈ ತರದೇನೋ ಒಂದು ಶುರು ಮಾಡ್ತೀರಾ ಅನ್ನುವಂಥದ್ದು ಇದೆ. ಒಂದು ಪ್ರಾಜೆಕ್ಟ್ ಶುರು ಮಾಡುವಂತ ಸಾಧ್ಯತೆ ಇದೆ. ರಿಲೇಶನ್ಶಿಪ್ ಥರ್ಡ್ ಪಾರ್ಟಿದ್ ಎಂಡ್ ಆಗುವಂತ ಸಾಧ್ಯತೆ ಇರಬಹುದು. ಅಥವಾ ಯಾರು ನಿಮ್ ಜೀವನದಲ್ಲಿ ಸರಿ ಇಲ್ಲ, ನಿಮ್ಗೆ ಹೈಯೆಸ್ಟ್ ಗುಡ್ ಅಲ್ಲ ಅವರು, ನಿಮ್ಮ ಜೀವನಕ್ಕೆ ಅವರಿಂದ ಯಾವುದೇ ಒಳ್ಳೇದಿಲ್ಲ
ಅವ್ರನ್ನ ನೀವು ನಿಮ್ಮ ಜೀವನದಿಂದ ಕಳ್ಕೊಳ್ತೀರಾ, ರಿಲೇಶನ್ಶಿಪ್ ಎಂಡ್ ಆಗುತ್ತೆ ಅನ್ನುವಂಥದ್ದು ಇದೆ. ಹಾಗಾಗಿ ಸ್ವಲ್ಪ ಡಿಸಪಾಯಿಂಟ್ ಅಲ್ಲಿ ಇರ್ತೀರಾ, ಬಟ್ ಬ್ರೈಟ್ ಫ್ಯೂಚರ್ ನಿಮ್ ಜೊತೆ ಇರುತ್ತೆ. ನಂಬಿಕೆ ಮತ್ತು ಭರವಸೆಯೊಂದಿಗೆ ಹೊಸ ಜೀವನನ ಎದುರಿಸ್ಲಿಕ್ಕೆ, ಹೊಸ ದಿನಗಳನ್ನ ನೋಡ್ಲಿಕ್ಕೆ, ನಿಮ್ಮ ಜೀವನನ ಚೇಂಜ್ ಮಾಡ್ಕೊಳ್ಳೋದಕ್ಕೆ ನಿಮ್ಮನ್ನ ನೀವು ರೆಡಿ ಮಾಡ್ಕೊಳ್ತೀರಾ. ರೆಡಿ ಟು ಟೇಕ್ ಚಾರ್ಜ್ ಅನ್ನುವಂಥ ರೀತಿಲಿ ನಿಮ್ಮನ್ನ ನೀವು ಬದಲಾಯಿಸ್ಕೊಳ್ತೀರಾ. ಸೊ ಎಸ್, ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ. ಜುಲೈಯಲ್ಲಿ ಏನ್ ಮೆಸೇಜಿಗೋಸ್ಕರ ಕಾಯ್ತಾ ಇರ್ತೀರಾ, ಆ ಮೆಸೇಜ್ ನಿಮ್ಗೆ ಸಿಗುವಂತ ಸಾಧ್ಯತೆ ಇದೆ. ಒಂದು ತುಂಬಾ ಸೆನ್ಸಿಬಲ್ ಆಗ್ಬಿಡ್ತೀರಾ, ಇನ್ನೊಬ್ರ ಮೇಲೆ ಕರುಣೆ ಜಾಸ್ತಿ ಆಗುವಂಥದ್ದು ಇದೆ. ಜೊತೆಗೆ ಯಾರನ್ನೋ ನೋಡಿ ಕರುಣೆಯಿಂದ ಮದ್ವೆ ಆಗ್ಬೇಕು ಅಂತ ಮದ್ವೆ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಒಂದು ಹೊಸ ರೊಮ್ಯಾಂಟಿಕ್ ರಿಲೇಶನ್ಶಿಪ್ ಬರುವಂತ ಸಾಧ್ಯತೆ ಇದೆ. ಒಂದು ಫ್ರೆಂಡ್ಶಿಪ್ ಬರುವಂತ ಸಾಧ್ಯತೆ ಇದೆ. ಜೊತೆಗೆ ಬೇರೆಯವ್ರು ಕೂಡ ಯಾವಾಗ್ಲೂ ನಿಮ್ಮನ್ನ ಬೈತಾನೆ ಇರ್ತಾರೆ, ಅಥವಾ ನೀವ್ ಯಾರನ್ನಾದ್ರೂ ಬೈತಾನೆ ಇರ್ತೀರಾ, ಅಗ್ರೆಸಿವ್ ಆಗಿರ್ತೀರಾ ಅಂದ್ರೆ ಒಂದು ಸಾಫ್ಟ್ ನೇಚರ್ ನಿಮ್ದು ಆಗ್ಬಿಡುತ್ತೆ ಅನ್ನುವಂಥದ್ದು ಇದೆ. ಲೈಫ್ ಎಲ್ಲೋ ಒಂದು ರೀತಿ ಮಾಯ ಜಿಂಕೆಯ ಬೆನ್ನತ್ತಿ ಹೋಗ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ಒಂದು ಸಡನ್ ಆಗಿ ಏನೋ ಒಂದು ಮೆಸೇಜ್ ನಿಮ್ಗೆ ಬರುತ್ತೆ. ಆ ಮೆಸೇಜ್ ಕೇಳಿ ನಿಮ್ಗೆ ಹೇಗೆ ರಿಯಾಕ್ಟ್ ಮಾಡ್ಬೇಕು ಅಂತಾನೆ ಗೊತ್ತಾಗೋದಿಲ್ಲ. ಅದು ಗುಡ್ ನ್ಯೂಸ್ ಆಗಿರ್ಬೋದು, ಬ್ಯಾಡ್ ನ್ಯೂಸ್ ಆಗಿರ್ಬೋದು. ನಿಮ್ಗೆ ಸೋಷಿಯಲ್ ಮೀಡಿಯಾದಿಂದ ಒಂದು ಮೆಸೇಜ್ ಬರುತ್ತೆ, ಅದು ನಿಮ್ಮನ್ನ ತುಂಬಾ ಎಮೋಷನಲ್ ಮಾಡ್ಬಿಡುತ್ತೆ. ಅದನ್ನ ನೀವು ಏನು ರಿಯಾಕ್ಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಒಂಥರ ಆ ಏನ್ ಹೇಳ್ತಾರೆ, ನಿರ್ಭಾವುಕರಾಗ್ಬಿಡ್ತೀರಾ ಅಂತ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ಒಂಚೂರು ಜೀವನನ ಸಣ್ಣ ಸಣ್ಣ ಆಸೆ ಕನಸುಗಳು ಏನಿದೆ ಅದನ್ನ ಕೂಡ ಈಡೇರಿಸ್ಕೊಳ್ಳಿ. ಚಿಕ್ಕ ಚಿಕ್ಕ ಖುಷಿನ ಕೂಡ ಬಿಡ್ದಿರ ಎಂಜಾಯ್ ಮಾಡಿ ಅನ್ನುವಂಥದ್ದು ಇದೆ. ತುಂಬಾ ಇಂಪಾರ್ಟೆಂಟ್ ಮೆಸೇಜ್ ಆಗಿರೋದ್ರಿಂದ ಆ ಮೆಸೇಜ್ ನಿಮ್ ಜೀವನಕ್ಕೆ ತುಂಬಾ ಇಂಪಾರ್ಟೆಂಟ್ ವ್ಯಕ್ತಿ ಬಗ್ಗೆ ಒಂದಷ್ಟು ಭರವಸೆನ ತಂದ್ಕೊಡುತ್ತೆ. ಒಂದಷ್ಟು ಸೋಷಿಯಲ್ ಮೀಡಿಯಾ ಇವೆಂಟ್ ನ ಕೂಡ ಮಾಡ್ತೀರಾ, ನಿಮ್ಗೆ ಒಂದಷ್ಟು ಇನ್ವಿಟೇಷನ್ ಕೂಡ ಬರುವಂತ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಇದೆ. ಏನೋ ಒಂದು ಸ್ಟಾರ್ಡಮ್ ಬರುವಂತ ಸಾಧ್ಯತೆ ಇದೆ. ಹೆಣ್ಮಗು ಆಗುವಂತ ಸಾಧ್ಯತೆ ಇದೆ. ಮಿಸ್ ವರ್ಲ್ಡ್ ನಮ್ಮ ದೇಶಕ್ಕೆ ಸಿಗಬಹುದೇನೋ ಗೊತ್ತಿಲ್ಲ. ನನ್ಗೆ ಯಾವಾಗ್ಲೂ ಅದು ಆಸೆ ಇರುತ್ತೆ, ಅದು ಪರ್ಸ್ನಲಿ ಆಸೆ ಇರುತ್ತೆ. ಮಿಸ್ ವರ್ಲ್ಡ್ ಅಥವಾ ಮಿಸ್ ಯೂನಿವರ್ಸ್ ನಮ್ ದೇಶಕ್ಕೆ, ಮಿಸ್ ಇಂಡಿಯಾ ನಮ್ಮ ದೇಶಕ್ಕೆ ಬರ್ಬೇಕು, ಪ್ರತಿ ಸತಿ ಬರ್ಬೇಕು ಅಂತ. ಬಟ್ ಅದು ಸ್ವಾರ್ಥ ಅಂತ ಗೊತ್ತು. ಬಟ್ ಆ ಥರದ್ದು ಏನೋ ಒಂದು ಕ್ರೌನಿಂಗ್ ಮೂಮೆಂಟ್ ನಿಮ್ ಜೀವನದಲ್ಲಿ ಬರುತ್ತೆ. ನಿಮ್ಗೆ ಒಂದು ಪ್ರಶಂಸೆ ಬರುವಂಥದ್ದು, ಒಂದು ಅವಾರ್ಡ್ ವಿನ್ ಆಗುವಂಥದ್ದು, ಒಂದು ಅಧಿಕಾರ ಬರುವಂತ ಸಾಧ್ಯತೆಗಳು ಕೂಡ ಇದೆ. ತುಂಬಾ ಇಂಪಾರ್ಟೆಂಟ್ ಇರ್ತೀರಾ, ತುಂಬಾ ಇಂಟೆಲಿಜೆಂಟ್ ಆಗಿ ನೀವು ಕೆಲಸನ ಮಾಡ್ತೀರಾ, ಸಾಕಷ್ಟು ರೆಸ್ಪೆಕ್ಟ್ ನ ಕೂಡ ನೀವು ಪಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಎಲ್ಲೋ ಒಂದ್ ಕಡೆ ಎಷ್ಟು ಎಮೋಷನಲಿ ನಿಮಗ್ ಮೆಸೇಜಸ್ ಬರುತ್ತೋ, ನಿಮ್ಗೆ ಒಂದು ಭಾವನಾತ್ಮಕವಾಗಿ ನಿಮ್ಮನ್ನ ಸೆನ್ಸಿಟಿವ್ ಪರ್ಸನ್ ಮಾಡಕ್ಕೆ ನೋಡುತ್ತೋ, ನೀವು ಅಷ್ಟೇ ಸೆನ್ಸಿಟಿವ್ ಅಲ್ದಿರೋ ರೀತಿಲಿ ಆಗ್ಬಿಡ್ತೀರಾ. ಎಷ್ಟು ಒಂದು ಸಮಸ್ಯೆ ಆಗಿರ್ಲಿ, ಅಥವಾ ವ್ಯಕ್ತಿಗಳಾಗಿರ್ಲಿ, ಅಥವಾ ವಿಚಾರಗಳಾಗಿರ್ಲಿ, ನಿಮ್ಮನ್ನ ಭಾವನಾತ್ಮಕವಾಗಿ ಮುಟ್ಟೋದಕ್ಕೆ ನೀವು ಯಾರಿಗೂ ಅವಕಾಶನೇ ಕೊಡೋದಿಲ್ಲ. ಒಂದು ಇಂಪಾರ್ಟೆಂಟ್ ಆದಂತ ಕಮ್ಯುನಿಟಿ ನಿಮ್ ಜೀವನಕ್ಕೆ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು ಏನೋ ಒಂದು ನಿಮ್ಮ ಜೀವನಕ್ಕೆ ಬರುತ್ತೆ. ವ್ಯಕ್ತಿ ಆಗಿರ್ಲಿ ಅಥವಾ ಆ ಒಂದು ಸಿಚುವೇಶನ್ ಆಗಿರ್ಲಿ ಬರುತ್ತೆ ಅನ್ನುವಂಥದ್ದು ಇದೆ. ಸರಿಯಾದ ರೀತಿಯಲ್ಲಿ ಕಮ್ಯುನಿಕೇಟ್ ಮಾಡಿ ಕ್ಲಿಯರ್ ಆಗಿ ಇರಿ. ನಿಮ್ಗೇನ್ ಇಂಪಾರ್ಟೆಂಟ್ ಅಲ್ಲ, ಯಾವ್ದ್ರ ಬಗ್ಗೆ ನಾವು ತುಂಬಾ ಡೀಪ್ ಆಗಿ ಹೋಗ್ಬೇಕು, ಯಾವ್ದು ನಮಗ್ ಬೇಕು, ಯಾವ್ದು ನಮಗ್ ಬೇಡ, ಇದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಒಂದು ಪ್ರೊಫೆಷನಲಿಸಮ್ ಅನ್ನ ಮೇಂಟೈನ್ ಮಾಡಿ ಸಾಧ್ಯ ಆದ್ರೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಗೆ ಅಡ್ವೈಸ್ ಬೇಕು ಅಂದ್ರೆ ನಿಮ್ಗೆ ಅಡ್ವೈಸ್ ಕೂಡ ಸಿಗುತ್ತೆ. ನೀವ್ ಇನ್ನೊಬ್ರಿಗೆ ಅಡ್ವೈಸ್ ಕೊಡ್ಬೇಕು ಅಂದ್ರೆ ಯೋಚನೆ ಮಾಡಿ ನಿರ್ಧಾರ ತಗೊಂಡು ಅಡ್ವೈಸ್ ಅನ್ನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಗಿಂತ ಎಕ್ಸ್ಪೀರಿಯನ್ಸ್ ಇರೋರನ್ನ, ಎಕ್ಸ್ಪರ್ಟ್ಗಳನ್ನ ನೀವು ಹುಡುಕ್ತೀರಾ ಅನ್ನುವಂಥದ್ದು ಇದೆ. ನಿಮ್ಗೆಲ್ಲ ಗೊತ್ತಿರೋದ್ರಿಂದ ನಿಮ್ಗೆ ಯಾವುದೇ ಡೌಟ್ ಬೇಡ. ಹೇಗಿರುತ್ತೆ, ಇವ್ರನ್ನ ಕೇಳಿದ್ರೆ ಬೆಟರಾ, ಇವ್ರನ್ನ ಕೇಳಲಿಲ್ಲ ಅಂದ್ರೆ ಬೆಟರಾ, ಈ ತರ ಎಲ್ಲ ಏನು ಬೇಕಾಗಿಲ್ಲ. ನಿಮಗ್ ಗೊತ್ತಿದೆ ಸಡನ್ ಆಗಿ ಹೇಗೆ ನೀವು ನಿಮ್ಮ ಜೀವನನ ತಗೊಂಡ್ ಹೋಗ್ಬೇಕು, ಯಾರು ನಿಮ್ ಜೀವನಕ್ಕೆ ವಾಪಸ್ ಬಂದ್ರೆ ಹೇಗೆ ಟ್ರೀಟ್ ಮಾಡ್ಬೇಕು ಅಂತ. ಸೊ ಹಾಗಾಗಿ ನಿಮ್ಗೆ ಜುಲೈ ಮಂತ್ ಬ್ಯಾಲೆನ್ಸಿಂಗ್ ಅನ್ನ ಹೇಳ್ಕೊಡುತ್ತೆ. ಸೊ ಜಿಬ್ರಾ ಯಾವಾಗ್ಲೂ ಕಪ್ಪು ಬಿಳುಪು, ಸತ್ಯಗಳ ನಡುವಿನ ಜಿದ್ದಿಯಲ್ಲಿ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಇಂದ ನಿಮ್ಮನ್ನ ನೀವು ವೆರಿಫೈ ಮಾಡ್ಕೊಳ್ಳಿ. ನಿಮ್ಮನ್ನ ಕರೆಕ್ಟ್
ಆಗಿ ನೀವು ಜಡ್ಜ್ ಮಾಡ್ಕೊಳ್ಳಿ. ಒಂದಷ್ಟು ಎಕ್ಸ್ಟ್ರಾರ್ಡನರಿ ಹೊಸ ಐಡಿಯಾಸ್ ಬರುತ್ತೆ. ಒಂದಷ್ಟು ಜನ ಕಾಂಪ್ರಮೈಸ್ ಅನ್ನ ಕೇಳ್ತಾರೆ, ಇಷ್ಟ ಇದ್ರೆ ಕೊಡಿ. ಒಂದಷ್ಟು ಜನ ಸುಳ್ಳು ಅಂತ ಗೊತ್ತಾದ್ರೆ ನಿಮ್ ಜೀವನದಿಂದ ತೆಗೆದುಹಾಕಿ. ಒಂದಷ್ಟು ಜನ ಸತ್ಯ ಅಂತ ಅನ್ಸಿದ್ರೆ ನಿಮ್ ಜೀವನದಲ್ಲಿ ಅವರ ಸಹಾಯ ಸಹಕಾರ ಇಟ್ಕೊಳ್ಳಿ. ನಿಮಗೆ ಬಿಟ್ಟಂತ ವಿಚಾರ. ಜೊತೆಗೆ ಏನೋ ಒಂದು ಹೊಸದನ್ನ ಹುಡುಕ್ತೀರಾ, ಒಂದಷ್ಟು ಬೆಟರ್ ಸೊಲ್ಯೂಷನ್ ನ ಕಂಡ್ಕೊಳ್ತೀರಾ ನಿಮ್ಮ ಲೈಫ್ ನ ಬೆಟರ್ ಮಾಡ್ಕೊಳ್ಳೋದಕ್ಕೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ, ಒಳ್ಳೇದೇ ಆಗ್ಲಿ ಅಂತ ಹಾರೈಸ್ತೀನಿ. ಸೊ ಈಗ ನಾವು ಆಗಸ್ಟ್ ತಿಂಗಳಿಗೆ ಹೋಗೋಣ. ಆಗಸ್ಟ್ ತಿಂಗಳಲ್ಲಿ ಜಾಸ್ತಿ ಕಾರ್ಡ್ಸ್ ಬಂದಿದೆ. Okay, 7 of fire, 9 of water, the magician, 8 of earth, the hermit. ಎಲ್ಲೋ ಒಂದ್ ಕಡೆ ಒಂದಷ್ಟು ಅವಕಾಶಗಳನ್ನ ನಾನು ಯಾರಿಗೂ ಬಿಟ್ಕೊಡೋದಿಲ್ಲ. ಇದು ನನ್ಗೆ ಬೇಕು, ಇದು ನನ್ಗೆ ಬೇಕು, ಇದು ನಂದು, ಇದು ನಂದು, ಇದು ನಂದು, ಇದು ನಂದು, ಇದು ನಂದು ಅಂತ ನೀವು ಹೋರಾಡಿ 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 ಲಾಸ್ಟಿಗೆ ಒಂಟಿಯಾಗಿ ನಿಲ್ತೀರಾ ಆಗಸ್ಟ್ ಮಂತ್ ಅಲ್ಲಿ. ಸೊ ಹಾಗಾಗಿ ಹೋರಾಟ ಮಾಡೋದನ್ನ ನಿಲ್ಸಿ, ನಿಮ್ದಾಗಿದ್ದು ನೀವು ಉಳಿಸ್ಕೊಳ್ಳಿ, ಬೇರೆಯವ್ರದನ್ನು ಉಳಿಸ್ಕೊಡ್ತೀನಿ ಅನ್ನುವಂಥ ಪ್ರಯತ್ನಕ್ಕೆ ಕೈ ಹಾಕ್ಬೇಡಿ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಬೇರೆದನ್ನ ಉಳಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನಿಮ್ದು ಎಷ್ಟಿದೆಯೋ ನೀವು ಉಳಿಸ್ಕೊಂಡು ನಿಮ್ ಜೀವನನ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಎಲ್ಲೋ ಒಂದ್ ಕಡೆ ನಿಮ್ಮ ಪೂರ್ವಜರು ನಿಮ್ಗೆ ಒಂದಷ್ಟು ಸೂಚನೆಗಳನ್ನ ಕೊಡ್ತಾರೆ. ಸತ್ಯ ಸುಳ್ಳುಗಳ ಅಸತ್ಯ ನುಡಿತಿರೋರು ಯಾರು ಅಂತ ನಿಮ್ಗೆ ತೋರ್ಸ್ಕೊಡ್ತಾರೆ. ಸತ್ಯ ಏನಿದೆ ಅದು ನಿಮ್ಗೆ ತಿಳಿಸ್ಕೊಡ್ತಾರೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಮನೆಯಲ್ಲಿ ಗೊತ್ತೇ ಇಲ್ದಿರುವಂತ ರೀತಿಲಿ ವಿಷ ಜಂತುಗಳು ಇರುತ್ತೆ. ಸೊ ಅದನ್ನ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ನಿಮ್ಮ ಒಳ್ಳೆತನನ ದುರುಪಯೋಗ ಪಡಿಸ್ಕೊಳ್ಳೋದಕ್ಕೆ ಅವಕಾಶ ಮಾಡ್ಕೊಡದೆ ಇರೋ ರೀತಿಲಿ ನೀವು ಬೆಳಿತೀರಾ. ನಿಮ್ಮನ್ನ ನೀವು ನಂಬೇಕು ಅನ್ನುವಂಥದ್ದು ಇದೆ. ಬೇರೆಯವರು ನಿಮ್ಮ ಪರ್ಸನಲ್ ಪವರ್ ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಅವಕಾಶನ ಕೊಡ್ಬೇಡಿ ಅನ್ನುವಂಥದ್ದು ಇದೆ. ನಿಮ್ಮ ಅಂತರಾಳ ಏನ್ ಹೇಳುತ್ತೆ, ನಿಮ್ಮ ಸಿಕ್ಸ್ತ್ ಸೆನ್ಸ್ ಏನ್ ಹೇಳುತ್ತೆ, ನಿಮ್ಮ ಇಂಟ್ಯೂಷನ್ ನಿಮ್ಗೆ ಏನ್ ಗೈಡೆನ್ಸ್ ಕೊಡುತ್ತೆ ಅದನ್ನ ತಿಳ್ಕೊಂಡು ಅದ್ರ ಮುಖಾಂತರ ನೀವು ಅದನ್ನ ಫಾಲೋ ಮಾಡ್ಕೊಳ್ಳಿ. ಕಂಪ್ಲೀಟ್ ಆಗಿ ನೀವು ನಿಮ್ಮನ್ನ ನಂಬಿ ಅನ್ನುವಂಥದ್ದು ಇದೆ. ಬೇರೆಯವ್ರನ್ನ ನಂಬಕ್ಕೆ ಹೋಗ್ಬೇಡಿ. ನಿಮ್ಗೆ ಹೊಸ ಪ್ರೀತಿ ಬರುವಂಥದ್ದು, ನೀವ್ ಅನ್ಕೊಂಡಿರುವಂಥದ್ದೆಲ್ಲ ಆಗುವಂಥದ್ದು, ನಿಮ್ಮ ವಿಶ್ ಕಮ್ ಟ್ರೂ ಆಗುವಂತ ಸಾಧ್ಯತೆ ಇದೆ. ಆಗಸ್ಟ್ ಮಂತ್ ಅಲ್ಲಿ ವರಮಹಾಲಕ್ಷ್ಮಿ ಕೂಡ ನಿಮ್ಗೆ ಹೆಚ್ಚಿನ ಯಶಸ್ಸನ್ನ ತಂದ್ಕೊಡ್ತಾಳೆ ಅನ್ನುವಂಥದ್ದು ಇದೆ. ಜೊತೆಗೆ ಆರೋಗ್ಯದಲ್ಲಿ ಚೇತರಿಕೆ ಬರುವಂಥದ್ದು, ಪ್ರೀತಿಲಿ ಚೇತರಿಕೆ ಬರುವಂಥದ್ದು, ಹಣಕಾಸಿನ ವಿಚಾರದಲ್ಲಿ ಚೇತರಿಕೆ ಬರುವಂಥದ್ದು, ಯಾವುದಕ್ಕೂ ಚಿಂತೆನೆ ಇಲ್ದಿರುವಂತ ರೀತಿಲಿ ನಿಮ್ಮ ಎಲ್ಲ ಆಸೆ ಕನಸುಗಳು ಕೂಡ ಈಡೇರುತ್ತೆ. ನೀವೇನ್ ಅನ್ಕೊಂಡ್ರು ಕೂಡ ಆಗಸ್ಟ್ ಮಂತ್ ಅಲ್ಲಿ ಆಗತ್ತೆ. ನಿಮ್ಮ ಡ್ರೀಮ್ ಕಮ್ ಟ್ರೂ ಆಗುವಂತ ಸಾಧ್ಯತೆಗಳು ಇದೆ. ಸೊ ಎಲ್ಲೊಂದ್ ಕಡೆ ಒಂದು ಮೆಜಿಷಿಯನ್ ರೀತಿ ನಿಮ್ಮನ್ನ ನೀವು ಬದಲಾಯಿಸ್ಕೊಳ್ತೀರಾ. ಎಲ್ಲ ಗೊತ್ತಿರುತ್ತೆ ನಿಮ್ಗೆ ಡಿವೈನ್ ಸಪೋರ್ಟ್ ಕೂಡ ಇರೋದ್ರಿಂದ ಇಡೀ ಪ್ರಕೃತಿನೇ ನಿಮ್ಮನ್ನ ಓಡಿಸ್ಕೊಂಡು ಹೋಗುತ್ತೆ, ಅಥವಾ ನೀವೇ ಪ್ರಕೃತಿಯಾಗಿ ಓಡ್ತಾ ಇರ್ತೀರಾ. ಆ ರೀತಿ ಯೂನಿವರ್ಸ್ ನಿಮ್ ಜೊತೆ ತುಂಬಾ ಒಳ್ಳೆ ರೀತಿಲಿ ನಿಮ್ ಜೀವನನ ಬದಲಾಯಿಸೋದಕ್ಕೆ ಅವಕಾಶನ ಮಾಡ್ಕೊಡ್ತಾ ಇರುತ್ತೆ. ಒಂದ್ ರೀತಿ ಮ್ಯಾಜಿಕ್ ರೀತಿ ಇರುತ್ತೆ. ಎಲ್ಲ ಕಡೆ ನಿಮ್ ಜೀವನದಲ್ಲಿ ಮ್ಯಾಜಿಕ್ ನಡೀತಾ ಇದೆಯೇನೋ ಅಂತ ಅನ್ಸುತ್ತೆ. ಸೊ ಕಣ್ ತೆಗಿಯೋದ್ರಲ್ಲಿ ನಿಮ್ ಜೀವನದಲ್ಲಿ ನೀವು ಸಕ್ಸಸ್ ನ ನೋಡ್ಬಿಟ್ಟಿರ್ತೀರಾ. ನಿಮ್ಗೆ ಏನೇನ್ ಬೇಕೋ ಎಲ್ಲವೂ ಕೂಡ ನಿಮ್ಗೆ ಸಿಕ್ಕಿರುತ್ತೆ ಅನ್ನುವಂಥದ್ದು ಇದೆ. ಸೊ ಫೈನಾನ್ಷಿಯಲಿ ತುಂಬಾ ಸಕ್ಸಸ್ ನ ನೋಡ್ತೀರಾ ಅನ್ನುವಂಥದ್ದು ಇದೆ. ಸೊ ತುಂಬಾ ಮುಖ್ಯ ಪಾಠ ಕಲಿಬೇಕಾಗಿರೋದು ಆಗಸ್ಟ್ ಅಲ್ಲಿ. ಪಾಠನ ಕಲಿತೀರಾ ಅನ್ನುವಂಥದ್ದು ಇದೆ. ಓದಿನ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ನೋ ಮ್ಯಾಟರ್ ನೀವು ಎಷ್ಟು ದೊಡ್ಡೋರು ಅಂತ ಮತ್ತೆ ಸ್ಕೂಲಿಗೆ ಹೋಗುವಂಥದ್ದು, ಹೆಚ್ಚು ತಿಳ್ಕೊಳ್ಳುವಂಥದ್ದು ಕೂಡ ಇದೆ. ಅಲ್ಲ ತಮ್ಮ, ನೀನು ಆಗಸ್ಟ್ ಅಲ್ಲಿ ಗಿಣಿಶಾಸ್ತ್ರ ಕಲಿಯುವಂತ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಇದೆ. ಸೊ ಇದೆ. ಸೊ ಒಂದಷ್ಟು ರಿಸರ್ಚ್ ನ ಮಾಡ್ತೀರಾ ಅನ್ನುವಂಥದ್ದು ಇದೆ. ಯಾರೋ ಇಲ್ಲಿ PhD ಗೆ ಅಥವಾ ಡಾಕ್ಟರೇಟ್ ಪದವಿ ಬರುವಂತ ಸಾಧ್ಯತೆಗಳು ಕೂಡ ಇದೆ. PhD ಗೆ ರಿಸರ್ಚ್ ಮಾಡುವಂಥದ್ದು, ಜ್ಞಾನಪೀಠ ಪ್ರಶಸ್ತಿಗೆ ರಿಸರ್ಚ್ ನ ಶುರು ಮಾಡ್ತೀರಾ. ಅದರಿಂದ ಖಂಡಿತವಾಗ್ಲೂ ನೀವು ಒಂದೆರಡು ಪುಸ್ತಕಗಳು ಬರೆಯುವಂಥದ್ದು, ಒಂದೆರಡು ಜ್ಞಾನಪೀಠಗಳು ನಿಮ್ಗೆ ಸಿಗುವಂತ ಸಾಧ್ಯತೆ ಇದೆ. ಒಂದು ಎಚ್ಚರಿಕೆ ಇದೆ ಇಲ್ಲಿ. ನೀವ್ ಓದಿದ್ದನ್ನ, ನೀವ್ ಕಲ್ತಿದ್ದನ್ನ ನೀವು ಜೋಪಾನ ಮಾಡಿಟ್ಕೊಳ್ಳಿ. ನಿಮ್ಮ ಪುಸ್ತಕನಾಗ್ಲಿ, ನಿಮ್ಮ ಜ್ಞಾನನಾಗ್ಲಿ ಯಾರು ಕದಿಬಾರ್ದು. ಕಾಪಿ ಕ್ಯಾಟ್ಗಳು ತುಂಬಾ ಇರ್ತವೆ, ಗಾಸಿಪ್ ಮಾಡೋರು ತುಂಬಾ ಇರ್ತಾರೆ. ಅಂತ ಗಾಸಿಪ್ ಮಾಡೋರಿಗೆ, ಅಂತ ಕಾಪಿ ಕ್ಯಾಟ್ಗಳಿಗೆ ನಿಮ್ಮ ಜೀವನದಿಂದ ಯಾವುದೇ ಅವಕಾಶ ಕೊಡ್ದಿರಾ ದೂರನ ಇಡಿ ಅನ್ನುವಂಥದ್ದು ಇದೆ. ಯಾಕೆ ಅಂದ್ರೆ ನಿಮ್ಮನ್ನ ನೋಡಿ ಅವರು ನಿಮ್ಮ ಶ್ರಮ,
ಅವ್ರು ಬೆಳೀತಾ ಇದ್ದಾರೆ. ಅದಕ್ಕೆ ಯಾವುದೇ ಅವಕಾಶನ ಕೊಡಬೇಡಿ ಅನ್ನುವಂಥದ್ದು ಇದೆ. ಜೊತೆಗೆ ಒಂದು ಪರ್ಫೆಕ್ಟ್ ಟೈಮ್ ನೀವು ಕಲಿಯೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಒಂದಷ್ಟು ರಿಸರ್ಚ್ ಮಾಡ್ತೀರಾ, ಒಂದಷ್ಟು ಫೈನಾನ್ಷಿಯಲಿ ಹೇಗೆ ನಿಮ್ ಬಿಸ್ನೆಸ್ ಅನ್ನ ಮೇಲ್ ತಗೊಂಡು ಹೋಗ್ಬೇಕು ಇದ್ರ ಕಡೆ ಗಮನನ ಕೊಡ್ತೀರಾ, ಲಾ ಆಫ್ ಅಟ್ರಾಕ್ಷನ್ ಕಲಿತೀರಾ, ನಿಮ್ಮ ಜೀವನದಲ್ಲಿ ಯಾವುದು ಹೇಗೆ ಕೆಲಸ ಮಾಡುತ್ತೆ ಇದನ್ನ ಹೆಚ್ಚು ತಿಳ್ಕೊಳ್ತೀರಾ, ಕೆರಿಯರ್ ಅಲ್ಲಿ ಗ್ರೋತ್ ನೋಡ್ತೀರಾ, ಹಣಕಾಸಿನ ವಿಚಾರದಲ್ಲಿ ಆಸ್ತಿ ಮಾಡೋದ್ರಲ್ಲಿ ಎಲ್ಲದರಲ್ಲೂ ಒಂದು ಅಡ್ವಾಂಟೇಜ್ ತಗೊಂಡು ಒಂದು ಅಡ್ವಾನ್ಸ್ ಲೆವೆಲ್ಗೆ ನಿಮ್ಮ ಬಿಸ್ನೆಸ್ನ, ನಿಮ್ಮ ಕೆರಿಯರ್ನ, ನಿಮ್ಮ ಕೆಲಸನ, ನಿಮ್ಮನ್ನ ನೀವು ತಗೊಂಡು ಹೋಗ್ತೀರಾ. ಫೈನಾನ್ಷಿಯಲಿ ಅಪ್ಗ್ರೇಡ್ ಆಗೋದಕ್ಕೆ ಆಗಸ್ಟ್ ಮಂತ್ ತುಂಬಾ ಇಂಪಾರ್ಟೆಂಟ್. ಅವಾಗ ಲಯನ್ ಪೋರ್ಟಲ್ ಕೂಡ ನಡೀತಾ ಇರುತ್ತೆ. ಇಲ್ಲೂ ಕೂಡ 8 ಆಫ್ ಅರ್ತ್ ಮತ್ತೆ ಮೆಜಿಷಿಯನ್ ನಿಮ್ಮ ಜೀವನಕ್ಕೆ ದ ಬೆಸ್ಟ್ ಟೈಮ್ ಅಂತ ಹೇಳ್ತಾ ಇದೆ. ಇಲ್ಲಿ ಗುರುವಿಗೆ ಗುರುವಾಗುವಂತ ಸುಯೋಗ ನಿಮ್ಗೆ ಸಿಗುತ್ತೆ ಅನ್ನುವಂಥದ್ದು ಇದೆ. ಯಾರು ಗುರು? ನೀವೇ ಗುರು. ಯಾರಿಗೆ ಗುರು? ನಿಮ್ಗೆ ನೀವೇ ಗುರು. ವಿಶ್ವಗುರು ಮತ್ತೊಮ್ಮೆ ಗೆದ್ದಿ ಬರುವಂತ ಸಾಹಸಕ್ಕೆ ಕೈ ಹಾಕಿ ಅದರಲ್ಲಿ ಇನ್ನ ಹೆಚ್ಚಿನ ಯಶಸ್ಸನ್ನ ನೋಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಸಾಕಷ್ಟು ನಕ್ಷತ್ರಗಳು ಗ್ರಹ ಮಂಡಲದಲ್ಲಿ ಏರುಪೇರುಗಳನ್ನ ಕೂಡ ನಾವು ನೋಡ್ತೀವಿ ಅನ್ನುವಂಥದ್ದು ಇದೆ. ನಿಮ್ಮೊಳಗಿನ ಬೆಳಕು ಆರ್ದೇ ಇರೋ ಹಾಗೆ ನೋಡ್ಕೊಳ್ಳಿ. ನಿಮ್ಮೊಳಗಿನ ಬೆಳಕಿಗೆ ಒಂದು ರಕ್ಷೆ ಬೇಕು, ರಕ್ಷೆನ ಹಾಕೊಳ್ಳಿ ಅನ್ನುವಂಥದ್ದು ಇದೆ. ಒಂದು ಸ್ಪಿರಿಚುವಾಲಿಟಿ ಕಡೆ ಕೂಡ ಹೆಚ್ಚಿನ ಗಮನನ ಕೊಡ್ತೀರಾ. ಆಧ್ಯಾತ್ಮಿಕವಾಗಿ ಕೂಡ ನೀವು ಹೆಚ್ಚಿನ ಯಶಸ್ಸನ್ನ ನೋಡುವಂತ ಸಾಧ್ಯತೆಗಳು ಕೂಡ ಇದೆ. ಒಂದು ಯಾರಿಗೂ ಕಾಣ್ತಾ ಇಲ್ಲ ಅಷ್ಟೇನೆ. ನಿಮ್ಮೊಳಗಿರುವಂತ ಗುರು ಆಗ್ಲಿ, ನಿಮ್ಮೊಳಗಿರುವಂತ ವಿದ್ಯೆ ಆಗ್ಲಿ ಯಾರಿಗೂ ಕಾಣ್ತಾ ಇಲ್ಲ. ಅದಕ್ಕೆ ಒಂದಷ್ಟು ರಕ್ಷೆ ಅಗತ್ಯ ಇದೆ, ಹಾಕೊಳ್ಳಿ. ಜೊತೆಗೆ ನೀವು ತುಂಬಾ ದೂರ ಬಂದಿದ್ದೀರಾ, ಸೋಲೊಪ್ಕೊಂಬೇಡಿ, ಹೀಗೆ ಜೀವನನ ಮುಂದುವರಿಸಿ ಅನ್ನುವಂಥದ್ದು ಇದೆ. ಸೊ ಈ ವರ್ಷ ನಮ್ಗೆ ನೋಡ್ಲಿಕ್ಕೆ ಸಾಕಷ್ಟು ಧೂಮಕೇತುಗಳು ಕೂಡ ನೋಡ್ಲಿಕ್ಕೆ ಸಿಗುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಮಂತ್ರದಂಡ ಎಲ್ಲೂ ಹೋಗದೆ ಇರೋ ಹಾಗೆ ಸಾಕಷ್ಟು ಜನ ಕಾಯ್ತಾ ಇದ್ದಾರೆ, ಕಾಯ್ತಾನೆ ಇರ್ತಾರೆ. ನಿನ್ಗ್ಯಾಕ್ ಭಯ, ಬಿಡು ಮಗು, ನಾನಿಲ್ಲ ಅಂದ್ರೆ ನಮ್ಮ ಅಪ್ಪನಂತವ್ರು ಬಂದು ನಿಂತ್ಕೊಂಡು ಕಾಯ್ತಾ ಇರ್ತಾರೆ ಪ್ರಪಂಚನ, ನೀನ್ ಹೆದರ್ಬೇಡ, ನಿನ್ಗೆ ಯಾವಾಗ್ಲೂ ರಕ್ಷೆ ಇದೆ, ನಿನ್ನ ಜ್ಞಾನದ ಬೆಳಕಿಗೆ ರಕ್ಷೆ ಇದೆ. ದೀಪನ್ನ ಹಚ್ಚು, ಹಣತೆಯನ್ನ ಹಚ್ಚಿ, ಎಲ್ಲವೂ ಕೂಡ ಬೆಳಕಿನಲ್ಲಿ ಕಾಣೋ ಹಾಗೆ ಜಗತ್ತಿಗೆ ಒಂದು ಬೆಳಕನ್ನ ಕೊಡೋದ್ರ ಕಡೆ ನಿನ್ನ ಗಮನ ಇರ್ಲಿ ಅನ್ನುವಂಥದ್ದು ಇದೆ. ಗುರುಭ್ಯೋ ನಮಃ. ಸೊ ನಂಗೆ ಇಲ್ಲಿ ಬಸವಣ್ಣನವರ ಒಂದಷ್ಟು ಎನರ್ಜಿ ಕಾಣಿಸ್ತಾ ಇದೆ. ಕೂಡಲ ಸಂಗಮ ಬಸವಣ್ಣನವರ ಎನರ್ಜಿ ಇದೆ ಇಲ್ಲಿ. ನಂಗೆ ಗೊತ್ತಿಲ್ಲ, ಕೆಲವೆಲ್ಲ ಸೀಕ್ರೆಟ್ ಎನರ್ಜಿ ಇದೆ, ಅದನ್ನ ಅಲ್ಲೇ ಬಿಡುವ. ಒಟ್ನಲ್ಲಿ ನಿಮ್ಮ ಜ್ಞಾನದ ಬೆಳಕು ಜಗತ್ತಿಗೆ ಬೆಳಕಾಗಬೇಕು. ನಿಮ್ಮ ಬೆಳಕನ್ನ ಯಾರು ಕಿತ್ಕೊಂಡು ಹೋಗದೆ ಇರೋ ಹಾಗೆ ಎಚ್ಚರಿಕೆಯನ್ನ ವಹಿಸಿ, ನಿಮ್ಮ ಜ್ಞಾನನ ಯಾರು ಕಿತ್ಕೊಂಡು ಹೋಗದೆ ಇರೋ ಹಾಗೆ ಎಚ್ಚರಿಕೆಯನ್ನ ವಹಿಸಿ ಅನ್ನುವಂಥದ್ದು ಇದೆ. 50-50 ಅಂತ ಯಾರೋ ನಿಮ್ಗೆ ಆಫರ್ ಕೂಡ ಕೊಡ್ತಾರೆ. 50-50 ಎಲ್ಲ 90-10 ಅಂತ ಕೊಟ್ರು ಕೂಡ ಯಾವುದೇ ಆಫರ್ನ ಒಪ್ಕೊಂಬೇಡಿ. ಇದು ಟೋಟಲ್ ಆಗಿ ನಿಮ್ಗೆ ಸೇರ್ಬೇಕಾಗಿರುವಂತದ್ದ ಜ್ಞಾನದೀವಿಗೆ. ಇದು ನಿಮ್ಮಲ್ಲೇ ಇರ್ಲಿ, ವಾಗ್ದೇವಿಯ ಕೃಪಾಶೀರ್ವಾದ ಇರುವಂತದ್ದು ಅನ್ನುವಂಥದ್ದು ಕೂಡ ಇದೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ಒಳ್ಳೇದಾಗ್ಬಿಡ್ಲಿ, ಒಳ್ಳೇದಾಗತ್ತೆ. ಸೊ ಆಗಸ್ಟ್ ಮಂತ್ ತುಂಬಾ ಒಂದ್ ರೀತಿ ಗೇಮ್ ಚೇಂಜರ್ ಮಂತ್ ಅಂತ ಹೇಳಬಹುದು. ವಿಡಿಯೋ ಲಾಂಗ್ ಆದ್ರೆ ನಾನೇನು ಮಾಡಕ್ ಆಗಲ್ಲ. ಟೈಮ್ ಸಿಕ್ಕಿದಾಗ ಚೂರ್ ನೋಡ್ಕೊಳ್ಳಿ. ಸೊ ಇವಾಗ ನಾವು ಸೆಪ್ಟೆಂಬರ್ ಮಂತಿಗೆ ಬರೋಣ. ಸ್ಟ್ರೆಂತ್ ಕಾರ್ಡ್ ಬಂದ್ರೆ ನನ್ಗೇನಾದ್ರು ತುಂಬಾ ಟೆನ್ಷನ್ ಆದಾಗ, ನನ್ಗೇನಾದ್ರು ಆಗ್ತಾ ಇಲ್ಲ ನನ್ ಕೈಲಿ ಅನ್ನಿಸ್ದಾಗ ಸ್ಟ್ರೆಂತ್ ಕಾರ್ಡ್ ಬಂದ್ರೆ ಹಿಂಗೆ ಚಿಟ್ಕೆ ಹೊಡಿಯೋದ್ರಲ್ಲಿ ನನ್ಗೆ ರಿಲೀಫ್ ಸಿಗ್ಬಿಡುತ್ತೆ. ನಾನು ಅಷ್ಟು ರಿಲ್ಯಾಕ್ಸ್ ಆಗ್ಬಿಡ್ತೀನಿ. ಎಲ್ಲಾ ಕಾರ್ಡ್ಗಿಂತ ಈ ಸ್ಟ್ರೆಂತ್ ಕಾರ್ಡ್ ಬಂದ್ರೆ ನಂಗೆ ಹಾಗೆ ಪವರ್ ಬಂದ್ಬಿಡುತ್ತೆ. ನನ್ಗೆ ಅಂಗಾಳ ಪರಮೇಶ್ವರಿನೇ ಸಾಕ್ಷಾತ್ ಎದುರಿಗೆ ನಿಂತು ಆಶೀರ್ವಾದ ಮಾಡ್ದ ಹಾಗೆ ನನ್ಗೆ ಅನ್ಸ್ಬಿಡುತ್ತೆ. ಆದಿಶಕ್ತಿನೇ, ಜಗಜ್ಜಗನಿ ಬ್ರಹ್ಮಾಂಡ ನಾಯಕಿನೇ ನನ್ನ ಎದುರುಗ್ ನಿಂತು ಚಿಂತೆ ಬೇಡ ನಾನಿದ್ದೀನಿ ಅಂತ ಹೇಳ್ದಾಗ ಆಗ್ತಾ ಇದೆ. ಹಾಗಾಗತ್ತೆ, ನಿಮ್ಗೂ ಕೂಡ ಹಾಗಾಗತ್ತೆ. ಸೊ ನೀವು ತುಂಬಾ ಚೆನ್ನಾಗಿದ್ದೀರಾ. ಸೆಲ್ಫ್ ಲವ್ ಕಡೆ ಹೆಚ್ಚಿನ ಗಮನನ ಕೊಡಿ, ನಿಮ್ಮ ಸ್ಟ್ರೆಂತ್ ಕಡೆ ಗಮನನ ಕೊಡಿ. ನಿಮ್ಮ ಜೀವನದಲ್ಲಿ ನಿಧಾನ ಯಾಕಾಗ್ತಿದೆ ಅನ್ನೋದಕ್ಕೂ ಒಂದ್ ಅರ್ಥ ಇದೆ. ಯಾಕೆ ಎಲ್ರೂನು ನೀವು ಕ್ಷಮಿಸ್ತಾ ಬಂದಿದ್ರಿ ಅನ್ನೋದು ಕೂಡ ನಿಮ್ಗೆ ಅರ್ಥ ಆಗತ್ತೆ. ಯಾಕೆ ಎಲ್ರೂನು ಕ್ಷಮಿಸ್ಬೇಕು ಅನ್ನೋದಕ್ಕೂ ಕೂಡ ಉತ್ತರ ಸಿಗುತ್ತೆ ಅನ್ನುವಂಥದ್ದು ಇದೆ. ಸೆಪ್ಟೆಂಬರ್ ಮಂತ್ ಅಲ್ಲಿ ಒಂದಷ್ಟು ಪರ್ಸನಲ್ ಪವರ್ ನಿಮ್ಗೆ ಸಿಗುತ್ತೆ ಅನ್ನುವಂಥದ್ದು ಇದೆ. ಒಂದಷ್ಟು
ಹೇಳ್ಕೊಳಕ್ಕಾಗದೇ ಇರುವಂತ ಅದ್ಭುತವಾದಂತ ಅವಕಾಶಗಳು, ಒಂದಷ್ಟು ಶಕ್ತಿ, ಭಕ್ತಿ, ಯುಕ್ತಿ ಎಲ್ಲವೂ ಕೂಡ ನಿಮ್ಗೆ ಸಿಗತ್ತೆ. ಅದನ್ನೆಲ್ಲವೂ ಕೂಡ ಶೇಖರಿಸಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. 11 ನಂಬರ್ ನಿಮ್ಗೆ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಸೊ ವಾಹ್! ಡ್ರೀಮರ್, ನಿಮ್ಮ ಕನಸುಗಳನ್ನ ನನಸು ಮಾಡ್ಕೊಳ್ಳೋದಕ್ಕೆ ಇರುವಂತ ಈ ಒಂದು ಅಪಾಯನ ದಾಟಿ ಮುಂದಿನ ಹಂತಕ್ಕೆ ಹೋಗೋದಕ್ಕೆ ನಿಮ್ಗೆ ಕಷ್ಟ ಆಗ್ತದೆ. ಮುಂದಿನ ಹಂತಕ್ಕೆ ಹೇಗೆ ಹೋಗೋದು, ಹೇಗೆ ದಾಟೋದು ಈ ಪ್ರವಾಹನ, ಹೇಗೆ ಈ ಸಂಸಾರ ಅನ್ನೋ ಪ್ರವಾಹ ಇರ್ಬೋದು, ಅಥವಾ ಬೇರೆ ಯಾವುದೇ ಭಯ ಇರಬಹುದು ನಿಮ್ಗೆ. ಆ ಭಾವನಾತ್ಮಕವಾಗಿ ಆಗಿರ್ಲಿ, ಏನೋ ಒಂದು ಚಾಲೆಂಜ್ ಇದೆ, ಅದ್ ನನ್ ಕೈಲಿ ಆಗ್ತಾ ಇಲ್ಲ, ನಾನ್ ಮಾಡಕ್ ಆಗಲ್ಲ, ನಾನ್ ಮುಂದುವರಿಯಕ್ ಆಗೋದೇ ಇಲ್ಲ, ಮುಗೀತು ಅನ್ಕೊಂಡಿರೋರಿಗೆ, ಸೊ ಅಥವಾ ಕಾಯ್ತಾ ಕೂತಿರೋರಿಗೆ, ಯಾರಾದ್ರೂ ಬಂದೇ ಬರ್ತಾರೆ ಅನ್ನುವಂತ ಭರವಸೆಯಲ್ಲಿ ಕೂತಿದ್ದವರಿಗೆ, ಯಾರೂ ಬರಲ್ಲ ಅಂತ ನಿಮ್ಗೆ ಅರಿವಾಗಿದ ತಕ್ಷಣನೇ ಆ ಯೂನಿವರ್ಸ್ ನಿಮ್ ಜೊತೆ ಬರುತ್ತೆ. ಆ ತಾಯಿ ಶಕ್ತಿ ಬರ್ತಾಳೆ, ಒಂದು ಏಂಜಲಿಕ್ ರೂಪದಲ್ಲೇ ಬಂದು ನಿಮ್ಮನ್ನ ದಡ ದಾಟಿಸಿ ಬೇರೆ ದಡಕ್ಕೆ ತಲುಪಿಸಿ ಕೊಡ್ತಾಳೆ ಅನ್ನುವಂಥದ್ದು ಇದೆ. ಸೊ ಇಲ್ಲಿ ಶುರುವಾಗಿರುವಂತ ಚಿಟ್ಟೆ ನಿಮ್ಮನ್ನ ಇಲ್ಲಿವರೆಗೂ ಕರ್ಕೊಂಬಂದು ನಿಲ್ಲಿಸ್ತಾ ಇದೆ, ದ ಡ್ರೀಮರ್ ವರ್ಗೂ ಕರ್ಕೊಂಡ್ ಬರ್ತಾ ಇದೆ. ಒಂದು ಹೊಸ ಅಡ್ವೆಂಚರ್ ರೀತಿ ನಿಮ್ ಜೀವನ ಶುರು ಆಗತ್ತೆ. ಎಲ್ಲಾನು ಎಲ್ರನ್ನು ಬಿಟ್ಟು ಹಾಕ್ಬಿಟ್ಟು ನಿಮ್ಮನ್ ನೀವು ನಂಬಿಕೆ ಭರವಸೆ ಇಟ್ಕೊಂಡು, ನನ್ ಜೊತೆ ಯಾರಾದ್ರೂ ಪ್ರಾಮಾಣಿಕವಾಗಿರೋದಾದ್ರೆ ಅದು ನಾನ್ ನಂಬಿರುವಂತ ಶಕ್ತಿ ದೇವತೆ ಮಾತ್ರ ಅಂತ ನಿರ್ಧಾರ ತಗೊಂಡು ನೀವು ಮುಂದುವರಿತೀರಾ. ಅದರಿಂದ ನಿಮ್ಗೆ ಸಾಕಷ್ಟು ಯಶಸ್ಸಿದೆ. ನಿಮ್ಮನ್ನ ನೀವು ಮುಂದುವರ್ಸಕ್ಕೆ ನಂಬಿಕೆ ಇಟ್ಟು ಪ್ರಯತ್ನ ಪಟ್ಟಿದ್ದಷ್ಟೇನೆ. ಯಾವ ಸ್ಪೀಡಲ್ಲಿ ನೀವು ಯಶಸ್ಸನ್ನ ನೋಡ್ತೀರಾ ಅಂದ್ರೆ, ಸೊ ನಿಮ್ಮನ್ನ ಟಚ್ ಮಾಡಕ್ಕೂ ಕೂಡ ಯಾರಿಗೂ ಶಕ್ತಿ ಇರೋದಿಲ್ಲ. ಸೊ ಹಾಗಾಗಿ ನಿಮ್ಮ ಫೋಕಸ್ ಏನಿದೆ ಡಿವೈನ್ ಡಿಸೈಡ್ ಮಾಡುತ್ತೆ. ನಿಮ್ಮ ಡಿವೈನ್ ನಿಮ್ಗೆ ಯಾವ ರೀತಿ ಸ್ಫೋಟಕದ ರೀತಿ, ಒಂದು ಮಿಂಚಿನ ರೀತಿ ವೇಗನ ಕೊಡುತ್ತೆ. ನಿಮ್ಮ ಲೈಫ್ ಇಷ್ಟು ದಿನ ಎಳ್ದು ಬಿಟ್ರೆ ಏನ್ ಸ್ಪೀಡಲ್ಲಿ ಎಲಾಸ್ಟಿಕ್ ಆಗ್ಲಿ ಸ್ಪ್ರಿಂಗ್ ಆಗ್ಲಿ ಹೋಗುತ್ತೆ, ಆ ಸ್ಪೀಡಲ್ಲಿ ನಿಮ್ ಲೈಫ್ ಹೋಗುತ್ತೆ ಅನ್ನುವಂಥದ್ದು ಇದೆ. ಸೊ ಇದನ್ನ ನೀವು ನಿಮ್ಮ ವೇರಿಯೇಷನ್ಗೆ ತಕ್ಕಂತೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಕೆಲವ್ರಿಗೆ ಕೆರಿಯರ್ ಅಲ್ಲಿ, ಕೆಲವ್ರಿಗೆ ಪ್ರೀತಿಲಿ, ಕೆಲವ್ರಿಗೆ ಆರೋಗ್ಯದಲ್ಲಿ, ಕೆಲವ್ರಿಗೆ ಅಧಿಕಾರದಲ್ಲಿ, ಸಾಕಷ್ಟು ವಿಚಾರದಲ್ಲಿ ಒಂದು ಜೀವನ ಬದಲಾವಣೆನ ತಗೊಳುತ್ತೆ, ಸ್ಪೀಡ್ ಅಪ್ ನ ತಗೊಳುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಸಿಚುವೇಶನ್ ಏನ್ನ ರಿಕ್ವೈರ್ ಮಾಡ್ತಾ ಇದೆ ಅದ್ರ ಕಡೆ ಗಮನನ ಕೊಡಿ. ಒಂಚೂರು ಲಾಜಿಕ್ ಆಗಿ ಯೋಚನೆ ಮಾಡಿ, ಇಂಟೆಲಿಜೆಂಟ್ ಆಗಿ ಯೋಚನೆ ಮಾಡಿ. ತುಂಬಾ ಭಾವನೆಗಳನ್ನ ಕಟ್ಟಿಟ್ಬಿಟ್ಟು ಒಂದು ಡಿಸಿಷನ್ ನ ನಿರ್ಧಾರ ತಗೊಳ್ಬೇಕು. ನಾಳೆ ತಗೊಳ್ತೀನಿ, ನಾಡಿದ್ದು ತಗೊಳ್ತೀನಿ, ಈ ತರ ಇಲ್ಲ. ಕ್ವಿಕ್, ಅಲ್ಲೇ ಡ್ರಾ, ಅಲ್ಲೇ ಬಹುಮಾನ ಅನ್ನುವಂಥ ರೀತಿಲಿ ನಿಮ್ಮ ಒಂದು ಸೆಪ್ಟೆಂಬರ್ ಮಂತ್ ತುಂಬಾ ಇಂಪಾರ್ಟೆಂಟ್ ಆಗಿ ಬದಲಾಗುತ್ತೆ ಅನ್ನುವಂಥದ್ದು ಇದೆ. ಸೊ ನನ್ನ ಫೇವ್ರೆಟ್ ಕಾರ್ಡ್ ಇದು. ಸೊ ಹೈ ಪ್ರಿಸ್ಟೆಸ್ ಕಾರ್ಡ್. ಸೊ ಯಾವಾಗ್ಲೂ ಒಂದ್ ರೀತಿ ಪಾಸ್ ಅಲ್ಲಿ ಇರ್ತೀರಾ, ಒಂದಷ್ಟು ರಿಫ್ಲೆಕ್ಟ್ ಮಾಡ್ತೀರಾ, ಏನೋ ಆಕ್ಷನ್ ತಗೊಳ್ಬೇಕೋ ಬೇಡವಾ ಅಂತ ಕೆಲವ್ರು ಯೋಚನೆ ಮಾಡ್ತಿದ್ದೀರಾ, ರಾಜಕೀಯವಾಗಿ ತುಂಬಾ ಯಶಸ್ಸನ್ನ ನೋಡ್ತೀರಾ. ಆದ್ರೆ ನಾರ್ಮಲ್ ಆಗಿ ಕೆಲವ್ರಿಗೆ ಒಂದಷ್ಟು ಆಧ್ಯಾತ್ಮಿಕವಾಗಿ ಗಿಫ್ಟ್ ಬರುತ್ತೆ, ಡಿವೈನ್ ಕಡೆಯಿಂದ ಬರುತ್ತೆ, ಮೆಸೇಜಸ್ ಬರುತ್ತೆ, ಗಿಫ್ಟಸ್ ಬರುತ್ತೆ, ಒಂದಷ್ಟು ಪವರ್ಸ್ ಬರುತ್ತೆ. ಅದನ್ನೆಲ್ಲ ಹಿಡನ್ ಆಗಿ ಇಟ್ಕೊಳ್ಳಿ, ನಿಮ್ಮ ಇಂಟ್ಯೂಷನ್ ಜೊತೆ ನೀವು ಕಾಪಾಡ್ಕೊಳ್ಳಿ ಅದನ್ನ ಅನ್ನುವಂಥದ್ದು ಇದೆ. ನಿಮ್ಮಿಂದ ನಿಮ್ಮ ಶಕ್ತಿಗಳನ್ನ ಯಾರು ಕದ್ದಿಟ್ಟಿರ್ತಾರೋ, ಅಥವಾ ಯಾರು ನಿಮ್ಗೆ ಗೊತ್ತಾಗ್ದಿರೋ ಹಾಗೆ, ಸಿಗದೆ ಇರೋ ಹಾಗೆ, ನಿಮ್ಗೆ ತಲುಪದೆ ಇರೋ ಹಾಗೆ ತಡೀತಿದಾರೋ ಅದು ಕೂಡ ನಿಮ್ಗೆ ಗೊತ್ತಾಗತ್ತೆ. ಅವರಿಂದ ಅದನ್ನ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಮೇ ಬಿ ಗ್ರಹಣ ಏನಾದ್ರು ನಡಿಬಹುದು ಆ ಮಂತ್ ಅಲ್ಲಿ. ನಾನು ಅಷ್ಟೊಂದಿನ ನೆಕ್ಸ್ಟ್ 25 ಕ್ಯಾಲೆಂಡರ್ ನೋಡಿಲ್ಲ. ಹಾಗಾಗಿ ಆವಾಗ ನಡೆದ್ರೆ ಅದ್ರ ಬಗ್ಗೆ ಕೂಡ ಸ್ವಲ್ಪ ಗಮನನ ಹರಿಸಿ ಒಂದಷ್ಟು ಸೀಕ್ರೆಟ್ ಆಗಿ ನಿಮ್ಮ ಇನ್ವಾಲ್ವ್ಮೆಂಟ್ ಹಿಡನ್ ಆಗಿ ಇರ್ಲಿ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ವಿಲ್ಗಳು, ಲೆಕ್ಕಪತ್ರಗಳು ನಾಶ ಪಡಿಸ್ತಾರೆ, ಅದು ನಾಶ ಪಡಿಸದೇ ಇರೋ ಹಾಗೆ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಕದ್ದು ಯಾರಿಗೋ ಗೊತ್ತಿಲ್ದಿರೋ ಹಾಗೆ ಸಹಿ ಹಾಕಿಸ್ಕೊಳ್ಳೋದಕ್ಕೆ ಅವಕಾಶನ ಕೊಟ್ಟಿದ್ದೆ ತಪ್ಪಾಯ್ತು, ಅಂತ ಅವಕಾಶನ ಮತ್ತೊಮ್ಮೆ ಕೊಡಬೇಡಿ ಅನ್ನುವಂಥದ್ದು ಕೂಡ ಇದೆ. ಒಳ್ಳೇದಾಗ್ಲಿ. ಸೊ 10-10-20 ತೋಟಕ್ಕೆ ಹೋದನ್ನು ಸಂಪತ್ತು. ಯಾರೋ ಕರೆಕ್ಟ್ ಆಗಿ ಲೆಕ್ಕ ಹಾಕ್ತಾ ಇದಾರೆ. ಸೊ ಎಷ್ಟನೇ ಮಂತಿಂದ ಕಾರ್ಡ್ ಅಂತ. ನಾನೇ ಕಣಕೋ ಅಂತ ಹೇಳ್ತಿದ್ದಾರೆ. ಐ ಥಿಂಕ್ ಇಟ್ಸ್ ದಿವಿ.
ಸೊ ಅಕ್ಟೋಬರ್ ಮಂತ್ ಅಲ್ಲಿ ಒಂದಷ್ಟು ರಿಯೂನಿಯನ್ ಎನರ್ಜಿ ಇದೆ, ಒಂದಷ್ಟು ಸೆಲೆಬ್ರೇಷನ್ ಮಾಡ್ತೀರಾ ಫ್ರೆಂಡ್ಸ್ ಜೊತೆ, ಎಲ್ಲೋ ಹೊರಗೆ ಹೋಗುವಂಥದ್ದು. ಸೊ ವೆಡ್ಡಿಂಗ್ ಪಾರ್ಟಿ, ಬ್ಯಾಚುಲರ್ ಪಾರ್ಟಿ, ಸಮಥಿಂಗ್ ವಗೇರಾ ವಗೇರಾ ಪಾರ್ಟಿಗಳು, ಮತ್ತೆ ದಸರಾ ರಜೆಗಳು, ದೀಪಾವಳಿ ರಜೆಗಳು ನಿಮ್ಮ ಜೀವನಕ್ಕೆ ಸಾಕಷ್ಟು ಬದಲಾವಣೆನ, ಖುಷಿನ ತಂದ್ಕೊಡುತ್ತೆ. ಲೈಫ್ ಇಷ್ಟೊಂದು ಕಲರ್ಫುಲ್ ಆಗಿತ್ತ ಯಾವತ್ತಾದ್ರೂ ಅಂತ ಯಾರನ್ನ ಕೇಳ್ತಾ ಇರೋ ಹಾಗೆ ಕೂಡ ಕೇಳಿಸ್ತಾ ಇದೆ. ಒಂದಷ್ಟು ಗೈಡೆನ್ಸ್ ಬರುವಂತ ಸಾಧ್ಯತೆ ಇದೆ. ಕೆಲವರಿಗೆ ಎಂಗೇಜ್ಮೆಂಟ್ ಆಗುವಂಥದ್ದು, ಥರ್ಡ್ ಪಾರ್ಟಿ ಸಿಚುವೇಶನ್ ರಿಮೂವ್ ಆಗುವಂತ ಸಾಧ್ಯತೆ ಇದೆ, ವೆಡ್ಡಿಂಗ್ ಬೆಲ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಕೆಲವರಿಗೆ ಗ್ರಾಜುಯೇಷನ್ ಆಗುವಂತ ಸಾಧ್ಯತೆ ಇದೆ, ಹೊಸ ಪಾಪು ಹುಟ್ಟಿತು ಅಂತ ಸುದ್ದಿ ಕೂಡ ಕೇಳ್ತೀರಾ ಅನ್ನುವಂಥದ್ದು ಇದೆ. ನಿಮ್ಮ ಪ್ರೀತಿನ ಮತ್ತೊಮ್ಮೆ ಚೆರಿಶ್ ಮಾಡ್ಕೊಳ್ಳುವಂತ ಅವಕಾಶ, ನಿಮ್ಮ ಫ್ರೆಂಡ್ಶಿಪ್ ನ ಮತ್ತೊಮ್ಮೆ ಜೀವಿಸುವಂತ ಅವಕಾಶ ನಿಮ್ಗೆ ಸಿಗುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಎಲ್ಲೋ ಒಂದ್ ಕಡೆ ಎಲ್ಲಾನು ಕಳ್ಕೊಂಡ್ಬಿಟ್ಟೆ, ಎಲ್ಲ ಮುಗಿದು ಹೋಯ್ತು ಅಂತ ಯಾರು ಅನ್ಕೊಂಡಿದೀರಾ, ಎಲ್ಲೋ ಒಂದ್ ಕಡೆ ನಿಮ್ಮ ಈ ಒಂದು ಖುಷಿ ಏನಿತ್ತು ಅದಕ್ಕೆ ದೃಷ್ಟಿ ಬಿತ್ತು ಅಂತ ನೀವ್ ಅನ್ಕೊಬಹುದು. ಬಟ್ ಅದೇನ್ ಆಗೋದಿಲ್ಲ. ನಿಮ್ಮ ಪ್ರೀತಿ ವಿಚಾರದಲ್ಲಿ ಸ್ನೇಹಕ್ಕೂ ಪ್ರೀತಿಗೂ ನಡುವೆ ಇರುವಂತ ವ್ಯತ್ಯಾಸ ನಿಮ್ಗೆ ಗೊತ್ತಾಗತ್ತೆ. ಸೊ ಫ್ರೆಂಡ್ ಝೋನೇ ಬೇರೆ, ಲವ್ ಝೋನೇ ಬೇರೆ, ಅಥವಾ ರೆಸ್ಪಾನ್ಸಿಬಲ್ ಝೋನೇ ಬೇರೆ, ಫ್ಯಾಮಿಲಿ ಝೋನೇ ಬೇರೆ ನಿಮ್ಗೆ ಅರ್ಥ ಆಗತ್ತೆ. ಯಾವಾಗ್ಲೂ ಫ್ರೆಂಡ್ ಅಂತಾನೆ ಇರೋದಕ್ಕಾಗೋದಿಲ್ಲ, ಅಥವಾ ಯಾವಾಗ್ಲೂ ಥರ್ಡ್ ಪಾರ್ಟಿ ಅಂತಾನೆ ಹೋಗೋದಕ್ಕಾಗೋದಿಲ್ಲ. ಫ್ಯಾಮಿಲಿ ಕೂಡ ಇಂಪಾರ್ಟೆಂಟ್ ಅಂತ ನಿಮ್ಗೆ ಗೊತ್ತಾಗತ್ತೆ. ಜೊತೆಗೆ ನಿಮ್ಮ ವಸ್ತುನ ಬೇರೆಯವ್ರು ತಗೊಳಕ್ಕೆ ಬಿಡಬಾರ್ದು, ಹಾಗೇನೆ ಬೇರೆಯವ್ರ ವಸ್ತುನು ಕೂಡ ನೀವು ತಗೊಂಬಾರ್ದು ಅಲ್ವಾ, ಇದ್ರ ಕಡೆ ಗಮನನ ಕೊಡಿ. ಜೊತೆಗೆ ಒಂದಷ್ಟು ಅತ್ಯಾಚಾರದ ಸುದ್ದಿಗಳು ಕೂಡ ಕಿವಿಗೆ ಬೀಳಬಹುದು ಅನ್ನುವಂಥದ್ದು ಕೂಡ ಇದೆ. ಅಂಥದಕ್ಕೆ ಯಾವುದೇ ಅವಕಾಶನ ಕೊಡಬೇಡಿ ಅನ್ನುವಂಥದ್ದು ಕೂಡ ಇದೆ. ಪ್ರೆಗ್ನೆನ್ಸಿ ಬರುವಂತ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಜೀವನದಲ್ಲಿ ಏನು ಹೈಯೆಸ್ಟ್ ಗುಡ್, ನಿಮ್ ಜೀವನದಲ್ಲಿ ತುಂಬಾ ಒಳ್ಳೇದು, ದೊಡ್ಡ ಮಟ್ಟದಲ್ಲಿ ಒಳ್ಳೇದು ನಿಮ್ ಜೀವನದಲ್ಲಿ ಏನಾಗ್ಬೋದು, ಎಸ್ಪೆಷಲಿ ಪ್ರೀತಿ ವಿಚಾರವಾಗಿ, ಅದ್ರ ಕಡೆ ಗಮನನ ಕೊಡಿ. ನಿಮ್ಮ ಪ್ರೇಮ ಜೀವನದಲ್ಲಿ ಪಾಸಿಟಿವ್ ಆಗಿ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ಜೀವನನ ಈಸಿಯಾಗಿ ತಗೊಳ್ಳಿ ಅನ್ನುವಂಥದ್ದು ಇದೆ. ಸಣ್ಣ ಸಣ್ಣ ತಪ್ಪುಗಳು, ಸಣ್ಣ ಸಣ್ಣ ಸರಿಗಳು ಎಲ್ಲನ್ನು ಕೂಡ ಸರಿಪಡಿಸುತ್ತೆ. ಸಣ್ಣ ಸಣ್ಣ ತಪ್ಪುಗಳನ್ನ ಸಣ್ಣ ಸಣ್ಣದಾಗ ಅಲ್ಲಲ್ಲೇ ಸರಿಪಡಿಸ್ಕೊಂಬಿಡಿ. ನಿಮ್ ಜೀವನನ ಇನ್ನ ಒಳ್ಳೆ ರೀತಿಲಿ ಕರ್ಕೊಂಡು ಹೋಗಿ ಅನ್ನುವಂಥದ್ದು ಇದೆ. ಎಲ್ಲ ಕಳ್ಕೊಂಡೆ ಅನ್ನುವಂಥದ್ದು ಬೇಡ. ಸೊ ನಿಮ್ಮ 3 ಜನ ಫ್ರೆಂಡ್ಶಿಪ್ ನ ಯಾರು ದೂರ ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಇದೆ. ನಮ್ ತಾಯಿ ಒಂದು ಹಾಡು ಹೇಳ್ತಾ ಇದ್ರು. ಸೊ ಅದು ನಂಗೆ ಇಲ್ಲಿ ಜ್ಞಾಪನ ಬರುತ್ತೆ. ಬಟ್ ಅದೊಂದು ಟ್ರಾಜಿಡಿ ಫಿಲಂ ಸಾಂಗು, ಹಳೆ ಫಿಲಮ್ದು. ಗೂಡಲ್ಲಿ ತಾಯಕ್ಕಿ ಜೊತೆಯಲ್ಲಿ ಮರಿಯಕ್ಕಿ ಮುದದಿಂದ ಆಡುತ್ತಾ ಇರುವಾಗ, ಆ ತರದೊಂದು ಹಾಡು ಇಲ್ಲಿ ಜ್ಞಾಪನ ಬರ್ತಾ ಇದೆ. ಏನೋ ಒಂದು ಬರಬಹುದು. ಸೊ ನಿಮ್ಗೊಂದು ಫೈನಲ್ ಬಿಡುಗಡೆಯ ಟೈಮ್ ಬರಬಹುದು, ಒಂದು ರಿಲೇಶನ್ಶಿಪ್ ಎಂಡ್ ಆಗುವಂತ ಸಮಯ ಬರಬಹುದು. ಸೊ ಅದು ಹೇಗೆ ಅಂತ ಅನ್ಸಿದ್ರೆ, ಸೊ ನೀವು ಅಲ್ಲಿಂದ ಬೇರೆ ಕಡೆಗೆ ಶಿಫ್ಟ್ ಆಗುವಂಥದ್ದು, ಬೇರೆ ಕಡೆ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ದಂಪತಿಗಳು ಒಂದಾಗುವಂತ ಸಾಧ್ಯತೆಗಳು ಕೂಡ ಇದೆ. ಜೈಲಿನಲ್ಲಿದ್ದಂತಹಕ್ಕೆ ಬಿಡುಗಡೆ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಹೊಸ ವಸಂತ ನಿಮ್ಮನ್ನ ಕೂಗಿ ಕರೆಯುವಂತ ಸಾಧ್ಯತೆಗಳು ಕೂಡ ಇದೆ. ಒಂದ್ ರೀತಿ ನಿಮ್ಗೆ ಒಂದು ಟ್ರಾಪಿಡ್ ಎನರ್ಜಿಯಿಂದ ಹೊರಗೆ ಬರ್ತೀರಾ. ದೇವ್ರ ಮೇಲೆ ನಂಬಿಕೆ ಹೆಚ್ಚಾಗುವಂತ ಸಾಧ್ಯತೆ ಇದೆ. ನಿಮ್ ಜೀವನನ ನೀವೇ ಲಿಫ್ಟ್ ಮಾಡ್ಕೊಳ್ತೀರಾ. ನಿಮ್ಮ ಜೀವನದಲ್ಲಿ ಹೊಸ ಏಳಿಗೆನ ನೀವು ನೋಡ್ತೀರಾ. ನಿಮ್ ಜೀವನಕ್ಕೆ ಒಂದು ಹೊಸ ಅವಕಾಶನ ತಂದ್ಕೊಟ್ಟಂತ, ಕಾನ್ಫಿಡೆನ್ಸ್ ತಂದ್ಕೊಟ್ಟಂತ, ನಿಮ್ಮ ಜೀವನಕ್ಕೆ ಹೀಗೆ ಬಂಧನದಲ್ಲಿ ಇದ್ದಂಥ ಫ್ರೀಡಮ್ ಇಲ್ದಿರುವಂತ ವ್ಯಕ್ತಿಗಳಿಗೆ ಫ್ರೀಡಮ್ ಕೊಟ್ಟು ಹಾರಾಡೋದನ್ನ ಹೇಳ್ಕೊಟ್ಟಂತ ವ್ಯಕ್ತಿಗಳಿಗೆ ನೀವು ಬೆನ್ನಿಗೆ ಚೂರಿ ಹಾಕಿ ಅವ್ರನ್ನ ಬಂದಿ ಮಾಡಿದಂತ ತಪ್ಪಿಗೆ ಅದಕ್ಕೆ ತಕ್ಕ ಶಾಸ್ತಿನ ಅನುಭವಿಸ್ತೀರಾ ಅವತ್ತು ಅನ್ನುವಂಥದ್ದು ಇದೆ. ಹಾಗಾಗಿ ಹೀಗೆ ಎಚ್ಚೆತ್ಕೊಳ್ಳಿ. ಯಾರು ನಿಮಗ್ ತೊಂದರೆ ಮಾಡಿದಾರೋ ಅವ್ರಿಗೂ ಯೂನಿವರ್ಸ್ ಕಡೆಯಿಂದ ಶಿಕ್ಷೆ ಇದೆ. ನೀವ್ ಯಾರಿಗಾದ್ರೂ ತೊಂದರೆ ಮಾಡಿದ್ರೆ ನಿಮ್ಗೂ ಕೂಡ ಯೂನಿವರ್ಸ್ ಕಡೆಯಿಂದ ಶಿಕ್ಷೆ ಇದೆ. ಅಲ್ಟಿಮೇಟ್ಲಿ ಒಂದು ಬಿಡುಗಡೆ ಕೂಡ ಇದೆ, ಒಂದು ಎಂಡಿಂಗ್ ಕೂಡ ಇದೆ. ಸೊ ಹೊರಗೆ ಬರುವಂತ ಪ್ರಯತ್ನ ನೀವು ಮಾಡಿ ಅನ್ನುವಂಥದ್ದು ಇದೆ. ಪ್ರೀತಿಗೆ ಜಯ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಭಾವನೆಗಳು ಕೂಡ ಹೊರ ಹೊಮ್ಮಿಸುತ್ತೆ ಅನ್ನುವಂಥದ್ದು ಇದೆ. ಆನಂದ ಬಾಷ್ಪ ಅನ್ನುವಂಥ ರೀತಿಲಿ ಆಗತ್ತೆ ಅನ್ನುವಂಥದ್ದು ಇದೆ ಇಲ್ಲಿ. ಜೊತೆಗೆ ಏನೋ ಒಂದು ಸೈಕಿಕ್ ಕೂಡ ನಿಮ್ಗೆ ಏನೋ ಒಂದು ಹೇಗೆ ಹೇಳೋದು, ಒಂದ್ ರೀತಿ ರಹಸ್ಯಗಳನ್ನ ತಿಳ್ಕೊಳ್ಳುವಂಥದ್ದು, ನಿಮ್ಮ ಇಂಟ್ಯೂಷನ್ ವರ್ಕ್ ಆಗುವಂಥದ್ದು. ಸೊ ಯಾರಿಗೂ ಗೊತ್ತಾಗದಿರುವಂತ ವಿಚಾರಗಳು ನಿಮ್ಗೆ ಗೊತ್ತಾಗುವಂಥದ್ದು, ನೀವು ಒಂಟಿಯಾಗಿ ಅಳುವಂಥದ್ದು, ನಿಮ್ಗೇನೋ ಒಂದು ನೀವು ತುಂಬಾ ಆಸೆ ಪಡ್ತಾ ಇದ್ದಿದ್ದು, ನೀವು ತುಂಬಾ ಪ್ರೀತಿ ಮಾಡ್ತಿದ್ದು ನಿಮ್ ಜೀವನಕ್ಕೆ ಸಿಗತ್ತೆ.
ಆದ್ರೆ ಅದನ್ನ ಹಂಚ್ಕೊಳಕ್ಕೆ ಯಾರು ಇಲ್ದಿರ ಹೋಗ್ಬೋದು ಆ ಸಮಯದಲ್ಲಿ. ಇದಕ್ಕೋಸ್ಕರ ನಾನು ಇಷ್ಟೊಂದು ಕಷ್ಟಪಟ್ಟೆ, ಇಷ್ಟೊಂದು ಎಲ್ರಿಗೂ ತೊಂದ್ರೆ ಕೊಟ್ಟೆ. ಇವತ್ತದ್ ನನಗ್ ಸಿಕ್ತು, ಅದನ್ನ ಎಂಜಾಯ್ ಮಾಡೋದಕ್ಕೆ ಅಟ್‌ಲೀಸ್ಟ್ ನೋಡೋದಕ್ಕೂ ಕೂಡ ಯಾರು ಇಲ್ದಂಗಾಯ್ತಲ್ಲ ಅಂತ ಯಾರೋ ದುಃಖ ಪಡ್ಬೋದೇನೋ. ಸೊ ಅಂಥದಕ್ಕೆ ಅವಕಾಶನ ಕೊಡ್ಬೇಡಿ. ಜೀವನನ ಚೆನ್ನಾಗಿಟ್ಕೊಳ್ಳಿ. ಏನಿದೆ ಸ್ನೇಹ, ಪ್ರೀತಿ, ಬಂಧುತ್ವ ಎಲ್ಲವನ್ನು ಕೂಡ ಉಳಿಸ್ಕೊಂಡು ಹೋಗಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಪ್ರೀತಿ ಬರುವಂತ ಸಾಧ್ಯತೆ ಇದೆ. ಎಲ್ಲೋ ಒಂದ್ ಕಡೆ ನಾನು ಒಂಟಿ ಅಂತ ಅನ್ಕೊಂಡಿದ್ದವರಿಗೆ, ಅಳ್ತಿದ್ದಂಥವರಿಗೆ ಹೊಸ ಪಾಪು ಬರುವಂತ ಸಾಧ್ಯತೆ ಇದೆ. ಸೊ ಎಷ್ಟು ಚೆನ್ನಾಗಿರೋ ಪಾಪು ಬರುತ್ತೆ ಗೊತ್ತಾ? ತುಂಬಾ ಚೆನ್ನಾಗಿರುವಂತ ಪಾಪು ಬರುತ್ತೆ. ಸೊ ಖಂಡಿತವಾಗ್ಲೂ ಮುಂದಿನ ವರ್ಷ ಸೆಪ್ಟೆಂಬರ್, ಅಕ್ಟೋಬರ್ ಅಷ್ಟರಲ್ಲಿ ನಿಮ್ಗೆ ಖಂಡಿತವಾಗ್ಲೂ ಅಕ್ಟೋಬರ್ ಅಷ್ಟರಲ್ಲಿ ನಿಮ್ಗೆ 4, ಯಾರಿಗೆ ಅಂತ ಗೊತ್ತಿಲ್ಲ, ಈ ರೀಡಿಂಗ್ ನೋಡ್ತಾ ಇದ್ದೀರಾ, 4 ಪಾಪು ಆಗತ್ತೆ ಒಟ್ಟಿಗೆ ಅನ್ನುವಂಥದ್ದು ಇದೆ. ಸೊ 2 ಪಾಪು ಅವಳಿ ಜವಳಿ ತರ ಒಟ್ಟಿಗೆ ಯಾವಾಗ್ಲೂ ಒಂದೇ ತರ ಇರುತ್ತೆ. ಸೊ ಇನ್ನ ಒಂದು ಪಾಪು ಈ ಗಂಡ್ ಪಾಪು ಆಗಿರುತ್ತೆ. 2 ಓಹ್ 2 ಗಂಡ್ ಪಾಪು, 2 ಹೆಣ್ ಪಾಪು ತರ ಇದೆ ಇಲ್ಲಿ. ಸೊ ಎಸ್, ತುಂಬಾ ಒಂದು ಪಾಪು ಇಲ್ಲಿ ದೇಶ ಸೇವೆ, ಈಶ ಸೇವೆ ಅಂತ ಇರುತ್ತೆ. ಒಂದ್ ಪಾಪು ತುಂಬಾ ದೊಡ್ಡ ವ್ಯಕ್ತಿಯಾಗಿ ಬೆಳೆಯುತ್ತೆ. ಇನ್ನು 2 ಪಾಪು ಒಂದ್ ರೀತಿ ಲೈಫ್‌ನ ಮುಂದುವರ್ಸೋ ಪಾಪು ತರ ಇದೆ. ಯಾರಿಗೋ ಇಲ್ಲಿ ಫ್ಯೂಚರ್ ಪ್ರಿಡಿಕ್ಷನ್ ತರ ಇದೆ. ಸ್ವಲ್ಪ ಆರೋಗ್ಯದ ಕಡೆ ಗಮನನ ಇರಿ. ಸೊ ಸಿಂಗಲ್ ಆಗಿ ಯಾರಿದ್ರಿ, ನಿಮ್ಗೆ ಒಳ್ಳೆ ಲವ್ ಮಾಡುವಂತ ಪಾರ್ಟ್ನರ್ ಬಂದು ನಿಮ್ಗೆ ಒಳ್ಳೆ ಮಗು ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಜೀವನ ಕಂಪ್ಲೀಟ್ ಆಗಿದೆ ಅಂತ ನಿಮ್ಗೆ ಅನ್ಸುತ್ತೆ. ನಿಮ್ಮ ಮೈಂಡ್ ತುಂಬಾ ಖುಷಿಯಾಗಿರುತ್ತೆ. ಎಲ್ಲೋ ಒಂದ್ ಕಡೆ ಇಗ್ನೋರ್ ಮಾಡ್ತಿದ್ದೀರಾ, ನಿಮ್ಗೆ ಏನ್ ಬೇಕು, ನಿಮ್ಮನ್ನ ನೀವು ಹೇಗೆ ಕೇರ್ ಮಾಡ್ಕೊಳ್ಬೇಕು ಅನ್ನೋದು ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅಂತ ಅನ್ಸುತ್ತೆ. ಹಾಗೆ ಮಾಡ್ಕೊಳ್ಬೇಡಿ. ನಿಮ್ಮನ್ನ ನೀವು ಕೇರ್ ಮಾಡ್ಕೊಳ್ಳೋದಕ್ಕೆ ಏನ್ ಮಾಡ್ಬೇಕು ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ತುಂಬಾ ಚೆನ್ನಾಗಿದೆ. ಸೊ ಸಿಂಗಲ್ ಅಂತ ಅನ್ಕೊಂಬೇಡಿ. ಸೊ ನಿಮ್ಗೆ ಭಾವನೆಗಳಲ್ಲಿ, ಎಸ್ಪೆಷಲಿ ಪ್ರೀತಿ ವಿಚಾರದಲ್ಲಿ ತುಂಬಾನೇ ಏರುಪೇರು ಇರುವಂತ ತಿಂಗಳು ಅಂತ ಹೇಳ್ಬಹುದು. ಸೊ ಹಾಗಾಗಿ ಬಿ ಸ್ಟ್ರಾಂಗ್, ಬಿ ಸ್ಟ್ರಾಂಗ್. ಸೊ ನಿಮ್ಮ ಫ್ರೆಂಡ್ಶಿಪ್ ಎಲ್ಲೂ ಹೋಗೋದಿಲ್ಲ, ಉಳಿಸ್ಕೊಡ್ತಾರೆ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಫ್ರೆಂಡ್ ನಿಮ್ಮನ್ನ ಎಂಥದ್ದೇ ಕಠಿಣ ಪರಿಸ್ಥಿತಿಲಿ ಇದ್ರು ನಿಮ್ಮನ್ನ ಅವರು ಪಾರ್ ಮಾಡ್ತಾರೆ ಅನ್ನುವಂಥದ್ದು ಇದೆ. ಫ್ರೆಂಡ್ ಇನ್ ನೀಡ್ ಎ ಫ್ರೆಂಡ್ ಇನ್ ಡೀಡ್ ಅಂತಾರಲ್ಲ ಹಾಗೆ. ಅರ್ಧೋಗಿರೋ ಬಟ್ಟೆಗಳನ್ನ ಹಾಕೊಂಬೇಡಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ಅರ್ಧೋಗಿರೋ ಬಟ್ಟೆಗಳನ್ನ ಸ್ವಲ್ಪ ಅವಾಯ್ಡ್ ಮಾಡಿ. ಒಳ್ಳೇದಾಗ್ಲಿ. ನವೆಂಬರ್ ಮಂತ್ ತುಂಬಾ ಫೈನಾನ್ಷಿಯಲಿ ಸಕ್ಸಸ್ ಇದೆ. ಏನ್ ಹೇಳಿ ನೋಡಿ. ನವೆಂಬರ್ ದುಡ್ಡು ಇದೆ, ಪ್ರೀತಿನೂ ಇದೆ. ಈ ಕಾರ್ಡ್ ತುಂಬಾ ಬ್ಯೂಟಿಫುಲ್ ಸಿಂಬಲೆಟಿಕ್ ಆಗಿ ಮಾಡಿದ್ದಾರೆ. ಲವ್ ವಿಚಾರದಲ್ಲಿ, ಕೆರಿಯರ್ ವಿಚಾರದಲ್ಲಿ ಎರಡರಲ್ಲೂ ಕೂಡ ಯಶಸ್ಸನ್ನ ನೋಡ್ತೀರಾ ಅನ್ನುವಂಥದ್ದು ಇದೆ. ಸೊ ಬಿಸ್ನೆಸ್ ಕೂಡ ಶುರು ಮಾಡ್ತೀರಾ, ಬಿಸ್ನೆಸ್ ಕೂಡ ಚೆನ್ನಾಗಿ ಹೋಗುತ್ತೆ, ದುಡ್ಡು ಕೂಡ ಬರುತ್ತೆ. ಒಂದಷ್ಟು ಕೆಲಸ ಸರಿ ಇಲ್ಲ, ಅದನ್ನ ಸರಿಪಡಿಸ್ಕೊಳ್ಬೇಕು ಅಂದ್ರೂ ಕೂಡ ಆಗುತ್ತೆ. ಜೊತೆಗೆ ಏನೋ ಒಂದು ಮೀಟಿಂಗ್ಗೆ ಹೋಗ್ಬೇಕು, ಅದರಿಂದ ನಂಗೆ ದುಡ್ಡು ಬರುತ್ತಾ, ಈ ಮೀಟಿಂಗ್ ಸಕ್ಸಸ್ ಆಗತ್ತಾ ಅಂದ್ರೆ ಖಂಡಿತ ಆಗತ್ತೆ. ಒಂದೊಳ್ಳೆ ಅಡ್ವೈಸ್ ಬರುತ್ತೆ. ಕೆರಿಯರ್ ಅಲ್ಲಿ ಚೆನ್ನಾಗಿದೆ, ಪ್ರಮೋಷನ್ ಬರುವಂಥದ್ದು, ಹೊಸ ಜಾಬ್ ಬರುವಂಥದ್ದು, ಸಾಕಷ್ಟು ರೆಸ್ಪೆಕ್ಟ್ ಬರುವಂಥದ್ದು, ರಾಜಕೀಯವಾಗಿ ಯಶಸ್ಸು ಸಿಗುವಂಥದ್ದು, ಬಿಸ್ನೆಸ್ ಅಲ್ಲಿ ಯಶಸ್ಸು ಸಿಗುವಂಥದ್ದು, ನಿಮ್ಮ ಇನ್ವೆಸ್ಟ್ಮೆಂಟ್ ಡಬಲ್ ಆಗಿ ಬರುವಂಥದ್ದು, ನಿಮ್ಮ ಪಾಲಿಂದ ಎಲ್ಲವೂ ಕೂಡ ನಿಮ್ಗೆ ಸಿಗತ್ತೆ. ಅದನ್ನೇನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಒಂದ್ ಟೈಮ್ ಆಫ್ ಪೀರಿಯಡ್ ಹೇಗಿರುತ್ತೆ ಅಂದ್ರೆ ನಮಗ್ ದುಡ್ಡು ಬರ್ತಾನೆ ಇರುತ್ತೆ. ಒಂದೊಂದ್ಸತಿ ಒಂದೊಂದ್ ರೂಪಾಯಿಗೂ ನಾವು ಕಾಯ್ತಾ ಇರ್ತೀವಿ. ಒಂದೊಂದ್ಸತಿ ಹಣದ ಸುರಿಮಳೆ ಅನ್ನುವಂತ ರೀತಿಲಿ ಬರ್ತಾ ಇರುತ್ತೆ. ಅದನ್ನ ನಾವು ಉಳಿಸ್ಕೊಳ್ಬೇಕಾ ಅಥವಾ ಖರ್ಚು ಮಾಡ್ಬಿಡ್ಬೇಕಾ ಅಥವಾ ಯಾರಿಗಾದ್ರೂ ಕೊಡ್ಬೇಕಾ, ಈ ತರ ಒಂದು ಕ್ವಶನ್ ಮಾರ್ಕ್ ಬಂದ್ಬಿಡುತ್ತೆ. ಸೊ ಆ ತರದೇ ಒಂದು ಪೀರಿಯಡ್ ನೀವು ನೋಡ್ತೀರಾ. ಸೊ ಹಾಗಾಗಿ ಹೆಚ್ಚು ತಲೆಗೆಡ್ಸ್ಕೊಳ್ಬೇಡಿ. ಈ ದುಡ್ಡಿಗೋಸ್ಕರ ಕಾಯ್ತಾ ಇದ್ರಿ, ಮೌನವಾಗಿ ಹಾಕಿದೀರಾ, ಏನ್ ಬೇಕೋ ತಗೊಂಡು ಎಂಜಾಯ್ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಪ್ರೀತಿ ಕೂಡ ಬರುವಂತ ಸಾಧ್ಯತೆ ಇದೆ. ಪ್ರೀತಿಲಿ ನಿಮ್ಗೆ ತುಂಬಾ ಆಪ್ಷನ್ ಇದೆ. ಸೊ ದುಡ್ಡು ಬಂದ್ಮೇಲೆ ಪ್ರೀತಿ ಅಬ್ಸಲ್ಯೂಟ್ಲಿ ಬಂದೇ ಬರುತ್ತೆ. ಯಾಕೆಂದ್ರೆ ದುಡ್ಡಿಲ್ಲ ಅಂದ್ರೆ ಯಾರು ನಮ್ಮ ಹತ್ರ ತಿರುಗು ಕೂಡ ನೋಡೋದಿಲ್ಲ. ಸೊ ಅದನ್ನ ನಾನು ನಮ್ ತಾಯಿ ಸತ್ ಮೇಲೂ ನೋಡಿದೀನಿ, ನಮ್ ತಂದೆ ಸತ್ ಮೇಲೂ ನೋಡಿದೀನಿ, ನನ್ ತಮ್ಮ ಸತ್ ಮೇಲೆ ಟೋಟಲ್ ಆಗಿ ನೋಡ್ಬಿಟ್ಟಿದೀನಿ. ಸೊ ಹಾಗಾಗಿ ದುಡ್ಡಿದ್ರೆ ಬಂದೇ ಬರುತ್ತೆ ಜೀವನದಲ್ಲಿ ಪ್ರೀತಿ. ಹಾಗಂತ ಎಲ್ರೂ ದುಡ್ಡಿಗೋಸ್ಕರನೇ ಪ್ರೀತಿ ಮಾಡ್ತಾರೆ ಅಂತ ಏನಿಲ್ಲ. ನಿಸ್ವಾರ್ಥದ ಪ್ರೀತಿ ಕೂಡ ನೀವೆಲ್ಲರೂ ನಂಗೇನ್ ಕೊಡ್ತೀರಾ ಅದು ನಿಸ್ವಾರ್ಥದ ಪ್ರೀತಿ ಇದೆ.
ಇದೆ. ಸೊ ಹಾಗಾಗಿ ನಿಮ್ಮ ಪ್ರೀತಿ ಅಭಿಮಾನಕ್ಕೆ ಹೀಗೆ ಚಿರಋಣಿ. ಸೊ ಯಾರೋ ವಾಟರ್ ರೆಸಾರ್ಟ್ ಮಾಡುವಂಥದ್ದು, ಹನಿಮೂನ್ಗೆ ಹೋಗುವಂತ ಸಾಧ್ಯತೆ ಇದೆ, ಲವ್ ಮ್ಯಾರೇಜ್ ಆಗುವಂತ ಸಾಧ್ಯತೆ ಇದೆ, ಲವರ್ ನಿಮ್ ಲೈಫಿಗೆ ಬರುವಂತ ಸಾಧ್ಯತೆ ಇದೆ, ನಿಮ್ಮ ಲವ್ ಸಕ್ಸಸ್ ನೋಡುವಂತ ಸಾಧ್ಯತೆ ಇದೆ. ಇಬ್ರು ಕೇರಿಂಗ್ ಪರ್ಸನ್ ಇರ್ತಾರೆ ಲವ್ ಮಾಡುವಂತವ್ರು. ಇಬ್ರಲ್ಲಿ ಒಬ್ಬರನ್ನ ಆಯ್ಕೆ ಮಾಡ್ಕೊಂಡು ನೀವು ಮದುವೆ ಮಾಡ್ಕೊಳ್ಬೇಕು. ಯಾರನ್ನ ಮಾಡ್ಕೊಳ್ತೀರೋ ನಿಮಗ್ ಬಿಟ್ಟಿದ್ದು. ಬಟ್ ನಂಗ್ ಅನ್ಸೋ ಪ್ರಕಾರ ಇವ್ರಿಬ್ಬರನ್ನ ಬಿಟ್ಬಿಟ್ಟು ನೀವು ಮೂರನೇವ್ರನ್ನ ಮದ್ವೆ ಆಗ್ತೀರಾ ಅಂತ ಅನ್ನಿಸ್ತಾ ಇದೆ. ಸೊ ಯಾಕೆ ಅಂದ್ರೆ ಇವ್ರಿಬ್ರು ಪ್ರೀತಿ ಇಂಪಾರ್ಟೆಂಟ್ ಇರೋದ್ರಿಂದ ನಿಮ್ಗೆ. ಸೊ ಇವ್ರಿಬ್ರಿಗೂ ದುಃಖ ಕೊಡೋದಕ್ಕೆ ಇಷ್ಟ ಇಲ್ದಿರಾ ಇವ್ರಿಬ್ಬರನ್ನೂ ಸೈಡ್ಗೆ ಇಟ್ಬಿಟ್ಟು ನೀವು ಬೇರೆಯವ್ರನ್ನ ಮದ್ವೆ ಆಗ್ತೀರಾ ಅಂತ ಅನ್ನಿಸ್ತಾ ಇದೆ. ಒಟ್ನಲ್ಲಿ ಇಡೀ ವರ್ಷದಲ್ಲಿ ಲಕ್ಕಿ ಮಂತ್ ಯಾವುದು ಅಂತ ನೀವು ಕೇಳೋದಾದ್ರೆ 11 ಅಂತ ಅನ್ನಿಸ್ತಾ ಇದೆ. ಸೊ ಎಂಜಾಯ್ ಮಾಡಿ ನವೆಂಬರ್ ಮಂತ್ ನ. ಫೈನಲ್ ಆಗಿ ಡಿಸೆಂಬರ್ ಮಂತ್ ವಾವ್, ವೀಲ್ ಆಫ್ ಫಾರ್ಚೂನ್, ಕಿಂಗ್ ಆಫ್ ಅರ್ತ್, 2 ಆಫ್ ಅರ್ತ್ ಇದೆ. ಸೊ ಎಲ್ಲೋ ಒಂದ್ ಕಡೆ ಸ್ನೇಹನ ಪ್ರೀತಿನ ಅಥವಾ ಈ ಪ್ರೀತಿನ ಒಪ್ಕೊಳ್ಳ ಆ ಪ್ರೀತಿಯನ್ನ ಒಪ್ಕೊಳ್ಳ ಅನ್ನುವಂಥ ಕನ್ಫ್ಯೂಷನ್ ಡಿಸೆಂಬರ್ ಅಲ್ಲಿ ಕೂಡ ನಿಮ್ಗೆ ಬರಬಹುದು. ಜೊತೆಗೆ ಸಾಕಷ್ಟು ಅವಕಾಶಗಳು ಬರುತ್ತೆ. ಎರಡೆರಡು ಕೆಲಸ ಮಾಡೋ ರೆಸ್ಪಾನ್ಸಿಬಿಲಿಟಿ ನಿಮ್ಮ ಮೇಲೆ ಬರಬಹುದು. ಅಥವಾ ಈ ಹೆಂಡತಿನೂ ಬೇಕು, ಆ ಹೆಂಡತಿನೂ ಬೇಕು, ಈ ಗಂಡನೂ ಬೇಕು, ಆ ಗಂಡನೂ ಬೇಕು, ಈ ಲವರ್ಲು ಬೇಕು, ಆ ಲವರ್ಲು ಬೇಕು ಅಂತ ಅನ್ಕೊಂಡು ನೀವು ಒದ್ದಾಡಬಹುದು. ಬಟ್ ಒಂದ್ ಲೈಫಿಗೆ ಒಬ್ರಿದ್ರೇನೆ ಚಂದ, ಒಬ್ರು ಕಡೆನೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಜೊತೆಗೆ ಪರ್ಸನಲ್ ಲೈಫ್ ಕಡೆ ಹೆಚ್ಚಿನ ಗಮನನ ಕೊಡ್ತೀರಾ, ಬ್ಯಾಲೆನ್ಸ್ ಮಾಡ್ಕೊಳ್ತೀರಾ. ಸೊ ಫೈನಾನ್ಷಿಯಲ್ ವಿಚಾರದಲ್ಲೂ ಕೂಡ ಹೆಚ್ಚಿನ ಗಮನನ ಕೊಡ್ತೀರಾ. ಒಟ್ಟೊಟ್ಟಿಗೆ ಎರಡೆರಡು ಕೆಲಸ ಸ್ಟಕ್ ಆಗತ್ತೆ, ಸ್ಟ್ರೆಸ್ ಆಗತ್ತೆ. ಸೊ ಒಂಚೂರು ಖುಷಿಯಾಗಿ ಕೆಲಸ ಮಾಡೋದನ್ನ ಕಲ್ತ್ಕೊಳ್ಳಿ ಅನ್ನುವಂಥದ್ದು ಇದೆ. ಬಟ್ ತುಂಬಾ ಚೆನ್ನಾಗಿ ನಿಮ್ಮ ಫೈನಾನ್ಷಿಯಲ್ ಸಕ್ಸಸ್ ಅನ್ನ ನೋಡ್ತೀರಾ. ತುಂಬಾ ವಾಸ್ತವದಲ್ಲಿ ಬಂದ್ಬಿಡ್ತೀರಾ. ಡಿಸೆಂಬರ್ ಟು ಡಿಸೆಂಬರ್ ನಿಮ್ ಜೀವನದಲ್ಲಿ ಸಾಕಷ್ಟು ವೇರಿಯೇಷನ್ ಬಂದ್ರು ಕೂಡ, ಎಲ್ಲ ರೀತಿಯ ಯಶಸ್ಸನ್ನು ನೋಡಿದ್ರು ಕೂಡ, ಡಿಸೆಂಬರ್ ಮಂತ್ ಅಲ್ಲಿ ನೀವು ತುಂಬಾ ಒಂದು ಕಿಂಗ್ ರೀತಿ ಬದಲಾಗ್ಬಿಡ್ತೀರಾ. ಒಂದು ಒಳ್ಳೆ ಹೃದಯ ಉಳ್ಳ ವ್ಯಕ್ತಿ, ಶ್ರೀಮಂತ ವ್ಯಕ್ತಿ, ಕನಸುಗಳುಳ್ಳ ವ್ಯಕ್ತಿ, ಸಮಾಜಕ್ಕೆ ಬೇಕಾಗಿರುವಂತ ವ್ಯಕ್ತಿಯಾಗಿ ಬದಲಾಗ್ಬಿಡ್ತೀರಾ. ಒಬ್ಬ ವೆರಿ ಇಂಪಾರ್ಟೆಂಟ್ ಪರ್ಸನ್. ಯಾರ ಲೈಫಲ್ಲಿ ನಿಮಗ್ ಜಾಗ ಇದೆಯೋ ಇಲ್ವೋ ಗೊತ್ತಿಲ್ಲ. ಭೂಮಿ ಮೇಲೆ ನಿಮ್ಗೆ ತುಂಬಾ ಜಾಗ ಇದೆ, ತುಂಬಾ ಮರ್ಯಾದೆ ಇದೆ, ಗೊತ್ತಿಲ್ಲ. ಒಂದ್ ರೀತಿ ಒಂದು ಗ್ರೇಟ್ ಆಪರ್ಚುನಿಟಿ, ಒಂದು ಗ್ರೇಟ್ ರೀತಿಲಿ, ಒಂದು ಒಳ್ಳೆ ರೀತಿಲಿ, ವಾವ್ ಅನ್ನುವಂತ ರೀತಿಲಿ ನಿಮ್ಗೆ ನವೆಂಬರ್ ಡಿಸೆಂಬರ್ ಕರ್ಕೊಂಡು ಹೋಗುತ್ತೆ ನಿಮ್ಮನ್ನ. ಜೊತೆಗೆ ಸಾಕಷ್ಟು ಪ್ರಾಜೆಕ್ಟ್ ಬರುವಂತದ್ದು, ಒಂದಷ್ಟು ಸಕ್ಸಸ್ ನ ನೋಡುವಂಥದ್ದು, ಸ್ಟನ್ನಿಂಗ್ ಆಗಿ ಬದಲಾಗ್ಬಿಡ್ತೀರಾ, ತುಂಬಾ ಹ್ಯಾಂಡ್ಸಮ್ ಆಗ್ಬಿಡ್ತೀರಾ, ತುಂಬಾ ಬ್ಯೂಟಿಫುಲ್ ಆಗ್ಬಿಡ್ತೀರಾ. ಒಂದಷ್ಟು ಎಕ್ಸೈಟಿಂಗ್ ಅನ್ನುವಂಥ ಕೆರಿಯರ್ ಆಪರ್ಚುನಿಟೀಸ್ ಬರುವಂಥದ್ದು, ಪ್ರೀತಿಲಿ ಆಪರ್ಚುನಿಟೀಸ್ ಬರುವಂಥದ್ದು ಸಾಧ್ಯತೆಗಳಿದೆ. ಸಾಕಷ್ಟು ದುಡ್ಡಿನ ವಿಚಾರದಲ್ಲಿ ಹಣದ ಮೂಲಗಳು ಹೆಚ್ಚಾಗುವಂಥದ್ದು ಇದೆ. ಅಂದ್ರೆ ಅರ್ನಿಂಗ್ ಮೆಥಡ್ ಏನಿದೆ, ತುಂಬಾ ಕಡೆಯಿಂದ ನೀವು ಸಂಪಾದನೆ ಮಾಡ್ತೀರಾ ಅನ್ನುವಂಥದ್ದು ಇದೆ. ಸೊ ಎಲ್ಲವೂ ನಿಮ್ ಜೀವನಕ್ಕೆ ಒಂದಾದ್ಮೇಲೆ ಒಂದು ಸಕ್ಸಸ್ಫುಲ್ ಆಗಿ ಬರ್ತಾ ಹೋಗುತ್ತೆ. ಅದನ್ನ ಎಂಜಾಯ್ ಮಾಡ್ತಾ ಹೋಗ್ತೀರಾ ಅನ್ನುವಂಥದ್ದು ಇದೆ. ವೀಲ್ ಆಫ್ ಫಾರ್ಚೂನ್ ಇದೆ. ನಂಗೆ ತುಂಬಾ ಖುಷಿ ಆಯ್ತು. ಸೊ ಇಲ್ಲಿ ಸ್ಟಾರ್ಟಿಂಗ್ 20 ಕಾರ್ಡ್ ಬಂತು, ಸ್ಟಾರ್ಟಿಂಗ್ ಜನವರಿಲಿ ತಗೊಂಡಾಗ. ಸೊ ಎಂಡ್ ಅಲ್ಲಿ 10 ಬಂದಿದೆ. ಮತ್ತೆ ಇದು ರಿನ್ಯೂವಲ್ ದ ವೀಲ್. ಸೊ ಗಾಡಿಗೆ ಸಂಬಂಧಪಟ್ಟಂತ ಏನಾದ್ರು ಡಾಕ್ಯುಮೆಂಟ್ ಇದ್ರೆ ಅದು ಕೂಡ ಮತ್ತೆ ರಿನ್ಯೂವಲ್ ಮಾಡಿಸೋದಕ್ಕೆ ಬರುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಸಡನ್ ಪಾಸಿಟಿವ್ ಚೇಂಜ್ ನಿಮ್ ಲೈಫಿಗೆ ಬರುತ್ತೆ. ನಿಮ್ ಜೀವನನ ಮುಂದುವರ್ಸ್ಕೊಂಡು ಹೋಗ್ಬೇಕು, ಪ್ರೋಗ್ರೆಸ್ ನ ನೋಡ್ಬೇಕು ಒಳ್ಳೆ ರೀತಿಲಿ, ಅದ್ರ ಕಡೆ ಹೆಚ್ಚಿನ ಗಮನನ ಕೊಡ್ತೀರಾ. ತುಂಬಾ ಖುಷಿ ಆಗುತ್ತೆ. ಜೀವನ ನಿಂದ ನೀರಲ್ಲ, ಕಾಲಚಕ್ರ ಎಲ್ಲರಿಗೂ ಎಲ್ಲವನ್ನು ಕೂಡ ಕೊಟ್ಟಿದೆ. ಮತ್ತೊಂದು ಕಾಲಘಟ್ಟ 2026 ನಿಮ್ ಜೀವನಕ್ಕೆ ಕಾಯ್ತಾ ಇರುತ್ತೆ, ನಿಮ್ಮನ್ನ ಕರ್ಕೊಂಡು ಹೋಗಕ್ಕೆ ರೆಡಿ ಆಗಿರುತ್ತೆ. ಒಂದು ಗ್ರೇಟ್ ಪ್ರೋಗ್ರೆಸ್. 2025 ನಾನು ಏನ್ ಮಾಡಿದೆ ಅಂದ್ರೆ, ನಾನು ನಡೆದೆ, ಮುಂದೆ ಇರೋರನ್ನು ನಡೆಸ್ಕೊಂಡು ಹೋದೆ, ಹಿಂದೆ ಇರೋರನ್ನು ನಡೆಸ್ಕೊಂಡು ಹೋದೆ, ನಾನು ಬೆಳೆದೆ, ಬೇರೆಯವ್ರನ್ನು ಬೆಳೆಸ್ದೆ ಅಂತ ಹೇಳುತ್ತೆ. ನಿಮ್ಮ ಈ ಒಂದು ಸಣ್ಣ ಚಿಟ್ಟೆ ಏನು ಇಲ್ಲಿಂದ ನಿಮ್ಗೆ ರಿಲೀಸ್ ಮಾಡುವಂತ ಹೇಳಿ, ಇಲ್ಲಿ ವೀಲ್ ಆಫ್ ಫಾರ್ಚೂನ್ ವೀಲಿಗೆ ಕರ್ಕೊಂಡು ಹೋಗಿ ಅದು ವಿಶ್ರಾಂತಿ ತಗೊಳುತ್ತೆ ಅನ್ನುವಂತ ರೀತಿಲಿ ಇದೆ. ಸೊ ಎಸ್, ತುಂಬಾ ಸ್ಪೀಡ್ ಅಲ್ಲಿ ಹೋಗುತ್ತೆ 2025. ಹಿಂಗ್ ಹೋಗ್ಬಿಡುತ್ತೆ 2024ಕ್ಕಿಂತ ಹೆಚ್ಚು ವೇಗವಾಗಿ 2025 ಹೋಗುತ್ತೆ ಅನ್ನುವಂಥದ್ದು ಇದೆ. ಹೆಚ್ಚಿನ ಖುಷಿ ನಿಮ್ದಾಗ್ಲಿ, ಹೆಚ್ಚಿನ ಗ್ರೇಟ್ ಪ್ರೋಗ್ರೆಸ್ ಇದೆ ಡಿಸೆಂಬರ್ ಅಲ್ಲಿ. ಓಕೆ, ಅದೃಷ್ಟದ ಸಮಯ 2025ರಿಂದ 26ಕ್ಕೂ ಕೂಡ ಮುಂದುವರಿತಾ ಇದೆ. ಸೊ ಇನ್ನ ಹೆಚ್ಚಿನ ಯಶಸ್ಸು ನಿಮ್ ಜೀವನಕ್ಕೆ ಬರ್ಲಿ, ಇನ್ನ ಹೆಚ್ಚಿನ ಯಶಸ್ಸು ನಿಮ್ಮದಾಗ್ಲಿ ಅಂತ
ಹಾರೈಸ್ತೀನಿ. ಸೊ ಈಗ 2025ರಲ್ಲಿ ನೀವು ಅನ್ಕೊಂಡಿರುವಂತ ಕೆಲಸ ಕಾರ್ಯಗಳು ಯಾವ್ಯಾವ ಮಂತ್ ಅಲ್ಲಿ ಆಗಬಹುದು, ಯಾವಾಗ ಆಗಬಹುದು ನೋಡೋಣ. ಯಾಕೋ ಶಫಲ್ ಇನ್ನ ಮಾಡ್ಬೇಕು ಅನ್ನಿಸ್ತಾ ಇದೆ, ನಿಲ್ತಾ ಇಲ್ಲ ಅದು, ಅದಕ್ಕೆ. ಓಕೆ, ಇನ್ 16 ಡೇಸ್ ಅಂತ ಇದೆ. ಇನ್ನ 16 ದಿನಗಳ ಒಳಗೆ ನೀವ್ ಅನ್ಕೊಂಡಿರುವಂತ ಆ ಇವೆಂಟ್ ನೋಡಿ, ಕಾರ್ಡ್ ಅದು ನಿಲ್ತಾನೆ ಇಲ್ಲ, ಜಾರಿ ಜಾರಿ ಬೀಳ್ತಾನೆ ಇದೆ. ಕೆಲವರಿಗೆ ನವೆಂಬರ್ ಮಂತ್ ಅಲ್ಲಿ ಆಗಬಹುದು. ಇದು ಪಿಕೆ ಕಾರ್ಡ್ ತರ ಇಟ್ಟಿಲ್ಲ, ಯಾಕೆಂದ್ರೆ ಎಷ್ಟೊಂದ್ ವರ್ಷ ಪೂರ್ತಿ ಎಷ್ಟೊಂದ್ ಇರುತ್ತೆ. ಸೊ ಹಾಗಾಗಿ ಯಾವಾಗ ಬೇಕಾದ್ರೂ ಆಗಬಹುದು. ಸೊ ಕನ್ಫ್ಯೂಷನ್ ಅಲ್ಲಿ, ಡಿಪ್ರೆಷನ್ ಅಲ್ಲಿ ಯಾವ ಕೆಲ್ಸಾನು ಮಾಡಕ್ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಜೊತೆಗೆ 24 ದಿನದೊಳಗೆ ಆಗುತ್ತೆ, ಇನ್ನೊಂದು 11 ತಿಂಗಳುಗಳ ಒಳಗೆ ಆಗುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಈ ತಿಂಗಳಲ್ಲಿ 5, 14, 23 ಆಗುವಂತ ಸಾಧ್ಯತೆ ಇದೆ. ಯಾರಾದ್ರೂ ಫಿಮೇಲ್ ವರ್ಷನ್ದು ಹೆಲ್ಪ್ ತಗೊಂಡ್ರೆ ಬೇಗ ಆಗತ್ತೆ ಅನ್ನುವಂಥದ್ದು ಇದೆ. ಇನ್ನೊಂದು 5 ವಾರಗಳಲ್ಲಿ ಆಗುತ್ತೆ ಅನ್ನುವಂಥದ್ದು ಇದೆ. ಸೊ ಅಪ್ ಟು ನೆಕ್ಸ್ಟ್ ಜುಲೈ, ಸೊ ಜುಲೈ ಒಳಗೆ ಆಗುತ್ತೆ ಅನ್ನುವಂಥದ್ದು ಇದೆ. ಇನ್ 28 ದಿನಗಳ ಒಳಗೆ ಆಗುತ್ತೆ, ಇನ್ನ 25 ದಿನಗಳ ಒಳಗೆ ಆಗುತ್ತೆ. ಸೊ ನೆಕ್ಸ್ಟ್ ಸೆಪ್ಟೆಂಬರ್ ಅಲ್ಲಿ ಆಗುವಂತ ಸಾಧ್ಯತೆ ಇದೆ, ನೆಕ್ಸ್ಟ್ ಜೂನ್ ಅಲ್ಲಿ ಆಗುವಂತ ಸಾಧ್ಯತೆ ಇದೆ. 16 ಡೇಸ್ ಅಲ್ಲಿ 9, 18, 27 ಈ ತಿಂಗಳಲ್ಲಿ, ಇಲ್ಲಾಂದ್ರೆ ನೆಕ್ಸ್ಟ್ ಮಂತ್ ಅಲ್ಲಿ ಆಗುವಂತ ಸಾಧ್ಯತೆ ಇದೆ. ನಿಮ್ಮ ಬ್ರದರ್ ಹೆಲ್ಪ್ ತಗೊಂಡ್ರೆ ಆಗತ್ತೆ, ಅಥವಾ ಅಣ್ಣನ ಸ್ಥಾನದಲ್ಲಿ ಇರೋರ ಸಹಾಯ ತಗೊಂಡ್ರೆ ಆಗತ್ತೆ ಅಂತ ಇದೆ. ಈ ಕಾರ್ಡ್ಗಳನ್ನ ನೀವು ಒಂದೊಂದು ಕಾರ್ಡು ನೋಡೋ ಅಥವಾ ನಾ ಹೇಳೋ ಅಷ್ಟರಲ್ಲಿ ನಿಮ್ಗೆ ಯಾವ ಸಮಸ್ಯೆ ತಲೆಗೆ ಬರುತ್ತೆ, ಆ ಸಮಸ್ಯೆ ಆ ದಿನದಲ್ಲಿ ಆ ಕಾರ್ಡ್ ಬಂದಂತ ಸಿಂಕ್ ಆದಂತ ಸಮಯದಲ್ಲಿ ಅದು ಸರಿ ಹೋಗುತ್ತೆ ಅನ್ನುವಂಥದ್ದು. ಸೊ ತುಂಬಾ ಲಾಂಗ್ ವಿಡಿಯೋ ಆಯ್ತು, ಮಾತಾಡಿ ಗಂಟ್ಲು ಎನರ್ಜಿ ಎಲ್ಲವೂ ಕೂಡ ಹೊರಟೋಗಿದೆ. ಒಂದೊಳ್ಳೆ ಕಾಫಿ ಕುಡಿತೀನಿ, ನೀವು ಒಂದೊಳ್ಳೆ ಕಾಫಿ ಕುಡೀರಿ. ಸೊ ತುಂಬಾ ಬಿಡುವಿನ ಸಮಯ ಇದ್ದಾಗ ನೋಡಿ, ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ನಿಮ್ಮೆಲ್ಲರ ಕೃಪಾಶೀರ್ವಾದ ನನ್ನ ಮೇಲೆ ಹೀಗೆ ಇರ್ಲಿ. ಸೊ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸೊ ಈ ರೀಡಿಂಗ್ 2025ಕ್ ನೋಡ್ಬೋದು, 26ಕ್ ನೋಡ್ಬೋದು, 2048ರಲ್ಲಿ ಈ ರೀಡಿಂಗ್ ಓಡ್ತಾ ಇರುತ್ತೆ ಅಂತ ಕೂಡ ನನ್ಗೆ ಇಲ್ಲಿ ಎನರ್ಜಿ ಪಿಕ್ ಆಗ್ತಿದೆ. ತುಂಬಾ ಖುಷಿ ಆಗ್ತಾ ಇದೆ. 2048ರಲ್ಲಿ ಗೊತ್ತಿಲ್ಲ ಇರ್ತೀನೋ ಇರಲ್ವಾ, ಬಟ್ ಅವತ್ತು ಕೂಡ ಯಾರೋ ನೋಡ್ತಿರ್ತಾರೆ. ಸೇಮ್ ಎನರ್ಜಿ ಇರುತ್ತೆ, ಎಷ್ಟು ವರ್ಷ ಆದ್ರೂ ರೀಡಿಂಗ್ಸ್ ಟೈಮ್ಲೆಸ್ ಇರುತ್ತೆ. ಸೊ ನೀವು ಇವಾಗ 2021 ವಿಡಿಯೋ ಕೂಡ ನೋಡ್ಬೋದು, ಅದ್ರಲ್ಲೂ ಕೂಡ ನಿಮ್ಗೆ ಎನರ್ಜಿ ವೈಸ್ ಸಾಕಷ್ಟು ಅಡ್ವೈಸ್ ಇರುತ್ತೆ. ಸೊ ಟೈಮ್ ಇಸ್ ಜಸ್ಟ್ ಮ್ಯಾಟರ್, ಎನರ್ಜಿ ಇಸ್ ಆಲ್ವೇಸ್ ದೇರ್ ಅನ್ನುವಂಥ ರೀತಿಲಿ. ಸೊ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತ. ಎಲ್ಲರಿಗೂ ಒಳ್ಳೇದಾಗ್ಲಿ. ಸೊ ಎಲ್ಲರೂ ನಗ್ನಾಗ್ತಾ ಇರಿ, ಖುಷಿಯಾಗಿರಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗ್ಲೂ ಚೆನ್ನಾಗಿರ್ಲಿ. ಸೊ ಒಂದೇ ಒಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ. ಮೊನ್ನೆ ನಾನು ಒಂದ್ ದೇವಸ್ಥಾನಕ್ಕೆ ಹೋಗಿದ್ದೆ, ಅಲ್ಲಿ ದೈವದ ಆವಾಹನೆ ಆಗಿತ್ತು. ಸೊ ಅವ್ರು ಹೇಳಿದ್ರು, ನೀನು ನಿನ್ನ ಕುಟುಂಬದವ್ರನ್ನ ನಾನು ಕಾಪಾಡ್ತೀನಿ ಅಂತ. ನಂಗೆ ಅಳು ಬಂದ್ಬಿಡ್ತು. ಸೊ ನನ್ ಕುಟುಂಬದವ್ರು ಯಾರು ಇಲ್ಲ, ಎಲ್ಲರೂ ಸತ್ತೋದ್ರು, ನೀನ್ ಯಾರನ್ನ ಕಾಪಾಡ್ತೀಯ ಅಂತ ನಾನ್ ನಿಂತ್ಕೊಂಡೆ. ಅವ್ರು ನಕ್ಬಿಟ್ಟು ಸುಮ್ನಾಗ್ಬಿಟ್ರು. ಆಮೇಲೆ ನನ್ ಜೊತೆ ಬಂದಿದ್ದಂತ ನನ್ನ ಫ್ರೆಂಡ್ ಹೇಳಿದ್ರು, ಸೊ ಅವ್ರು ಹೇಳಿದ್ರು, ನೀವು ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಅಂದ್ರಲ್ಲ, ಅದಕ್ಕೆ ಅವ್ರು ಹಾಗೆ ಹೇಳಿದ್ದು. ವಾಗ್ದೇವಿ ಕುಟುಂಬದ ಪ್ರತಿಯೊಬ್ರು ಚೆನ್ನಾಗಿರ್ತಾರೆ, ನಾನು ನೋಡ್ಕೊಳ್ತೀನಿ ಅಂತ ಹೇಳಿದ್ರು. ಸೊ ಐ ಆಮ್ ಇನ್ ಏರ್ ಅನ್ನುವಂತ ರೀತಿಲಿ ಆಗೋಗಿತ್ತು. ಸೊ ಆಕಾಶಕ್ಕೆ ಹಾರೋದ ಹಾಗೆ ಆಯ್ತು. ಸೊ ಅಷ್ಟು ಖುಷಿ ಆಯ್ತು. ಸೊ ವಾಗ್ದೇವಿ ಕುಟುಂಬದ ಪ್ರತಿಯೊಬ್ಬರಿಗೂ ವಾಗ್ದೇವಿ ಕುಟುಂಬದ ಡಿವೈನ್ ಟೀಮ್ ಇಂದ ಯಾವಾಗ್ಲೂ ಬ್ಲೆಸ್ಸಿಂಗ್ಸ್ ಇರುತ್ತೆ. ನಥಿಂಗ್ ಟು ವರಿ. ಟೇಕ್ ಕೇರ್. ಬಾಯ್. ನಮಸ್ತೆ. ನಾನು ನಿಮ್ಮ ಪುಟ್ಟ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಪ್ರತಿದಿನ ನ್ಯೂ ಡೇ, ನ್ಯೂ ಸೆಕೆಂಡ್, ನ್ಯೂ ಟೈಮ್. ಹಾಗಾಗಿ ಪ್ರತಿ ಕ್ಷಣನೂ ಎಂಜಾಯ್ ಮಾಡಿ. ಟೇಕ್ ಕೇರ್.